ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಧರ್ಮಸ್ಥಳದ ಪ್ರಕರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಏನೆಲ್ಲ ಆಗ್ತಾ ಇದೆ, ಇನ್ನು ಮುಂದಕ್ಕೆ ಏನೆಲ್ಲ ಆಗ್ಬೋದು ಎನ್ನುವ ಒಂದಷ್ಟು ಐಡಿಯಾ ನಿಮಗೆ ಇದೆ ಅಂತ ನಾನು ಅನ್ಕೋತೀನಿ. ಆದರೆ ಈ ಒಂದು ಪ್ರಕರಣ ಆರಂಭದ ದಿನಗಳಲ್ಲಿ ಜನರ ಮುಂದೆ ಬಂದಾಗ ಜನರಿಗೆ ಇವತ್ತು ಇದ್ದಂತಹ ನಂಬಿಕೆ ಇರಲಿಲ್ಲ. ಸಾಕಷ್ಟು ಅಪನಂಬಿಕೆ ಇತ್ತು. ಯಾರೆಲ್ಲ ಧರ್ಮಸ್ಥಳವನ್ನು ವಹಿಸ್ಕೊಂಡು ಮಾತನಾಡ್ತಾರೋ ಅಂಥವ್ರ ಮೇಲೆ ಒಂದು ಟಾರ್ಗೆಟನ್ನು ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇತ್ತು. ಆದರೆ ಇವತ್ತಿನ ಸಿಚುವೇಶನ್ ಕಂಪ್ಲೀಟ್ ಆಗಿ ಒಂದು 50% to 60% ಉಲ್ಟಾ ಆಗಿದೆ ಅಂತ ಹೇಳ್ಬೋದು. ಆದರೆ ಈ ಹೋರಾಟಕ್ಕೆ ಆರಂಭದ ದಿನಗಳಲ್ಲಿ ಮುನ್ನುಡಿಯನ್ನು ಬರೆದಿದ್ದೆ. ಈ ಸೋಷಿಯಲ್ ಮೀಡಿಯಾಗಳಲ್ಲಾದರೂ ಆಗಿರ್ಬೋದು, ಮಾಧ್ಯಮಗಳಲ್ಲಾದರೂ ಆಗಿರ್ಬೋದು, ಈ ವಿಚಾರದ ಬಗ್ಗೆ ಮಾತನಾಡುವಂತಹ ಧೈರ್ಯವನ್ನು ತೋರಿದ್ದ ಏಕೈಕ ವ್ಯಕ್ತಿ ಅಂದರೆ ಅವತ್ತಿಗೆ ಕಿರಿಕೀರ್ತಿ, ಇವತ್ತಿಗೆ ಕೀರ್ತಿ ಶಂಕರಘಟ್ಟ. ಅವರನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ, ಸಾಕಷ್ಟು ವಿಚಾರಗಳ ಬಗ್ಗೆ ಕೇಳ್ತಾ ಹೋಗ್ತೀನಿ. ನೋಡ್ತಾ ಹೋಗಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಕಿರಿಕೀರ್ತಿ ಅವರು ಈಗ ಕೀರ್ತಿ ಶಂಕರಘಟ್ಟ ಆಗಬೇಕು ಇನ್ನು ಮುಂದೆ ಅನ್ನೋದನ್ನ ನಿರ್ಧಾರ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಕಾರಣ ಏನು? ಹಂಗಲ್ಲ. ಕಿರಿಕೀರ್ತಿ ಇಡೀ ಕರ್ನಾಟಕಕ್ಕೆ ನನ್ನ ಹೆಸರು ಗೊತ್ತಾಗೋದೇ ಕಿರಿಕೀರ್ತಿ ಅಂತ ಕರೆದ್ರೆ ಮಾತ್ರ. ಆದರೆ ನಿಮಗೂ ಗೊತ್ತಿದ್ದ ಹಾಗೆ ಜರ್ನಲಿಸಮ್ನಲ್ಲಿ ಇರುವಷ್ಟು ದಿನ ನಾನು ಲೇಖನಗಳನ್ನು ಬರಿತಾ ಇದ್ದಾಗ ಒಂದು ಪತ್ರಕರ್ತನಾಗಿ ಕಾರ್ಯನಿರ್ವಹಿಸೋ ಪ್ರತಿ ಸಲ ನಾನು ಎಲ್ಲೂ ಕಿರಿಕೀರ್ತಿ ಬಳಸಲ್ಲ, ಕೀರ್ತಿ ಶಂಕರಘಟ್ಟನೇ ಬಳಸೋದು. ಇನ್ನು ಈ ಹೆಸರು ಚೇಂಜ್ ಮಾಡಿಕೊಳ್ಳೇಬೇಕು ಅಂತ ಹಠಕ್ಕೆ ಬಿದ್ದು ಮಾಡಿಸಿದ್ದು ವಸಂತ ಕಿಳಿಯಾರವರು. ಕಾರಣ ಯಾವನೋ ಒಬ್ಬ ಹೇಳಿದ್ನಲ್ಲ, ಕೀರ್ತಿ ಶಂಕರಘಟ್ಟ ಕೀರ್ತಿ ಶಂಕರಘಟ್ಟ ಅಂತ ಹೇಳಿ, ಅದಕ್ಕೆ ಆ ಕೀರ್ತಿ ಶಂಕರಘಟ್ಟನ ಅದೇ ಇರಲಿ ಅಂತ ಇಟ್ಕೊಂಡಿದ್ದೀನಿ. ಓಕೆ ಫೈನ್. ಧರ್ಮಸ್ಥಳದ ಹೋರಾಟ ಅಂತ ಬಂದರೆ ಈ ಮಾಧ್ಯಮಗಳಲ್ಲಾದರೂ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಾದರೂ ಆಗಿರ್ಬೋದು, ಮೊದಲು ಧ್ವನಿ ಎತ್ತಿದ್ದು ನೀವು. ಆ ಮೊದಲ ದಿನ ಧ್ವನಿ ಎತ್ತುವಂತಹ ಸಂದರ್ಭದಲ್ಲಿ ನಿಮ್ಗಿದ್ದಂತಹ ಮೈಂಡ್ ಸೆಟ್ ಏನು? ಯಾಕೆ ನಿಮಗೆ ಈ ಹೋರಾಟಕ್ಕೆ ಬರಬೇಕು ಅಂತ ಅನಿಸ್ತು? ಇಲ್ಲ, ಮೊದಲು ಧ್ವನಿ ಎತ್ತಿದ್ದು ನಾನು ಧರ್ಮಸ್ಥಳದ ವಿಚಾರದಲ್ಲಿ ಅಂದರೆ ಅದು ತಪ್ಪಾಗುತ್ತೆ. ನಾನು ಸಮೀರ್ ಬಂದ ಮೇಲೆ ಬಂದವನು. ಇದರಲ್ಲಿ ಗಿಳಿಯಾರವ್ರು ಇರ್ಬೋದು, ಚಕ್ರವರ್ತಿ ಸುಲಿಬೆಲೆ ಅವರಿರ್ಬೋದು, ರಾಕೇಶ್ ಶೆಟ್ಟಿ ಅವರಿರ್ಬೋದು, ಇವರೆಲ್ಲ ಬಹಳ ಹಿಂದಿನಿಂದ ಧರ್ಮಸ್ಥಳದ ಪರವಾಗಿ ನಿಂತು ಫೈಟ್ ಮಾಡ್ಕೊಂಡು ಬರ್ತಾ ಇದ್ದವರು. ಈ ಸಲ ಸಮೀರನ AI ವಿಡಿಯೋ ಬಂದ ಮೇಲೆ ನಾನು ಬಂದಿದ್ದು. ಅದರಲ್ಲಿ ನಾವು ಯಾವತ್ತೂ ಸೌಜನ್ಯಗೆ ಅನ್ಯಾಯ ಆಗಬೇಕು, ಸೌಜನ್ಯಗೆ ನ್ಯಾಯ ಸಿಗಬಾರ್ದು ಅಂತ ಯೋಚನೆ ಮಾಡಿದವರಲ್ಲ. ಆದರೆ ಅದರಲ್ಲಿ ಒಂದು ಮಾತಿತ್ತು, ಧರ್ಮಸ್ಥಳವನ್ನು ಸರ್ಕಾರದ ಸುಪರ್ದಿಗೆ ಯಾಕೆ ಕೊಟ್ಟಿಲ್ಲ ಅಂತ ಸಮೀರ ಪ್ರಶ್ನೆ ಮಾಡಿದ್ದಕ್ಕೆ ನಾನು ವಿಡಿಯೋ ಮಾಡಿದ್ದು. ನೀನು ಯಾರು ಅದನ್ನು ಪ್ರಶ್ನೆ ಮಾಡೋಕ್ಕೆ? ನಿನಗೆ ಯಾಕೆ ಬೇಕು? ಎಲ್ಲ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಿದೆ ಅಲ್ಲಿ, ನೀನು ಯಾಕೆ ಅದನ್ನು ಪ್ರಶ್ನೆ ಮಾಡ್ತೀಯಾ ಅಂತ ಕೇಳಿದಾಗ ಜನ ಏನು ಮಾಡಿಬಿಟ್ರು, ನನ್ನ ಸೌಜನ್ಯ ವಿರೋಧಿ ಮಾಡಾಕ್ಬಿಟ್ರು. ನಾನು ಕೇಳಿದ್ದು ಧರ್ಮಸ್ಥಳದ ವಿಚಾರವನ್ನು ನೀನು ಯಾಕಪ್ಪ ಮಾತಾಡ್ತಾ ಇದೆಯಾ, ದೇವಸ್ಥಾನದ್ದು. ಈಗ ಸೌಜನ್ಯ ವಿಚಾರ ಮಾತಾಡೋದಾದರೆ ಸೌಜನ್ಯ ವಿಚಾರದಲ್ಲಿ ಇರ್ತಾ ಇತ್ತು. ಈ ಧರ್ಮಸ್ಥಳವನ್ನು ಸರ್ಕಾರದ ಸುಪರ್ದಿಗೆ ಕೊಟ್ಟಿಲ್ಲ, ಮುಜರಾಯಿ ಇಲಾಖೆಗೆ ಸೇರಿಸಿಲ್ಲ ಅಂತ ನೀನು ಯಾಕೆ ಮಾತಾಡಿದೆ ಅಂತ ನಾನು ಶುರು ಮಾಡಿದ್ದು. ಜನ ನನ್ನ ಸೌಜನ್ಯ ವಿರೋಧಿ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಆವಾಗ ಅನಿವಾರ್ಯವಾಗಿ ನಾನು ಸೌಜನ್ಯ ಪರ ನಿಂತ್ಕೋಬೇಕಾಗಿ ಬಂತು. ಅಂದರೆ ಅನಿವಾರ್ಯವಾಗಿ ಸೌಜನ್ಯ ಪರ ನಿಂತ್ಕೋಬೇಕಾಗಿ ಬಂತು ಅಂತಂದರೆ ದೇವಸ್ಥಾನ ಮಾತ್ರ ಅಲ್ಲ, ಸೌಜನ್ಯಾಗೂ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಇವಾಗ ನಾವು ನಿಂತ್ಕೋಬೇಕು ಅಂತ. ಸೌಜನ್ಯಾಗೂ ನ್ಯಾಯ ಸಿಗಬೇಕು, ಧರ್ಮಸ್ಥಳದ ದೇವಸ್ಥಾನ ಶ್ರದ್ಧಾ ಕೇಂದ್ರದ ನಂಬಿಕೆ ಉಳಿಬೇಕು, ಹಾಗೆ ಸೌಜನ್ಯ ಸಹೋದರಿಗೂ ನ್ಯಾಯ ಸಿಗಬೇಕು. ಅಂದರೆ ಹೌದು, ನ್ಯಾಯ ಸಿಗಬೇಕು ಅಂತ ಇವ್ರ ಥರ AI ವಿಡಿಯೋ ಮಾಡಿಕೊಂಡು ಬಾಯಿ ಪಡ್ಕೊಂಡು ನ್ಯಾಯ ಕೇಳಿದ್ರೆ ಆಗಲ್ವೇ? ಅದಕ್ಕೆ ಒಂದಿಷ್ಟು ಸ್ಟಡಿ ಮಾಡಬೇಕು. ಸೊ ಆಲ್ಮೋಸ್ಟ್ ಆಲ್ 2.5-3 ತಿಂಗಳ ಕಾಲ ಡಾಕ್ಯುಮೆಂಟ್ಸ್ಗಳನ್ನು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿರ್ಬೋದು, ಮೆಡಿಕಲ್ ರಿಪೋರ್ಟ್ಸ್ ಆಗಿರ್ಬೋದು, FSL ರಿಪೋರ್ಟ್ಸ್ ಆಗಿರ್ಬೋದು, CBI ವರ್ಡಿಕ್ಟ್ ಆಗಿರ್ಬೋದು, CID ವರ್ಡಿಕ್ಟ್ ಆಗಿರ್ಬೋದು, ಚಾರ್ಜ್ ಶೀಟ್ಗಳಾಗಿರ್ಬೋದು, ಇವೆಲ್ಲವನ್ನು ಓದ್ಕೊಂಡು ಅದ್ರ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಅರ್ಥ ಆಗಿದ್ದೇನು ಅಂತಂದರೆ, ಇಲ್ಲಿ ಸೌಜನ್ಯ ಪರ ಹೋರಾಟಗಾರರು ಅಂತ ಕರೆಸ್ಕೊಳ್ತಾ ಇರೋರು ಸೌಜನ್ಯ ಪರ ಹೋರಾಟಗಾರರಲ್ಲ, ಅವರು ಸಂತೋಷ್ ರಾವ್ ಪರ ಹೋರಾಟಗಾರರು ಅಂತ ಗೊತ್ತಾಯ್ತು ನನಗೆ. ಅವಾಗ ಅನಿಸಿದ್ದು, ಇಲ್ಲ, ಈಕೆಗೆ ನ್ಯಾಯ ಸಿಗಬೇಕು ಅಂತಂದರೆ ಇವ್ರ ಹತ್ರ ಇರುವ, ಜೇಬಲ್ಲಿರುವ, ಮೊಬೈಲ್ನಲ್ಲಿರುವ ಮತ್ತು ಮನೆಯಲ್ಲಿರುವ ಸಾಕ್ಷಿಗಳನ್ನು ಎದೆ ಮೇಲೆ ಒದ್ದಾದರೂ ಕಕ್ಕಿಸ್ಬೇಕು ಅಂತ ನಾವು ಫೀಲ್ಡಿಗೆ ಇಳಿದಿದ್ದು. ಸೊ ಹಾಗೆ ಅಂಥ ಘಟಾನುಘಟಿಗಳು ಸುಮಾರು ಜನ ಇದ್ದರು ಧರ್ಮಸ್ಥಳದ ಪರವಾಗಿ. ಅದ್ರ ಮಧ್ಯದಲ್ಲಿ ನಾನು ಒಂದು ಸಣ್ಣದಾಗಿ ನನ್ನ ಪ್ರಯತ್ನನೂ ನಾನು ಮಾಡಬೇಕು ಅಂತ ಬಂದಿದ್ದ ಉದ್ದೇಶ ನಿಜವಾಗಿಯೂ ಏನೋ ಬೇರೆ ಮಾತಾಡ್ಬಿಡ್ಬೇಕು, ಬೇರೆ ಹೇಳ್ಬಿಡ್ಬೇಕು, ಹೋರಾಟ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಬಂದವನಲ್ಲ ನಾನು. ನನ್ನ ನಂಬಿಕೆಯ ಶ್ರದ್ಧಾ ಕೇಂದ್ರದ ಬಗ್ಗೆ ಇವನು ಮಾತಾಡ್ಬಿಟ್ನಲ್ಲ ಅನ್ನೋ ಬೇಜಾರಲ್ಲಿ ಇವನಿಗೆ ಯಾಕೆ ಇವೆಲ್ಲ ಊರು ಸಾಬ್ರಿ ಅಂತ ಬಂದಿದ್ದಷ್ಟೇ ಬಿಟ್ಟರೆ, ತದನಂತರದ ಡೆವಲಪ್ಮೆಂಟ್ಸ್ ಆಮೇಲೆ ನಾನು ಇವತ್ತು ಹೇಳೋದೇ, ನೀವು ನನ್ನನ್ನು ಎಷ್ಟು ಕಿಚಾಯಿಸ್ತೀರಿ, ನೀವು ನನ್ನನ್ನು ಎಷ್ಟು ಕಾಲಿಳಿತೀರಿ, ನೀವು ನನ್ನನ್ನು ಎಷ್ಟು ಟ್ರೋಲ್ ಮಾಡ್ತೀರಿ, ನಾನು ಅಷ್ಟು ಡಿಗ್ ಮಾಡ್ಕೊಂಡು ಹೋಗ್ತೀನಿ. ಮೇಲೆ ಅಷ್ಟು ಬೌನ್ಸ್ ಬ್ಯಾಕ್ ಅಲ್ಲ, ನಾನು ಅದನ್ನು ಓಪನ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಟ್ಟಿದ್ದೆ. ನಾನು
ಈ ಸಲ ಪರ್ಸನಲ್ ಟಾರ್ಗೆಟ್ ಮಾಡ್ತೀರಾ, ನೆಕ್ಸ್ಟ್ ಡೇ ಒಂದು ಹೊಸ ತೆಗಿತೀನಿ ನಾನು ವಿತ್ ಡಾಕ್ಯುಮೆಂಟ್ಸ್. ಆಮೇಲೆ ನನಗೇನು ಅಂತಂದರೆ, ಈಗ ಅನನ್ಯ ಕೇಸ್ನಲ್ಲಿ ಅವಳು ಕಾಲೇಜ್ ಡಾಕ್ಯುಮೆಂಟ್ಸ್ ಎಲ್ಲ ನಾನು ತೆಗೆದಾಗ ಮಿಡ್ ನೈಟು ಸುಮಾರು ಹೇಳಿದ್ರು ನಿನ್ನ ಪೇಜಲ್ಲೇ ಮಾಡುವಂತ. ನನಗೆ ನನ್ನ ಪೇಜಲ್ಲಿ ಮಾಡಿ ವ್ಯೂಸ್ ತಗೊಳ್ಳೋದಲ್ಲ ಇಂಪಾರ್ಟೆಂಟು, ಇದನ್ನು ಇಡೀ ಕರ್ನಾಟಕಕ್ಕೆ ಇಡೀ ದೇಶ ತಲುಪಿಸ್ಬೇಕು. ಅದಕ್ಕೆ ನಾನೇನು ಮಾಡಿದೆ, ಸ್ಯಾಟಲೈಟ್ ಚಾನಲ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕೊಟ್ಟೆ ಅದನ್ನು. ಮಾಡಿ ನೀವು ಮಾಡಿ ತಲುಪಿಸಿ ಜನಗಳಿಗೆ ಅಂತ. ಅಂದರೆ ಇಷ್ಟೆಲ್ಲ ಸ್ಟಡಿ ಮಾಡೋದಕ್ಕೆ, ಇಷ್ಟೆಲ್ಲ ನಿಂತ್ಕೊಳ್ಳೋದಕ್ಕೆ ಇವರೇ ಪ್ರೇರಣೆ ಅಲ್ಲ. ನಾನು ಹೇಳ್ತಿದ್ದೆ, ಇವತ್ತು ನಾನು ಪ್ರಚೋದಿಸ್ತಾ ಇರೋದು ಅವರೇ. ಅವ್ರು ನನ್ನ ಬಗ್ಗೆ ಏನೂ ಮಾತಾಡಿಲ್ಲ ಅಂತಂದಿದ್ರೆ ನಾನು ಆರಾಮಾಗಿದ್ದಿದ್ದೆ, ಇದ್ಬಿಡ್ತಿದ್ದೆ ನಾನು, ಬಿಡಪ್ಪ ಹೋಗ್ಲಿ ಎತ್ಲಾಗೆ ಅಂತ. ನನಗೆ ಎಷ್ಟು ಪ್ರಚೋದನೆ ಕೊಟ್ಟರು ನನಗೆ ಗೊತ್ತಾಯಿತು ಅವಾಗ ಅಷ್ಟು ತಪ್ಪಿದೆ ಅವ್ರ ಹತ್ರ ಅಂತ. ಈಗ ಯಾವುದೇ ವ್ಯಕ್ತಿ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ರೆ ಅವನು ವಿಷಯ ಬಿಟ್ಟು ವೈಯಕ್ತಿಕವಾಗಿ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾನೆ, ಕೆಟ್ಟ ಮಾತು ಮಾತಾಡೋಕ್ಕೆ ಶುರು ಮಾಡ್ತಾನೆ, ಅಥವಾ ಎಡಿಟ್ ಮಾಡಿ ವಿಡಿಯೋಗಳನ್ನ ಬಿಡಕ್ಕೆ ಶುರು ಮಾಡ್ತಾನೆ ಅಂತಂದ್ರೆ ಅವನ ಹತ್ರ ವಿಷಯ ಇಲ್ಲ ಅಂತ ಅರ್ಥ. ಅದು ಕ್ಲಿಯರ್. ಅವನು ವಾದದಲ್ಲಿ ಆಲ್ರೆಡಿ ಸೋತ್ಬಿಟ್ಟ ಅಂತ ಅರ್ಥ. ಹಂಗೆ ಸೋತ್ಬಿಟ್ಟಿದ್ದಾರೆ ಅವರು ಅಂತ ನಮ್ಗೆ ಗೊತ್ತಾಗೋಯ್ತು. ಯಾಕಂದರೆ ಈಗ ನೋಡಿ, 1 ಗಂಟೆಲಿ ಬಿಟ್ಟೆ, 2 ಗಂಟೆಲಿ ಬಿಟ್ಟೆ, ನಾಳೆ ಬಿಟ್ಟೆ, ತಿಂಗಳಲ್ಲಿ ಬಿಟ್ಟೆ ಅಂತ ಹೇಳಿ ಸಾಕ್ಷಿಗಳನ್ನ. ಈಗೆಲ್ಲ ಜೈಲಿಗೆ ಹೋಗೋ ದಿನಗಳು ಹತ್ರ ಬರ್ತಾ ಇದೆ. ಈಗಲಾದರೂ ನಮ್ಮ ಕೈಲಿ ಕೊಟ್ಟರೆ ನಾವು ಸಾಕ್ಷಿ ತೊಗೊಂಡೋಗಿ ಸುಪ್ರೀಂ ಕೋರ್ಟಲ್ಲೋ ಎಲ್ಲೋ ಇಟ್ಟು ಸೌಜನ್ಯ ನ್ಯಾಯ ಕೊಡ್ಸೋಕ್ಕಲ್ವ ನಮ್ಮ ಕೈಲಿ? ನಾವಿದೀವಲ್ಲ, ನಾವು ಸೌಜನ್ಯ ಪರಾನೇ. ನಾವೆಲ್ಲ ಹೇಳಿದ್ದೀವಿ ಸೌಜನ್ಯ ವಿರೋಧ ಅಂತ. ನಾನು ಈಗಲೂ ಜನಕ್ಕೆ ಕೇಳೋದು ಅಷ್ಟೇ, ಮಬ್ಬಿಡಿದಿರುವ ಕೆಲವು ಜನರು ಇದ್ದಾರೆ ಅವ್ರಿಗೆ ನಾವು ಈಗಲೂ ಕೇಳೋದು, ಇಷ್ಟೆಲ್ಲ ಮಾತಾಡ್ತೀರಾ ನ್ಯಾಯ ನ್ಯಾಯ ಅಂತ. ನ್ಯಾಯ ಯೂಟ್ಯೂಬಲ್ಲಿ ಸಿಗುತ್ತಾ? ನ್ಯಾಯ ರೋಡಲ್ಲಿ ಸಿಗುತ್ತಾ? ಅಥವಾ ನ್ಯಾಯ ಕೋರ್ಟಲ್ಲಿ ಸಿಗುತ್ತಾ? ಕೋರ್ಟಲ್ಲಿ ಸಿಗುತ್ತೆ. ಯಾಕೆ ಇವರು ಕೋರ್ಟ್ಗೆ ಹೋಗಲ್ಲ ಅಂತ ಕೇಳೋದು ಬಿಟ್ಬಿಟ್ಟು ಮಾತಾಡ್ತಾರೆ, ಜೈ ಮಹೇಶ್ ಅಣ್ಣ, ಜೈ ಮೆಟ್ಟಣ್ಣ, ಜೈ ಸಮೀರ, ಪೇಮೆಂಡನ್. ಇಲ್ಲೇ ಇರ್ತೀರೇನು? ಅಂದರೆ ಮುಂದಕ್ಕೆ ಹೋಗಲ್ಲ. ಈಗೇನೋ ಬಂದಲ್ಲಿ SIT ಅವರು ಫುಲ್ ಡ್ರಿಲ್ ಮಾಡ್ತಾವ್ರೆ ಅವನ್ನ. ಈಗ ಅದನ್ನೇನೋ ನಾನು ಡಿಸ್ಕ್ಲೇಮರ್ ಹಾಕಿದ್ದೆ, ಜನ ನಂಬಿದ್ರು ಅನ್ನೋ ಥರ ಮಾತಾಡ್ತೇನೆ ಅಂತ ಸುದ್ದಿ ಬರ್ತಾ ಇದೆ. ನಾನು ಹೇಳೋದು, ಜನ ನೋಡ್ರಿ ಎಂಥ ದಡ್ಡರಾಗ್ಬಿಟ್ರು. ಒಂದು ವಿಡಿಯೋ ನೋಡಿ ಆ ಡಿಸ್ಕ್ಲೇಮರ್ ಇಟ್ಕೊಂಡು ಅವನು ಇದರಿಂದ ಹೊರಗಡೆ 100% ಅಲ್ಲ. ಈಗ ನಾನು ಡಿಸ್ಕ್ಲೇಮರ್ ಹಾಕಿದ್ದೆ, ನಾನು ಅದು ಕಾಲ್ಪನಿಕ, ಜನ ತಪ್ಪು ತಿಳ್ಕೊಂಡ್ರು ನಾನೇ ಮಾಡಲಿ ಅಂದ್ರೆ ಮುಗಿದೋಯ್ತಲ್ಲ, ಲೀಗಲಿ ಈಸ್ ಪಾಸ್, ಮುಗೀತಲ್ಲ. ಓಕೆ, ಜನ ಮಂಗ ಆದ್ರೆ ಅಫ್ಕೋರ್ಸ್ ಮಂಗ ಆದ್ರೆ. ಓಕೆ, ನಾನು ಆರಂಭದಲ್ಲಿ ಈ ಹೋರಾಟಕ್ಕೆ ಅಂದರೆ ಒಂದು ಸ್ಪಾರ್ಕನ್ನು ಕೊಟ್ಟಂತಹ ಮೊದಲಿಗರು ಅಂತ ನಿಮ್ಮನ್ನು ಯಾಕೆ ಹೇಳಿದೆ ಅಂತಂದರೆ, ಹೌದು, ಸಾಕಷ್ಟು ಜನ ಹೋರಾಟಗಾರರು ಮುಂಚೆಯಿಂದನೂ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ನೀವು ಹೇಳ್ದಂಗೆ ಚಕ್ರವರ್ತಿ ಸೂಲಿಬೆಲೆ ಅವರಾಗಿರ್ಬೋದು, ವಸಂತ್ ಗಿಳಿಯಾರವರಾಗಿರ್ಬೋದು, ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈ ಒಂದು ಪ್ರಕರಣ, ಸಮೀರ್ನ ಒಂದು ವಿಡಿಯೋ ಬಂದ ನಂತರ ಈ ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ಯಾರೂ ರೆಡಿ ಇರಲಿಲ್ಲ. ಈವನ್ ಕಾಂಗ್ರೆಸ್ನವ್ರು ರೆಡಿ ಇರಲಿಲ್ಲ, BJP ಅವ್ರು ರೆಡಿ ಇರಲಿಲ್ಲ, JDSನವ್ರು ರೆಡಿ ಇರಲಿಲ್ಲ. ಈ ಹೋರಾಟಗಾರರು ಮುಂಚೆಯಿಂದ ಏನ್ ಮಾತಾಡ್ಕೊಂಡ್ ಬರ್ತಿದ್ರು ಅವ್ರ ಮಾತನ್ನ ನಂಬೋದಕ್ಕೂ ಕೂಡ ಸಾಕಷ್ಟು ಜನ ರೆಡಿ ಇರಲಿಲ್ಲ. ಸಮೀರ್ನ ವಿಡಿಯೋ 1.5 ಕೋಟಿ ವ್ಯೂಸ್ ಹೋಗಿ ಅವನ ಪರವಾಗಿ ಒಂದು ಬಹಳ ದೊಡ್ಡ ಅಲೆ ಇದ್ದಾಗ ಸುನಾಮಿ ಎದುರುಗಡೆ ಯಾರು ಕೂಡ ಇರ್ಲಿಲ್ಲ. ಅವಾಗ ಬಂದಂತಹ ಮೊದಲಿಗರು ನೀವು ಯಾಕೆ ಬರಬೇಕು ಅಂತ ಅನ್ನಿಸ್ತು? ಅಂದ್ರೆ ನಿಮಗೆ ಗೊತ್ತಿತ್ತು ಅಂದ್ರೆ ಇದು ಕಂಪ್ಲೀಟ್ ಆಗಿ ನಾನು ಎಗ್ನೆಸ್ಟ್ ಆಗಿ ಹೋಗ್ತಾ ಇದ್ದೀನಿ ಅಂದ್ರೆ ನೀವೇ ಹೇಳ್ದಂಗೆ ಒಂದು ಸಮೂಹ ಸನ್ನಿಗೆ ಜನ ಒಳಗಾಗಿತ್ತು. ಅವಾಗ ಬರೋದು ಕಾರಣ ಏನು? ಧೈರ್ಯ ಅಂತ. ನಾನು ಅವತ್ತು ಮಾಡಿದ್ದು ಅದೇ ಕೆಲಸ. ಫುಲ್ ವಿಡಿಯೋ ನೋಡಿದ್ಮೇಲೆ ನನಗೆ ಅರ್ಥ ಆಗಿದ್ದು, ಎಲ್ಲೂ ಸಾಕ್ಷಿಗಳನ್ನು ಒದಗಿಸಿಲ್ಲ. ಆ ವಿಡಿಯೋದಲ್ಲಿ ಯಾರ ಹೆಸರನ್ನು ಸಹಿತ ಹೇಳಿಲ್ಲ. ಗೌಡ್ರು ಅಂತ ಮಾತಾಡ್ಕೊಂಡು ಹೋಗಿದೆ. ಊರು ಗೌಡ್ರು ಅಂತ ಮಾತಾಡಿಕೊಂಡು ನಾನು ಹೇಳಿದ್ನಲ್ಲ, ಈಗಲೂ ಹೇಳ್ತೀನಿ, ಆ ವಿಷಯದಲ್ಲಿ ನನ್ನ ಕ್ಲಾರಿಟಿ ತುಂಬ ಪರ್ಫೆಕ್ಟ್ ಆಗಿತ್ತು. ನಾನು ಇವನನ್ನು ಯಾಕೆ ಅಟ್ಯಾಕ್ ಮಾಡಬೇಕು ಅಂತಂದರೆ, ಇವನ ವಿರುದ್ಧ ಯಾಕೆ ಮಾತಾಡಬೇಕು ಅಂತಂದರೆ, ಅವನು ಧರ್ಮಸ್ಥಳವನ್ನು ಸರ್ಕಾರದ ಸುಪರ್ದಿಗೆ ಒಪ್ಪಿಸಬೇಕು ಅನ್ನುವಂಥ ಮಾತನ್ನು ಆ ವಿಡಿಯೋದಲ್ಲಿ ಆಡಿದ್ದ. ನನಗದು ಇಷ್ಟ ಆಗಿರಲಿಲ್ಲ ಬಿಲ್ಕುಲ್. ಯಾಕಂದರೆ ಈಗ ಯಾವುದೇ ಒಂದು ಆಡಳಿತ ಮಂಡಳಿ ಪ್ರತಿದಿನ ಅನ್ನದಾಸೋಹ ಮಾಡ್ತಾ ಇದೆ, ವಿದ್ಯಾದಾಸೋಹ ಮಾಡ್ತಾ ಇದೆ, ತಿಂಗಳಿಗೆ ಹತ್ತತ್ರ 45-50 ಕೋಟಿಯಷ್ಟು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದೆ, ಎಲ್ಲೋ ಕೆರೆಗಳ ಅಭಿವೃದ್ಧಿ. ಮದ್ದೂರ ಹತ್ರ ಇರೋ ಯಾವುದೋ ಒಂದು ಹಳ್ಳಿಲಿ 6 ಲಕ್ಷ 7 ಲಕ್ಷ ಖರ್ಚು ಮಾಡಿ ಕೆರೆ ಅಭಿವೃದ್ಧಿ ಮಾಡಬೇಕು ಅಂತ ಧರ್ಮಸ್ಥಳದವ್ರಿಗೆ ಏನ್ರಿ ಇದೆ? ಹೆಣ್ಣು ಮಕ್ಕಳ ಸಬಲೀಕರಣ ಆಗಬೇಕು ಅನ್ನತ್ತೆ. 1.25 ಲಕ್ಷ ಕೋಟಿಯಷ್ಟು ಸಾಲ ಕೊಡಿಸಿದೆ ಬೇರೆ ಬೇರೆ ಬ್ಯಾಂಕ್ಗಳಿಂದ ಜನಗಳಿಗೆ. 1.25 ಲಕ್ಷ ಕೋಟಿ ರೂಪಾಯಿಯಷ್ಟು, 1.25 ಲಕ್ಷ ಕೋಟಿ ರೂಪಾಯಿಯಷ್ಟು ಸಾಲ ಕೊಡಿಸಿದೆ. ಜಾಮೀನು ಅವರೇ, ಅವ್ರು ಕಟ್ಟಿಲ್ಲ ಅಂದ್ರೆ ನಾವಿದ್ದೀವಿ ಅಂತ ಹೇಳಿ 1.25 ಲಕ್ಷ ಕೋಟಿ ರೂಪಾಯಿಯಷ್ಟು ಎಲ್ಲಿಂದ ರೀ? ಇವೆಲ್ಲ ಮಾಡ್ತಾ ಇರೋ ಧರ್ಮಸ್ಥಳದ ಆ ಏನಿದೆ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಏನಿದೆ ಅದನ್ನು ಇಳಿಸ್ಬಿಟ್ಟು ನಾವು ಗೌರ್ಮೆಂಟಿಗೆ ಕೊಡಬೇಕು ಅಂದರೆ, ಗೌರ್ಮೆಂಟ್ ಸುಪರ್ದಿಯಲ್ಲಿರುವ ದೇವಸ್ಥಾನಗಳ ಗತಿ ಏನು, ಕಥೆ ಏನು? ಗೌರ್ಮೆಂಟ್ ಸುಪರ್ದಿಯಲ್ಲಿರುವ ಶಾಲೆಗಳ ಗತಿ ಏನು, ಕಥೆ ಏನು? ಗೌರ್ಮೆಂಟ್ ಸುಪರ್ದಿಯಲ್ಲಿರುವ ಆಸ್ಪತ್ರೆಗಳ ಗತಿ ಏನು, ಸ್ಥಿತಿ ಏನು? ನಾವು ನೋಡಿಲ್ವ ಅದನ್ನು? ಇವತ್ತೆಲ್ಲ ಅಚ್ಚುಕಟ್ಟಾಗಿ ನಡೀತಿರೋ ಒಂದು
ಧರ್ಮಸ್ಥಳದಂತಹ ಒಂದು ಆಡಳಿತ ಮಂಡಳಿ ಅಲ್ಲಿ ಅವ್ರಿಗೆ ಯಾಕೆ ಅವ್ರ ಕೈಲಿ ಹಾಕಿರ್ಬೇಕು, ಅವ್ರ ಕೈಲಿ ಹಾಕಿರ್ಬೇಕು. ಏನು ಎಲ್ಲಿ 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 ಏನು ಮನಸ್ಥಿತಿಗಳು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಿ ನೀವು? ಏನು ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು? ಒಬ್ಬ ಸಮೀರ ಬಂದು ದೇವಸ್ಥಾನದ ಬಗ್ಗೆ ಮಾತಾಡಿದಾಗ ಅವನ ಧರ್ಮವನ್ನು ಪ್ರಶ್ನೆ ಮಾಡಬಾರ್ದು. ಆದರೆ ಜೈನರು ಹಿಂದೂ ದೇವಸ್ಥಾನ ನಡೆಸ್ತಾ ಇದ್ರೆ ಅವ್ರ ಧರ್ಮವನ್ನು ಪ್ರಶ್ನೆ ಮಾಡಬೇಕು. ಎಂಥ ಕಾಮಿಡಿ. ಓಕೆ, ಎಲ್ಲಿಂದ ಎಲ್ಲಿಗೆ? ಸೊ ಇದೆಲ್ಲ ನಿಮ್ಮ ಕಣ್ಣಿಗೆ ಬಿದ್ದಿದ್ದಕ್ಕೇನೆ ಆ ಫೋರ್ಸ್ನ ಎದುರುಗಡೆ ಹೋದೆ ನಾನು. ಆಮೇಲೆ ಇನ್ನೊಂದು, ನಾನು ಆ ಟೈಮಲ್ಲಿ ಕರೆಕ್ಟ್ ನಾನು ಶ್ರೀಲಂಕಾ ಹೊರಟೆ, 3ನೇ ವಿಡಿಯೋನ ಆದಮೇಲೆ. ಆಮೇಲೆ ಶ್ರೀಲಂಕಾಯಿಂದ ಒಂದು ವಿಡಿಯೋ ಮಾಡಿಬಿಟ್ಟೆ ನಾನು. ಸಾಕು ಇನ್ಮೇಲೆ ಅಂದರೆ ಪದೇ ಪದೇ ಜನಗಳಿಗೆ ಎಷ್ಟು ಸಲ ಹೇಳೋದು. ಆಮೇಲೆ ಎಕ್ಸ್ಟ್ರೀಮ್ ನೆಗೆಟಿವಿಟಿ ಇತ್ತು. ಎಕ್ಸ್ಟ್ರೀಮ್ ನೆಗೆಟಿವಿಟಿ ಅಂತಂದರೆ ಅವತ್ತು ನಾನು ಒಂದು ಬೇರೆ ನನ್ನ ಪೇಜಲ್ಲ ಮಾಡಿದ್ದು, ಬೇರೆ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಮಾಡಿದ್ದು, ಸ್ಪೀಡ್ ಪ್ಲಸ್ ಕರ್ನಾಟಕ ಅಂತ. ಸಬ್ಸ್ಕ್ರೈಬರ್ ಡೌನ್ ಆದರು, ನೆಗೆಟಿವಿಟಿ ಎಕ್ಸ್ಟ್ರೀಮಾಗಿ ಬಂತು. 199 ಕಮೆಂಟ್ ನೆಗೆಟಿವ್ ಇರ್ತಿತ್ತು, 100 ಇರ್ತಿತ್ತು, 100. ಯಾಕಂದ್ರೆ ನಮ್ಗೆ ನಾವೇ ಕಮೆಂಟ್ ಹಾಕ್ಸ್ಕೊಳಕ್ ಬರಲ್ಲ. ಜನ ನನಗೆ ಗೊತ್ತಲ್ವಾ, ಈಗ ನಾವು ಕಮೆಂಟ್ ಹಾಕಿ ಅಂತ ಯಾರಿಗೂ ಹೇಳಲ್ಲ. ಜನಕ್ಕೆ ಏನು ಅನ್ಸುತ್ತೆ ಇವಾಗಲೂ ನಾವು ಹೇಳಲ್ಲ. ಆರ್ಗ್ಯಾನಿಕ್ ಆಗಿ ಏನು ಬರಲಿ. ಓಕೆ, ಜನ ಕೆಟ್ಟದ್ದು ತಗೊಂಡ್ರು ತಗೋತೀವಿ, ಒಳ್ಳೇದು ಕೊಟ್ಟರು ತಗೋತೀವಿ. ಓಕೆ, ಈ ಚೇಂಜ್ ಓವರ್ನ ನೋಡಿದಾಗ ಅವತ್ತಿಗೆ 100ಕ್ಕೆ 100 ನೆಗೆಟಿವ್ ಕಮೆಂಟ್ಸ್ ಇತ್ತು. ಈಗ ಆ 100ಕ್ಕೆ 100 ನೆಗೆಟಿವ್ ಕಮೆಂಟ್ಸ್ ಇದ್ದಿದ್ದು ಎಲ್ಲಿಗೆ ಬಂದು ನಿಂತಿದೆ? ಈ ಚೇಂಜ್ ಓವರ್ನ ನೋಡಿದಾಗ ನೀವು ಈ ಹೋರಾಟಕ್ಕೆ ಬಂದದ್ದರ ಸಾರ್ಥಕತೆ ಎಷ್ಟು? ಈಗಲೂ ನಾವು ಇದರಲ್ಲೇನೋ ಸಾಧಿಸ್ಬಿಟ್ಟಿದ್ದೀವಿ ಏನೋ ಭ್ರಮೇಲಿಲ್ಲ. ಯಾಕಂದರೆ ಅವರು ರಕ್ತ ಬೀಜಾಸುರು. ಲಾಸ್ಟ್ ಒಂದು ಇಷ್ಟು ಉಳಿದ್ರು ಅವ್ರು ಮತ್ತೆ ಲಕ್ಷ ಸೃಷ್ಟಿ ಮಾಡೋಕ್ಕೆ ಬರುತ್ತೆ. ಸೌಜನ್ಯ ಅನ್ನೋ ಒಂದು ಹೆಣ್ಣುಮಗಳ ಭುಜದ ಮೇಲೆ ಗನ್ನಿಟ್ಟು ಅವರು ಧರ್ಮಸ್ಥಳದ ಕಡೆ ಬುಲೆಟ್ ಹೊಡಿತಾ ಇರೋದು 12 ವರ್ಷದಿಂದ. ಯಾವ ಸಾಕ್ಷಿಯೂ ಇಲ್ಲದೆ ಬರೀ ಸುಳ್ಳು ಹೇಳ್ಕೊಂಡು 12 ವರ್ಷದಿಂದ ಬುಲೆಟ್ ಹೊಡಿತಾ ಬರ್ತಿದ್ದಾರೆ. ಹೆಸರು ಮಾತ್ರ ಸೌಜನ್ಯದ್ದು. ನೀವೇ ಸಿಂಪಲ್ ಯೋಚನೆ ಮಾಡಿ. ಸಮೀರ್ನ ಮೊದಲನೇ ವಿಡಿಯೋ ಸೌಜನ್ಯ. ಈ ಕ್ಷಣದವರೆಗೆ ಸೌಜನ್ಯನ ಸಂಬಂಧಪಟ್ಟಂಗೆ ಅದಾದಮೇಲೆ ಒಂದೇ ಒಂದು ವಿಡಿಯೋ ಬಂದಿಲ್ಲ ಸಮೀರ್ ಕಡೆಯಿಂದ. ಇಲ್ಲದೇ ಇರುವ ಅನನ್ಯ ಭಟ್ನ ಸೃಷ್ಟಿ ಮಾಡ್ತಾನೆ. ಕೊನೆಯದಾಗಿ ಹೇಳ್ತಾನೆ, ನಮ್ಮ ಉದ್ದೇಶ ಒಂದೇ, ಆ ನಕಲಿ ದೇವಮಾನವನನ್ನು ಕಿತ್ತು ಬಿಸಾಕೋದು ಅಂತ. ಅಂದರೆ ಸೌಜನ್ಯ ನಿಮಗೆ ನೆಪ ಮಾತ್ರ, ನಿಮಗಿರೋ ಟಾರ್ಗೆಟ್ಟು ಧರ್ಮಸ್ಥಳ. ಸೊ ಹಾಗೆ ಆ ಮನಸ್ಥಿತಿಯಲ್ಲಿರುವ ಇವರನ್ನು ಇವತ್ತು ನಾವು ಸೋಲಿಸ್ಬಿಟ್ಟಿದ್ದೀವಿ ಅನ್ನೋ ಮನಸ್ಥಿತಿಯಲ್ಲಿ ನಾವಿಲ್ಲ. ನಮ್ಮ ಗೆಲುವು ನನ್ನ ಪ್ರಕಾರ ಸೌಜನ್ಯ ಸಾವಿನ ವ್ಯಾಪಾರ ಯಾರು ಮಾಡಿದ್ರಲ್ಲ ಅವ್ರನ್ನೆಲ್ಲ ಒಳಗಡೆ ಹಾಕಿಸ್ತಾರೆ. ಸೌಜನ್ಯ ಸಾವನ್ನು ಇಟ್ಕೊಂಡು ಇವರುಗಳು ಒಂದು ಧರ್ಮಕ್ಷೇತ್ರವನ್ನು, ಶ್ರದ್ಧಾ ಕೇಂದ್ರವನ್ನು ಹೆಸರುನಾಶ ಮಾಡಬೇಕು ಅಂತ ನಿಂತಿರಲ್ಲ, ಇವ್ರನ್ನೆಲ್ಲ ಒಳಗೆ ಹಾಕ, ನನ್ನ ಮಾತಲ್ಲ, ಡಿ ಕೆ ಶಿ ಅವತ್ತು ನಾನು ಹೇಳ್ತಾರೆ, ಒಳಗೆ ಹಾಕೋ ತನಕ ನಮಗೇನೋ ಸಮಾಧಾನ ಇಲ್ಲ. ಅಲ್ಲಿ ತನಕ ನಮ್ಗೆ ಗೆಲುವಲ್ಲ ಅದು. ನಾನು ಈಗ ಇವ್ರು ಹೇಳ್ತಾರೆ ಹಂಗಾದ್ರೆ ನೀನೇ ನ್ಯಾಯ ಕೊಡಿಸು ಅಂತ. ಈಗಲೂ ಹೇಳ್ತೀನಿ, ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳಲ್ಲಿ ಅವರ ತಂದೆ ಅಥವಾ ಅವರ ತಾಯಿನೇ ಹೋಗಬೇಕು ಅಷ್ಟೇ ಬಿಟ್ಟರೆ, ಕೋರ್ಟಿಗೆ ಫ್ಯಾಮಿಲಿ ಹೋಗ್ಬೇಕು ಅಷ್ಟೇ ಬಿಟ್ಟರೆ ನೀವು ಹೋಗಕ್ಕೆ ಬರಲ್ಲ. ನಾನು ಯಾವಾಗಲೂ ಅದನ್ನ ಹೇಳ್ತೀನಿ, 79ರ ವೇದವಲ್ಲಿ ಕೇಸ್ ರಿಓಪನ್ ಮಾಡಿ ಅಂತೀರ, 86 ಪದ್ಮಲತಾ ರಿಓಪನ್ ಮಾಡಿ ಅಂತೀರ, 2012 ಆನೆ ಮಾವತ ಕೇಸು ರಿಓಪನ್ ಮಾಡಿ ಅಂತೀರ, ನಿಮ್ಮ ಹತ್ರ ಸಾಕ್ಷಿ ಇದೆ ಅಂತೀರಾ, ಮೊಬೈಲಲ್ಲಿದೆ ಅಂತೀರಾ, ದೆಹಲಿ ಪೊಲೀಸರು ಅದನ್ನು ನೋಡಿ ದಂಗಾಗಿ ಹೋದ್ರು ಅಂತೀರಾ. ಆ ಸಾಕ್ಷಿ ಇಟ್ಕೊಂಡು ಹೋಗಿ ಸೌಜನ್ಯ ಕೇಸ್ನ ರಿಓಪನ್ ಮಾಡಿಸಿ ಅಂತ ಕೇಳಿದ್ರಿ ಅಂತಂದರೆ ಮಾಡಲ್ಲ. ಮತ್ತೇನು ಬೇಕು? ನ್ಯಾಯ ಬೇಕು. ಕೋರ್ಟ್ಗೆ ಹೋಗ್ತೀರಾ? ಹೋಗಲ್ಲ. ನ್ಯಾಯ ಬೇಕು. ವಿಡಿಯೋ ಮಾಡ್ತೀರಾ? ವಿಡಿಯೋ ಮಾಡ್ತೀವಿ. ನ್ಯಾಯ ಸಿಗುತ್ತಾ? ಸಿಗಲ್ಲ. ಮೀಡಿಯಾ ಟ್ರಯಲ್ ಮಾಡಬೇಡಿ, ಯೂಟ್ಯೂಬ್ ಟ್ರಯಲ್ ನಾವು ಮಾಡ್ತೀವಿ. ನಾವು ಮಾಡ್ತೀವಿ. ನೀವು ಮೀಡಿಯಾಗೆ ಬರಲ್ಲ. ನಮಗೆ ಮೇನ್ ಸ್ಟ್ರೀಮ್ ಮೀಡಿಯಾನೇ ಬೇಡ, ಯಾಕಂದ್ರೆ ಅವ್ರು ಸತ್ಯ ಮಾತಾಡ್ತಾರೆ. ನಾವು ಯೂಟ್ಯೂಬಲ್ಲಿ ನಮ್ಮದೇ ಒಂದಿಷ್ಟು ಚಾನಲ್ಗಳಿದ್ದಾವೆ, ಅವುಗಳ ಹತ್ರ ಮಾತಾಡ್ತಾ ಇರ್ತೀವಿ. ಓಕೆ, ಅದನ್ನ ನೋಡಿದಾಗ, ಆ ಆ್ಯಂಗಲ್ನ ನೋಡಿದಾಗ ಇವರು ಕಂಪ್ಲೀಟಾಗಿ ಕರ್ನಾಟಕದ ಮಾಧ್ಯಮಗಳನ್ನು ಕಂಪ್ಲೀಟಾಗಿ ಹೊರಗಡೆ ಇಟ್ಬಿಟ್ಟಿದ್ದಾರೆ. ಮೇನ್ ಸ್ಟ್ರೀಮ್ ಮಾಧ್ಯಮಗಳನ್ನು ಇವರು ಕಂಪ್ಲೀಟಾಗಿ ಹೊರಗಡೆ ಇಟ್ಬಿಟ್ಟಿದ್ದಾರೆ. ಆದರೆ ಇವರು ಯಾರು ಬೇಕು ಅಂದರೆ ಇವರು ಹೇಳುವ ಕಥೆಯನ್ನು ಕೂತ್ಕೊಂಡು ಹ್ಞೂ ಅಂತ ಕೇಳೋರನ್ನ ಮಾತ್ರ ಕೂರಿಸ್ಕೊಂಡು ಒಂದಷ್ಟು ವಿಡಿಯೋಗಳು, ಅಂದರೆ ಎಕ್ಸ್ಕ್ಲೂಸಿವ್ ವಿಡಿಯೋಗಳು. ಹೆಂಗೆ ಅಂತಂದರೆ ಚೆನ್ನನ ಇಂಟರ್ವ್ಯೂ ಒಂದು ನ್ಯಾಷನಲ್ ಮೀಡಿಯಾ, 2 ನ್ಯಾಷನಲ್ ಮೀಡಿಯಾಗೆ ಸಿಗುತ್ತೆ ಬಿಟ್ಟರೆ ಕರ್ನಾಟಕದ ಯಾವ ಮೀಡಿಯಾಗಳಿಗೂ ಸಿಗಲ್ಲ, ಬಟ್ ಯೂಟ್ಯೂಬರ್ಗಳಿಗೆ ಸಿಗುತ್ತೆ. ಇದನ್ನು ನೋಡಿದಾಗ ಚಿನ್ನನ ವಿಡಿಯೋನ ಇವ್ರು ಮಾಡಿರೋದು, ಚಿನ್ನ 164 ರೆಕಾರ್ಡ್ ಆಗೋಕ್ಕೆ ಮುಂಚೆ ಇವರೆಲ್ಲ ಮಾಡಿಟ್ಟಿರೋ ವಿಡಿಯೋಸ್. ಇವತ್ತು ಇವರೆಲ್ಲ ವಿಡಿಯೋ ಬಿಡ್ತಿದ್ದಾರೆ. ನಿಮ್ಮ ಪ್ರಕಾರ ಏನು ಅಂತಂದರೆ ಇವರು ಡೈವರ್ಟ್ ಮಾಡೋಕ್ಕೋಸ್ಕರ ವಿಡಿಯೋ ಬಿಡ್ತಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಅದು ಹಂಗಲ್ಲ. ಇವರು ವಿಡಿಯೋ ಬಿಡ್ತಾ ಇರೋದು ಇಷ್ಟು ದಿನ ಮಾತಾಡಿದ್ರಲ್ಲ ಬೋರ್ಡೆ,
ಅದನ್ನು ನಾವು ಮಾತಾಡಿದ್ದಲ್ಲ, ಇವನು ಹೇಳಿದ್ದಕ್ಕೆ ನಾವು ಮಾತಾಡಿದ್ದು ಅಂತೇಳಿ ಅವನ ತಲೆ ಮೇಲೆ ಹಾಕ್ತಾರೆ. ಕಂಪ್ಲೀಟಾಗಿ ಅವನ ತಲೆ ಮೇಲೆ ಹಾಕಿ ತಲೆ ಮೇಲೆ ಅವನು ಹೇಳ್ದ, ನಾವು ಮಾಡಿದ್ವಿ ಅಷ್ಟೇ. ನೋಡಿ, ಆಸ್ತಿ ಕೇಳಿಕೊಂಡು ಬಂದ ಸುಜಾತಾ ಭಟ್ ಇವ್ರು ಹೇಳಿದ್ರು, ಆಸ್ತಿ ಕೇಳಬೇಡಿ, ಅಸ್ಥಿ ಕೊಡಿಸ್ತೀವಿ ಅಂತಂದ್ರು. ಅಸ್ಥಿಯ ಡ್ರಾಮಾ ಆಯಿತು. ಆ ಹೆಣ್ಣು ಮಗಳು ಹೇಳಿದ ಸುಳ್ಳುಗಳು ಒಂದೊಂದೇ ಹೊರಗಡೆ ಬಂದು ಬಯಲಾಗ್ತಾ ಇದ್ದಂಗೆನೆ ತನ್ನ ಮನೆಯಿಂದ, ತಿಮ್ಮರೊಡ್ಡಿಯ ತನ್ನ ಮನೆಯಿಂದ ಆಕೆಯನ್ನು ಹೊರಗೆ ಹಾಕಿದರು. ಬೆಂಗಳೂರಿನಲ್ಲಿ ಮೊನ್ನೆ ಪೊಲೀಸ್ನವ್ರು ಬಂದಾಗ ನಾನು ಬೀದಿಗೆ ಬಂದು ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂತ ಸುಜಾತಾ ಭಟ್ ಮಾತಾಡ್ತಾ ಇದ್ರು. ಇವರ ಹುನ್ನಾರದಲ್ಲಿ, ಇವರ ಪ್ಲ್ಯಾನ್ನಲ್ಲಿ ಈಗ ಆಕೆ ಪರ ಲಾಯರ್ ಇಲ್ಲ, ಆಕೆಗೆ ಆಶ್ರಯ ಇಲ್ಲ, ಆಕೆ ಹಿಡ್ಕೊಂಡು ಕಣ್ಣೀರು ಹಾಕಿಸಿ ಲಕ್ಷಗಟ್ಟಲೆ ವ್ಯೂಸ್ ತೊಗೊಂಡ್ರಲ್ಲ, ಅವರು ಇಲ್ಲ ಜೊತೆಲಿ, ಅವರು ಇಲ್ಲ, ಕರ್ಕೊಂಡೋಗಿ ಇಟ್ಕೊಳ್ಳಿ ಅಲ್ಲ ಮನೇಲಿ. ಅನ್ಯಾಯ ಅಲ್ವಾ ಮಾಡಿದ್ದು? SIT ಕಂಪ್ಲೇಂಟ್ ಕೊಡೋಕೆ ಬರ್ಬೇಕಾದ್ರೆ ಲಾಯರ್ ಜೊತೆಗೆ ಬಂದರು, ಇವತ್ತು ವಾಪಸ್ ತಗೊಬೇಕಾದ್ರೆ ಒಬ್ಬರೇ ಬಂದಿದ್ರು. ಅಲ್ಲಲ್ಲ, ಅವನು ಬಿಟ್ಟಾಕಿ ಚಿನ್ನಯ್ಯನಿಗೆ ಲಾಯರ್ ಇಲ್ಲ ರೀ, ಚಿನ್ನನಿಗೆ ಲಾಯರ್ ಇಲ್ಲ. ಬರ್ತಾ 3 ಜನ ಇದ್ರು, 4 ಜನ ಕೊಡ್ತಾ ಇದ್ರಲ್ಲಿ. ಇವತ್ತು ಚಿನ್ನಯ್ಯನಿಗೆ ಲಾಯರ್ ಇಲ್ಲ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಡಬೇಕಂತ ಪರಿಸ್ಥಿತಿ ಬಂದಿದೆಯಂತೆ. ಇವರ ಚಟಕ್ಕೆ, ಇವರ ತೆವಲಿಗೆ ಯಾರ್ಯಾರನ್ನೋ ಬಳಸ್ಕೊಂಡು ಸುಳ್ಳು ಕಥೆಗಳನ್ನು ಸೃಷ್ಟಿ ಮಾಡಿ ಆರಂಭದ ಸುಜಾತನ ಬಳಸ್ಕೊಂಡ್ರು. ಅದನ್ನೇ ಹೇಳ್ತಾರೆ, ಸುಜಾತಾ ಭಟ್ ನೋಡಿ ಬೀದಿಗೆ ಬಿಟ್ರು, ಚಿನ್ನಯ್ಯನ ಕರ್ಕೊಂಬಂದು ಬೀದಿಗೆ ಬಿಟ್ರು. ಏನು ವಕಾಲತ್ ಆಗ್ತಾರೆ ಈಗ ಅವರು ಅವ್ರ ಪರವಾಗಿ? ಇವ್ರು ಉಳಿದ್ರೆ ಸಾಕಾಗ್ಬಿಟ್ಟಿದೆ ಈಗ ಇಷ್ಟು ದಿನ ಏನಂದ್ರು, ನಾವು ಷಡ್ಯಂತ್ರ ಮಾಡಿಲ್ಲ, ನಮ್ಗೆ ಗೊತ್ತಿಲ್ಲ. ಸರಿ, ಷಡ್ಯಂತ್ರ ಮಾಡದೇನೆ ಸಿಗದೇನೆ ಬರೀ ಅವರ ಫೇವರ್ ಮಾಡುವ ಯೂಟ್ಯೂಬ್ ಚಾನಲ್ಗಳಿಗೆ ಮಾತ್ರ ಇಂಟರ್ವ್ಯೂ ಯಾಕೆ ಸಿಕ್ತು? ಅದು ನಿಮಗೆ ಯಾಕೆ ಸಿಕ್ಕಿಲ್ಲ? ನನಗೆ ಯಾಕೆ ಸಿಕ್ಕಿಲ್ಲ? TV ವಿಕ್ರಮಗೆ ಯಾಕೆ ಸಿಕ್ಕಿಲ್ಲ? ಸ್ವೀಟ್ ಪ್ಲಸ್ಗೆ ಯಾಕೆ ಸಿಕ್ಕಿಲ್ಲ? ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಅಲ್ಲ, ಮೇನ್ ಸ್ಟ್ರೀಮ್ ಮಾಧ್ಯಮಗಳನ್ನ ಆ ಕಡೆ ಯೂಟ್ಯೂಬ್ಗೆ ಕೊಡೋದವರು ಅಂತ ನಿರ್ಧಾರ ಮಾಡಿದ್ರು, ನಮಗೆ ನಿಮಗೆ ಯಾಕೆ ಸಿಕ್ಕಿಲ್ಲ? ಬರೀ ಅವರಿಗೆ ಆಪ್ತ ವಲಯದ ಚಾನಲ್ಗಳಲ್ಲಿ ಮಾತ್ರ ರೆಕಾರ್ಡ್ ಮಾಡಿ ಇಟ್ಟರು. ಮರುಪ್ರಶ್ನೆ ಹೋಗದೇ ಇರುವಂತಹ ಚಾನಲ್ ಬೇಕು. ಮರುಪ್ರಶ್ನೆ ಅಂದರೆ ಅವ್ರು ಏನು ಹೇಳ್ತಾರೆ ಅದನ್ನು ಮಾತ್ರ. ಸಮೀರ್ ಮಾತಾಡ್ಸಿರೋದು ಬಂದಿದೆಯಲ್ಲ, ಸಮೀರ ಇವಾಗ ಏನು ಹೇಳ್ತಾನೆ, ಅವನು ಹೇಳಿದ್ದ ಅದನ್ನು ನಾನು ಮಾಡಿದೆ ಅಂತ ಹೇಳ್ತಾನೆ. ಅವನು ಹೇಳಿದ್ದ ಅದನ್ನ ಇಟ್ಕೊಂಡು ನಾನು ಮಾಡಿದೆ. ಸಮೀರ್ ಇವ್ರು ಯಾಕೆ ಎಲ್ಲ ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಟಿದ್ರು? ಸಮೀರ್ ಎಸ್ಕೇಪು, ಚಿನ್ನಯ್ಯ ಲಾಕು, ಎಲ್ಲ ಲಾಕೆ. ಚಿನ್ನಯ್ಯ ಲಾಕು, ಸುಜಾತಾ ಭಟ್ ಲಾಕು. ಇವ್ರನ್ನ ನಂಬ್ಕೊಂಡು ಓದೋರ್ ಕತೆ ಫಿನಿಶ್ ಎಲ್ಲ. ಓಕೆ, ಇವ್ರು ಹೇಳ್ತಾರೆ ಷಡ್ಯಂತ್ರ ಮಾಡಿಲ್ಲ, ಅಲ್ಲಿ ಹಂಗಾಗಿದೆ, ಇಲ್ಲಿ ಹಿಂಗಾಗಿದೆ. ಈಗ ಹೇಳ್ರಪ್ಪ, ಬರೀ ಕತೆಗಳನ್ನು ಸೃಷ್ಟಿ ಮಾಡಿ ಒಂದು ಪ್ರಾಪಗಂಡನ ರೆಡಿ ಮಾಡಿ, ಫಸ್ಟು ಚಿನ್ನಯ್ಯನ ಕರ್ಕೊಂಬರೋಕ್ಕೆ ಮುಂಚೆ ಧರ್ಮಸ್ಥಳದ ಹೆಸರನ್ನು ಇಡೀ ರಾಜ್ಯದಲ್ಲಿ ರಿಜಿಸ್ಟರ್ ಮಾಡಬೇಕು ಅನ್ನುವ ಕಾರಣಕ್ಕೆ ಧರ್ಮಸ್ಥಳದ ಬಗ್ಗೆ ಒಂದು ವಿಡಿಯೋ ಮಾಡಿ ಜನಗಳ ಮೈಂಡಲ್ಲಿ ಅದ್ರ ಬಗ್ಗೆ ನೆಗೆಟಿವಿಟಿ ಬಿಲ್ಡ್ ಮಾಡಿ, ಅದೇ ಟೈಮಿಗೆ ಕರೆಕ್ಟಾಗಿ ಹೌದು ಜನ ಇವಾಗೆಲ್ಲ ಆಕ್ರೋಶದಲ್ಲಿದ್ದಾರೆ ಅನ್ಬೇಕಾದ್ರೆ ಚಿನ್ನಯ್ಯನ ಕರ್ಕೊಂಬಂದು ಅವ್ನು ಇಂಟರ್ವ್ಯೂ ಮಾಡಿ, ಅದನ್ನು ಪೂರ್ವಕವಾಗಿ ಅದೇ ಥರದ ವಿಡಿಯೋ ಮತ್ತೊಂದು ರೆಡಿ ಮಾಡಿ ಜನಗಳ ಮೈಂಡಲ್ಲಿ ಫುಲ್ಲು ನೆಗೆಟಿವಿಟಿ ಬರೋ ಥರ ಮಾಡಿ, ಆಲ್ ಆಫ್ ದ ಸಡನ್ ಮುಸುಕುದಾರಿ ಅಂತ ಹೇಳ್ಬಿಟ್ಟು ಅವ್ನು ಕರ್ಕೊಂಬಂದು ಯಾವುದಾದ್ರೂ ಸುಳ್ಳ ಹೇಳಿದ್ದು ನೋಡಿ ಎಲ್ಲ ಸತ್ಯ ಬಂತು, ಸಾಕ್ಷಿ, ಜೀವಂತ ಸಾಕ್ಷಿ, ಎಲ್ಲ ಪ್ರೊಪಗಂಡ ರೆಡಿ ಮಾಡಿ ಯಾವುದಕ್ಕೂ ದಾಖಲೆಗಳನ್ನು ಕೊಡದೆ ಎಲ್ಲೋಯ್ತು? ಸಾವಿರ ಅಂತ ಹಿಂಗೆ ಅನ್ನಲ್ಲ ಸಮೀರ, ರಕ್ತ ಕುದೀತಾ ಇಲ್ವಾ? ಪ್ರಚೋದನೆ ಮಾಡೋದ್ನಲ್ಲ. ಒಬ್ಬ ಮೊಹಮ್ಮದ್ ಸಮೀರ್ ಏನೇನು ಮಾಡ್ಬಿಟ್ಟ 6 ತಿಂಗಳೊಳಗಡೆ. ಎಸ್, ಮೊದಲ ವಿಡಿಯೋ ಬಂದಾಗ ನೀವು ಕೂಡ ಗಮನಿಸಿರ್ತೀರ, ಇವತ್ತಿನ ಸಮೀರನನ್ನು ಕೂಡ ನೀವು ಕೂಡ ಗಮನಿಸಿರ್ತೀರ. ಮೊದಲ ವಿಡಿಯೋ ಬಂದಾಗ ಹೆಂಗೆ ಧರ್ಮಸ್ಥಳದ ಪರವಾಗಿ ಮಾತನಾಡೋರನ್ನ ಒಂದಷ್ಟು ಪೇಮೆಂಟ್ ಗಿರಾಕಿಗಳು ಅಂತಂದ್ರು, ಅವನಿಗೂ ಕೂಡ ಆ ಥರದ ಒಂದಷ್ಟು ಕಮೆಂಟ್ಗಳು, ಒಂದಷ್ಟು ಅಲಿಗೇಷನ್ಸ್ ಬಂದಿತ್ತು. ನೀನು ಈ ವಿಡಿಯೋ ಮಾಡೋದಕ್ಕೆ ಎಷ್ಟು ಪೇಮೆಂಟ್ ಬಂದಿದೆ, ಎಷ್ಟು ದುಡ್ಡು ತೊಗೊಂಡಿದ್ಯಾ ನೀನು ಹೇಳು ಅಂತ ಒಂದಷ್ಟು ಅಲಿಗೇಷನ್ ಬಂದಿತ್ತು. ಆಗ ಆತನೇ ಒಂದು ಕ್ಲಾರಿಫಿಕೇಶನನ್ನು ಕೊಟ್ಟಿದ್ದ, ನಾನು ಮಾಡಿರುವ ವಿಡಿಯೋವನ್ನು ಎಡಿಟ್ ಮಾಡಿಸೋದಕ್ಕೂ, ಅಂದರೆ ಎಡಿಟರ್ಗೆ ಕೊಡೋದಕ್ಕೂ ದುಡ್ಡಿಲ್ಲ ನನ್ನ ಹತ್ರ ಅಂತ. ಇವತ್ತಿನ ಆತನ ಲೈಫ್ ಸ್ಟೈಲನ್ನು ನೋಡ್ತಾ ಇದ್ದಾರೆ, 3 ಜನ ವಕೀಲರು, ಫಾರ್ಚುನರ್ ಗಾಡಿ, ಇದನ್ನು ನೋಡ್ತಾ ಇದ್ದಾರೆ. ಏನನ್ಸುತ್ತೆ ನಿಮಗೆ? ನಾನು ಯಾವಾಗಲೂ ಹೇಳ್ತೀನಿ, ಸೌಜನ್ಯ ಪರ ಮತ್ತು ಧರ್ಮಸ್ಥಳ ಪರ ಎರಡೂ ವಿಷಯದ ಪರ ನಿಂತವರು. ಇವತ್ತು ನೀವು ನಮ್ಮ ಮನೇಲಿ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ, ನಾನು ಬಾಡಿಗೆ ಮನೇಲಿ ಇದ್ದೀನಿ. ಆದರೆ ಸೌಜನ್ಯ ಪರ ಅಂತ ಹೇಳಿಕೊಳ್ಳುವ ಸಂತೋಷ್ ರಾವ್ ಪರ ಹೋರಾಟಗಾರರು 16,000 ಸ್ಕ್ವೇರ್ ಫೀಟಲ್ಲಿ ಮನೆ ಕಟ್ತಾ ಇದ್ದಾರೆ.
ಹಂಚಿನ ಮನೆ ಇದ್ದಿದ್ದು 3 ಫ್ಲೋರ್ ಮನೆ ಆಗಿದೆ. ಮನೆ ಎದುರುಗಡೆ 3 ಕಾರ್ ನಿಲ್ತಾ ಇದೆ. ಒಂದು ಪೆಜಾರೋ ಹೊರಟ್ರೆ ಅದ್ರ ಹಿಂದ್ಗಡೆ 6 ಕಾರಲ್ಲಿ ಹುಡುಗರು ಬರ್ತಾರೆ. ಒಬ್ಬ ವ್ಯಕ್ತಿ ತನ್ನ ಮಾಡೋ ಕೆಲಸ ಎಲ್ಲ ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಲೈವ್ ಬರೋದು, ವಿಡಿಯೋ ಮಾಡೋದು ಮಾಡ್ಕೊಂಡು ಅದನ್ನೇ ಜೀವನ ಮಾಡ್ಕೊಂಡಿದ್ದಾನೆ. ಯಾರಿಗಾಗ್ತಿದೆ ಪೇಮೆಂಟು? ನೀವು ನನ್ನೊಂದು ಇಂಟರ್ವ್ಯೂ ಮಾಡಬೇಕು ಅಂತಂದರೆ, ಇಲ್ಲ ಮಂಜು ಏನೋ ಕೆಲಸ ಇದೆ ಕಣ, ಫಸ್ಟ್ ಆ ಕೆಲಸ ಮುಗಿಸ್ಕೊಂಡ್ಬರ್ತೀನಿ. ನಾವು ಕೆಲಸ ಮಾಡಬೇಕು, ದುಡಿಬೇಕು. ಅವ್ರಿಗೆ ದುಡಿಮೆನೇ ಬೆಳಗ್ಗೆ ಎದ್ರೆ ಸೌಜನ್ಯ ಹೆಸರು ಹೋರಾಟ ಮಾಡೋದು, ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋದು. ಎಲ್ಲಿಂದ ಬರ್ತಾ ಇದೆ ಪೇಮೆಂಟು? ಸೌಜನ್ಯ ಮೀನ್ಸ್ ಅವ್ರಿಗೆ ಮನಿ, ದುಡ್ಡು ರೀ, ದುಡ್ಡು. ಯೋಚನೆ ಮಾಡಿ, ಜನ ಕಾಮನ್ ಸೆನ್ಸ್ ಯೋಚನೆ ಮಾಡೋದು. ಹೌದಲ್ವಾ? ಎಲ್ಲಿಂದ ಬರ್ತಾ ಇದೆ ದುಡ್ಡು ಇವರಿಗೆ? ಮಹೇಶ್ ತಿಮ್ಮರೋಡಿ ಮನೆಯಲ್ಲಿ ಅಷ್ಟು ಜನ ಹುಡುಗರು ಇರ್ತಾರಲ್ಲ, ಏನು ಎಲ್ಲ ಕೆಲಸ ಬಿಟ್ಟು ಅಲ್ಲಿ ಬಂದು ಕೂತಿದ್ದಾರೆ ಅಂತಂದರೆ ಏನು ದುಡ್ಡೇ ಬೇಡ ನಮಗೆ, ಸುಮ್ಮನೆ ಅಣ್ಣನ ಜೊತೆ ಓಡಾಡ್ಕೊಂಡಿರ್ತೀವಿ ಅಂತ ಬರ್ತಾರ? ಹಾಂ, ಯಾರು ಬರ್ತಾರೆ? ಜನ ಕಾಮನ್ ಸೆನ್ಸ್, ಅದೇ ಹೇಳಿದ್ನಲ್ಲ, ಒಂದು ಸಣ್ಣ ಲಾಜಿಕಲ್ ಥಿಂಕಿಂಗು ಕಾಮನ್ ಸೆನ್ಸ್ ಎರಡು ಮಾತ್ರ. ಮಠಣ್ಣವ್ರು ಯಾದಗಿರಿ ಬಿಟ್ಟು ಧರ್ಮಸ್ಥಳದಲ್ಲೇ ಕಂಪ್ಲೀಟ್ ಆಗಿ ಸೆಟ್ಲ್ ಬೆಳಗ್ಗೆ ಇದ್ರೆ ಅದೇ ಕೆಲಸ. ಈ ಹೋರಾಟದ ದಿಕ್ಕನ್ನು ಹಾದಿ ತಪ್ಪಿಸಿದ್ದೇ ಮಠಣ್ಣನವ್ರು ಬಂದಮೇಲೆ. ಯಾಕಂಗೆ ಇನ್ನೇನು ಅಂದರೆ ಸುಳ್ಳುಗಳ ಮೇಲೆ ಸುಳ್ಳುಗಳು. ಅಂದರೆ ಫ್ರಸ್ಟ್ರೇಟ್ ಆಗೋದು ಯಾವ ಲೆವೆಲ್ಗೆ ಅಂತಂದರೆ, ಮಾಡಿದ್ದು ಯಾವುದು ವರ್ಕ್ ಆಗ್ತಿಲ್ಲ ಅಂತಂದಾಗ ಒಬ್ಬ ಮನುಷ್ಯನ ಫ್ರಸ್ಟ್ರೇಷನ್ ಬರುತ್ತಲ್ಲ, ಆ ಫ್ರಸ್ಟ್ರೇಷನ್ ಆ ಮುಖದಲ್ಲಿ ಹೆಂಗೆ ಕಾಣುತ್ತೆ ಅಂತಂದ್ರೆ ನೋಡಿ. ಇತ್ತೀಚಿನ ದಿನಗಳದ ಅವ್ರ ಮುಖ ನೋಡಿ, ಅವ್ರ ವಿಡಿಯೋ ನೋಡಿ, ಲಾಸ್ಟ್ ಒಂದು ಥೂ ಅವ್ರಿಗೆ ಹೋಗಿತಾರೆ, ಇವ್ರಿಗೆ ಹೋಗಿತಾರೆ. ಅಂದರೆ ನಾನು ಈ ಅಣ್ಣಪ್ಪ ಸ್ವಾಮಿಯನ್ನು ಎದುರಾಕೊಂಡವ್ರಿಗೆ ಮಾನಸಿಕ ಸಮಸ್ಯೆಗಳಾಗ್ತವಂತೆ. ನನಗೆ ಯಾಕೋ ಕೆಲವರು ನೋಡಿದಾಗ, ನನಗೂ ಹೇಳಿದರು ಹುಚ್ಚಿಡಿಯುತ್ತೆ, ನನಗೆ ಕೆಲವರು ನೋಡಿದಾಗ ಅಣ್ಣಪ್ಪ ಸ್ವಾಮಿ ಯಾಕೋ ಆಡ್ತಾ ಇದ್ದಾರಲ್ಲ ಅಂತ ಅನಿಸುತ್ತೆ. ನೋಡಿ, ಅಬ್ಸರ್ವ್ ಮಾಡಿಬೇಕಾರೆ ನೀವೇ ಅಬ್ಸರ್ವ್ ಮಾಡಿ. ಯಾವತ್ತೋ ಒಂದು 2 ವರ್ಷದ ಹಿಂದಿನ ಒಂದು ವಿಡಿಯೋ ನೋಡಿ, ನಿನ್ನೆ ಮೊನ್ನೆ ಮಾಡಿರೋ ಒಂದು ವಿಡಿಯೋ ನೋಡಿ. ಅವ್ರು ಈಗಲೂ ನಂಬಿಸೋ ಪ್ರಯತ್ನದಲ್ಲಿದ್ದಾರೆ ಅಷ್ಟೇ ಬಿಟ್ಟರೆ. ಅವ್ರ ಮೊನ್ನೆ ಕೂಡ ಒಂದು ಇನ್ಸಿಡೆಂಟ್ ಆಯಿತು, ಹುಬ್ಬಳ್ಳಿಯ ರೋಡಿ ಶೀಟರ್ ಒಬ್ಬನನ್ನು ಕರ್ಕೊಂಡ್ಬಂದು. ನನಗೆ ಈಗ ಹೆಂಗೆ ಅಂತಂದರೆ, ಗಿರೀಶ್ ಮಟ್ಟಣ್ಣವರ್ ಈಸ್ ಫ್ರಸ್ಟ್ರೇಟೆಡ್ ಮ್ಯಾನ್. ನಾವು ಎಲ್ಲ ಉಲ್ಟಾ ಹೊಡಿತು. ಸುಜಾತಾ ಭಟ್ಗೆ ಪಾಪ ಐಡಿಯಾ ಕೊಟ್ಟಿದ್ದೇ ಗಿರೀಶ್ ಮಟ್ಟಣ್ಣವರ್ ಅಂತ ಸುಜಾತಾ ಭಟ್ ಹೇಳ್ತಾರೆ. ಅಂದರೆ ಈ ಪ್ರಕರಣಗಳೆಲ್ಲ ಸಾಲಕ್ಕೆ ಬಂದ ಮೇಲೆ 3 ವಿಚಾರದಲ್ಲಿ ಈ ಮಟ್ಟಣ್ಣನವರು ತೆಗೆದುಕೊಂಡ್ರು ಜನರ ಮುಂದೆ. ಒಂದು ಸುಜಾತಾ ಭಟ್ ಕೇಸ್ನಲ್ಲಿ, ಇನ್ನೊಂದು ಬುರುಡೆ ಪ್ರಕರಣದಲ್ಲಿ, ಇನ್ನೊಂದು ರೌಡಿ ಶೀಟರ್ ಬಂದು ಮಾನವ ಹಕ್ಕುಗಳ ಮೂರೇ ಅಲ್ಲ. ಅಯ್ಯೋ, ನೀವು ಮೂರೇ ಇಲ್ಲ ಅಂದರೆ ಅದು ಪ್ರೂಫ್ ಸಮೇತ. ಈಗ ಮೊದಲ ಬುರುಡೆ ತಂದ್ರಲ್ಲ, ಅದು FSL ಇಂದ ನನಗೆ ವರದಿ ಬಂದಿದೆ. ಅದೊಂದು ಮಹಿಳೆ ಅದಂತೆ 24 ವರ್ಷದ್ದು ಅಂತ. ಸುಳ್ಳು. ಓಕೆ. ಮೊನ್ನೆ ಏನು ಮಾಡಿದ್ದಾರೆ, ಈಗ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ವಿಚಾರದಲ್ಲಿ ರಿಟ್ ಪಿಟಿಷನ್ ಇದೆ, ಕೋರ್ಟ್ ಆರ್ಡರ್, ಅವ್ರ ಹೆಸರನ್ನು ಯಾರು ತೆಗಿಬಾರ್ದು ಅಂತ. ಅವ್ರನ್ನ ಇವ್ರು ಭಾಳ ಕೆಟ್ಟದಾಗಿ ನಿಂದಿಸ್ತಾ ಇದ್ರಲ್ಲ. ಸೊ ಹಂಗಾಗಿ ಅದೊಂದು ಕೋರ್ಟ್ ಆರ್ಡರ್ ಇದೆ. ಈ ಮನುಷ್ಯ ಮೊನ್ನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಅತ್ಯಾಚಾರಿ ಹಂಗೆ ಹಿಂಗೆ ಅಂತ ಅವ್ರ ಹೆಸರು ಇಟ್ಕೊಂಡು ಮಾತಾಡಿದ್ದಾನೆ. ಜಡಿತಾರೆ ಕೇಸ್ ಇವಾಗ. ಅಂದರೆ ನಾನು ಹೇಳೋ ಸುಳ್ಳುಗಳಿಂದ ಏನಾಗುತ್ತೆ ಅನ್ನೋದು, ಆ ಮನುಷ್ಯ ಅಲ್ಲಿ 12,000ದಷ್ಟು ಸಾಮೂಹಿಕ ವಿವಾಹಗಳಾಗಿದೆ. ಆ ಮನುಷ್ಯನೂ ಅಲ್ಲೇ ಸಾಮೂಹಿಕ ವಿವಾಹ ಆಗಿದ್ದಾನೆ. ಅಲ್ಲಿ ಸಾಮೂಹಿಕ ವಿವಾಹ ಆದರೆ ಫಸ್ಟ್ ನೈಟಿಗೆ ಕಳಿಸ್ಬೇಕು ಅಂತ. ಅಂದರೆ ನಂಬಿಸುವ ಭರದಲ್ಲಿ ಏನು ಸುಳ್ಳು ಹೇಳ್ತಿದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಸಾಮೂಹಿಕ ವಿವಾಹ ಆಗಿರೋರ ಮನಸ್ಥಿತಿ ಏನಾಗಿರಲ್ಲ ಕೇಳಿದಾಗ. 12,000 ಹೆಣ್ಣುಮಕ್ಕಳ ಬಗ್ಗೆ ನೇರವಾದ ಆರೋಪ ಅಲ್ವಾ ಅಲ್ಲಿಗೆ? 12,000 ಹೆಣ್ಮಕ್ಳ ಮೇಲೆ ನೇರ ಆರೋಪ ಅಲ್ವಾ ಅದು? ಇನ್ಕ್ಲೂಡಿಂಗ್ ಅವ್ರ ವೈಫ್ ಸೇರಿ. ಆಮೇಲೆ ನಾನು ಹೇಳ್ತಿರೋದು, ಮನುಷ್ಯನಿಗೆ ಯಾವ ಲೆವೆಲಲ್ಲಿ ಅಂದರೆ ಒಂಥರ ಬುದ್ಧಿಭ್ರಮಣೆ ಥರ ಆಗಿಬಿಡುತ್ತೆ ಅಂತಂದರೆ, ಯಾವಾಗ ಮೂಳೆಗಳು ಸಿಗಲಿಲ್ಲ, ಬುರುಡೆಗಳು ಸಿಗಲಿಲ್ಲ, ಅಲ್ಲಿ ಸೀಳು ನಾಯಿಗಳಿದೆ, ಅಲ್ಲಿ ಹಂದಿಗಳಿದೆ, ಅಲ್ಲಿ ಉಡ ಇದೆ, ಹೈನಾ ಇದೆ. ಅದು 5 ಅಡಿ ಆಳಕ್ಕೆ ಹೋಗಿ ಬುರುಡೆ ನೆತ್ಕೊಂಡ್ಬರುತ್ತೆ. ಅವು ಉಡ ಮತ್ತು ಹಂದಿಗಳು ಎಲ್ಲಿರ್ತಾವಲ್ಲ, ಅವುಗಳು ಗೂಡನ್ನು ಹುಡುಕಿದ್ರೆ ನಮಗೆ ಬುರುಡೆ ಸಿಗುತ್ತೆ ಅಂತಾರೆ. ಅಂದರೆ ಜಸ್ಟ್ ಥಿಂಕ್. ಜನ ಇನ್ನೂ ಅವ್ರನ್ನ ನಂಬ್ತಾ ಇದ್ದಾರೆ. ಮತ್ತೆ ಆಶ್ಚರ್ಯ ಆಗೋದು, ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗೋದು, ಯಾರಿರ್ಬೋದು ಇವರೆಲ್ಲ? ಯಾರ ಮನೆ ಮಕ್ಕಳಪ್ಪ ನೀವೆಲ್ಲ? ನಂಬ್ತಾರೆ, ಅದನ್ನು ನಂಬ್ತಾರೆ, ಇರ್ಬೋದು ಅಂತ. ಇನ್ನು ಆರಂಭದಲ್ಲಿ ನೀವು ಒಂದು ಬೇಜಾರಿನಲ್ಲಿ ಒಂದು ಮಾತಾಡಿದ್ರಿ ಲಾಸ್ಟ್ ಇಂಟರ್ವ್ಯೂ ಮಾಡಬೇಕಾದ್ರೆ, ಜನ ಸಮೂಹ ಸನ್ನಿಗೊಳಗಾಗ್ಬಿಟ್ಟಿದ್ದಾರೆ, ಅವ್ರನ್ನ ಕರ್ಕೊಂಬರೋದು ಅಷ್ಟು ಈಸಿ ಇಲ್ಲ, ತುಂಬ ಕಷ್ಟ ಅಂತ. ಇವತ್ತಿಗೆ ಆ ಮಾತನ್ನ ನೆನೆಸ್ಕೊಂಡ್ರು. ಈಗಲೂ ಸಹಿತ
ಸಮೂಹ ಸನ್ನಿಯಿಂದ ಎಲ್ಲರೂ ಹೊರಗೆ ಬಂದಿದ್ದಾರೆ ಅಂತ ನಾನು ಹೇಳಲ್ಲ. ಎಷ್ಟು ಪರ್ಸೆಂಟ್ ಬಂದಿರ್ಬೋದು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಈಗ ಒಂದು 65-70% ಟರ್ನ್ ಆಗಿದೆ. 65 to 70% ಜನಕ್ಕೆ ಅರ್ಥ ಆಗಿದೆ. ಯಾಕಂತಂದರೆ ನನಗೆ ಬೈದು ಮೆಸೇಜ್ ಮಾಡ್ತಾ ಇದ್ದವರು ಸಾರಿ ಕೇಳ್ಕೊಂಡು ನನಗೆ ಮೆಸೇಜ್ ಮಾಡೋರು. ಓಕೆ, ಈವನ್ ನನ್ನ ಚಾನಲ್ನಲ್ಲಿ ಪ್ರಸಾರ ಆಗಿರೋ ವಿಡಿಯೋ ಕೆಳಗಡೆ ಕಮೆಂಟ್ಗಳು ಕೂಡ ಸಾಕಷ್ಟು ಜನ ಸಾರಿ ಕೀರ್ತಿ, ನಾನು ತಪ್ಪು ತಿಳ್ಕೊಂಡಿದ್ದೆ ಅಂತ ಹಾಕಿರೋದನ್ನ ನೋಡಿದ್ದೆ. ಸೊ ಹಾಗಿದೆ. ಸೊ ನಾವು ಬಲವಾಗಿ ನಿಂತಿದ್ವಿ ಈ ಸಲ. ಅವ್ರದ್ದೊಂದು ಮೋಡ್ ಆಫ್ ಆಪರೆಂಡಿ ಇತ್ತು. ಯಾರಾದರೂ ಧರ್ಮಸ್ಥಳದ ಪರವಾಗಿ ಬಂದರೆ ಅವರ ವೈಯಕ್ತಿಕ ತೇಜೋವಧೆ ಮಾಡೋದು, ಕೆಟ್ಟ ಮಾತುಗಳಲ್ಲಿ ಬೈಯೋದು, ಅವ್ರು ಮತ್ತೆ ವಾಪಸ್ ಬರದೇ ಇರೋ ಥರ ಮಾಡೋದು ಅಂತ ಅವ್ರದ್ದೊಂದು ಪ್ಲ್ಯಾನ್ ಇತ್ತು. ಆ ಪ್ಲ್ಯಾನ್ಗೆ ಈ ಸಲ ಕೆಲವರು ತಲೆ ಕೆಡಿಸ್ಕೊಂಡಿಲ್ಲ. ಆಗಿದ್ದಾಗ್ಬಿಡ್ಲಿ ಈ ಸಲ ಅಂತ. ಬರ್ರಿ ನೀವು ಅದೆಷ್ಟು ಹೋಗ್ತಿರೋ ಹೋಗಲಿ, ಬಟ್ ಈ ಸರಿ ಹೆಂಗಾದ್ರೂ ಮಾಡಿ ಹೆಡೆಮುರಿ ಕಟ್ಟಿ ನಿಮ್ಮನ್ನೊಂದು ಗಂಟು ಮೂಟೆ ಕಟ್ಟಬೇಕು ಅಲ್ಲಿಂದ ಅಂತ ಡಿಸೈಡ್ ಮಾಡಿ ನಿಂತಿದ್ವಿ. ಹಾಗಾಗಿ ಅವ್ರು ಯಾವಾಗ ಪರ್ಸ್ನಲ್ ಅಟ್ಯಾಕ್ ಮಾಡಿದ್ರು ನಾನೊಂದು ಹೊಸ ವಿಷಯ ಎತ್ಕೊಂಡು ನೋಡ್ಬರ್ತಿದ್ದೆ. ನಿದ್ದೆ ಮಾಡ್ತಿರ್ಲಿಲ್ಲ ನಾನು. ಬಿಡಬಾರ್ದು ಈ ಸಲ, ನೋಡೋಣ ಸತ್ಯ ಗೆಲ್ಲತ್ತಾ ಅಥವಾ ಇವರು ಸುಳ್ಳಿನ ಕೋಟೆ ಭದ್ರವಾಗಿ ನಿಲ್ಲತ್ತಾ ನೋಡೇ ಬಿಡೋಣ ಅಂತ. ನೋಡಿ ಈಗ ಒಂದೊಂದೇ ಇಟಿಕೆಗಳು ಹೆಂಗೆ ಉದ್ರ ಹೋಗ್ತಾ ಇದೆ, ಹೆಂಗೆ ಉದ್ರ ಹೋಗ್ತಿದೆ ಈಗ. ಪ್ರತಿದಿನ ಲೈವ್ ಬಂದು ಪ್ರತಿದಿನದ ಅಪ್ಡೇಟನ್ನು ಕೊಡ್ತಾ ಇರೋರು ಲೈವ್ ಬರೋದನ್ನ ಸ್ಟಾಪ್ ಮಾಡಿಬಿಟ್ಟು ಎಲ್ಲಿದ್ದಾರೆ? ಇಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದ್ರು, ಲೈವ್ ಬರೋದು ಸ್ಟಾಪ್ ಆಗಿದೆ. ಎಲ್ಲಿ ಪ್ರತಿದಿನ 7 ಗಂಟೆಗೆ ಬಂದು ಹಾಯ್ ಹಲೋ ವೀಕ್ಷಕರೇ ಅಂತ ಕೂತಿದ್ದವ್ರು ಎಲ್ಲೋದ್ರು? ವೆಲ್ಕಮ್ ಟು ಕುಡ್ಲಾ ರಂಪೀಶ್ ಅಂತಿದ್ದವ್ರು ಎಲ್ಲೋದ್ರು? ಎಲ್ಲಿ ಎಲ್ಲ ಮುಖ ಇಲ್ಲಲ್ಲ ಈಗ, ಭಯ ಕಿತ್ಕೊಂಡಿದೆ. ಇವಾಗ ವೀಡಿಯೋಗಳನ್ನು ಬಿಡ್ತಾರೆ ಚಿನ್ನದು. ಯಾಕೆ ಅಂದರೆ ನಾವೆಲ್ಲ ಅವನು ಹೇಳಿದ್ದನ್ನು ಮಾಡಿದ್ದಷ್ಟೇ ಅಂತ ಹೇಳೋಕ್ಕೆ. ಏನು SIT ಏನು ಅಂತ ಏನು ಕನಿಷ್ಠ ತಂಡನಾ? ಅಂದರೆ ಇವ್ರು ಯಾರು ಕೇಳಿದ್ರು ಆಫೀಸರ್ಸ್ನೇ ಹಾಕಿದಾರೆ. ಮತ್ತೆ ಆಗಲಿ ಆಗಲಿ, ನಾನು ಹೇಳೋದು ನಾವು ಶುಭಾಶಯಗಳು. ಶುಭವಾಗಲಿ ನಿಮಗೆಲ್ಲ. ನಿಮ್ಮ ಅಲ್ಪ ದಿನದ ಸಂಭ್ರಮ, ನೀವು ಸಂಭ್ರಮಿಸಿದ ರೀತಿ. ನಮಗೆ ಒಂದು ಮಾಹಿತಿಯ ಪ್ರಕಾರ 7 ಶವಗಳು ಇವತ್ತು ಸಿಕ್ಕಿದೆ. ಕೆಂಪು ಸೀರೆ ಸಿಕ್ಕಿದೆ, ಹಳದಿ ಜಾಕೆಟ್ ಸಿಕ್ಕಿದೆ. ಕೇಳ್ತಾರಲ್ಲ ಈಗ ಗೆಲುವಿನ ಹೆಬ್ಬಾಗಿಲು. ಅಯ್ಯೋ ನಾವು ಗೆಲುವಿನ ಹೆಬ್ಬಾಗಿಲಿಗೆ ಬಂದ್ವಿ ಅಂತನಾ? ಹಾಂ ಹೇಳ್ಬೋದು, ನಾವು ಗೆಲುವಿನ ಹೆಬ್ಬಾಗಿಲಿಗೆ ಬಂದ್ವಿ ಅಂತ. SIT ಸೀರಿಯಸ್ಲಿ? ಓಕೆ, ನಾವೇನಂದ್ವಿ? ಸ್ವಾಗತ SIT ಬಂದಿದ್ದಕ್ಕೆ. ಆಗಲಿ, ಒಳ್ಳೆಯದೇ. ಅವನು ಮೊಹಮ್ಮದ್ ಸಮೀರ್ ಕೇಳ್ತಾ ಇದ್ದ, ಕಿರಿಕೀರ್ತಿ ವಸಂತ ಗಿಳಿಯಾರೆಲ್ಲ ಅಲ್ಲಿ ಲೀಗಲ್ ಆಗಿ ಉಳಿರೋ ಒಂದಿಷ್ಟು ಶವಗಳಿದೆ ಅಂತ ಹೇಳಿದರು. ಅದರ ಮೂಳೆಗಳು ಯಾಕೆ? ಪ್ರೀತಿಯ ಸಹೋದರ ಕಿರಿಕೀರ್ತಿ ಅವ್ರು ಹೇಳಬೇಕು. ನನಗೆ ಅವನು ಪ್ರೀತಿ ಅಲ್ಲ, ಬರೀ ಸಹೋದರ ಆಗಿದ್ರೇ ಕಪಾಳಕ್ಕೆ ಬರೆಸ್ತಾ ಇದ್ದೆ ನಾನು. ಪ್ರೀತಿಯ ಸಹೋದರ ಅಲ್ಲ, ಬರೀ ಸಹೋದರ ಆಗಿದ್ರೆ ಅವ್ನು ಮಾಡ್ತಿರೋ ಕೆಲಸಕ್ಕೆ ಕಪಾಳಕ್ಕೆ ಬರೆಸ್ತಾ ಇದ್ದೆ. ಬೇಡ, ಸೈಡಿಗೆ ಇಟ್ಬಿಡೋಣ. ಯಾಕೆ ಸಿಗ್ತಿಲ್ಲ? ನೀನು ಒಂದು ಜಾಗಕ್ಕೆ ಹೋಗಿ ಈ ಜಾಗಕ್ಕೆ ಬಂದರೆ ನೆಮ್ಮದಿ ಸಿಗುತ್ತೆ, ಈ ಜಾಗದಲ್ಲಿ ಸಂತೋಷ ಇದೆ, ಈ ಜಾಗ ಪವಿತ್ರವಾದ ಸ್ಥಳ ಅಂತೆಲ್ಲ ಒಂದು ವಿಡಿಯೋ ಮಾಡಿ ಇವಾಗ ಡಿಲೀಟ್ ಮಾಡಿದಾನಲ್ಲ. ನೀನು ವಿಡಿಯೋ ಮಾಡಿ ಯಾಕೆ ಡಿಲೀಟ್ ಮಾಡಿದೀಯ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ನಿನಗೆ ಹೇಗೆ ಒಂದು ಪವಿತ್ರ ಸ್ಥಳ, ಪುಣ್ಯಕ್ಷೇತ್ರ ಇದೆಯೋ, ನಮಗೂ ಇದೆ ಪವಿತ್ರ ಕ್ಷೇತ್ರ, ಪುಣ್ಯಸ್ಥಳ, ಧರ್ಮಸ್ಥಳ. ಏನೋ ಕೇಳಿದ್ದ ಅವನು. ಅಸಲಿ ಆಟ ಈಗ ಶುರು, ಇನ್ನು ಮುಂದೆ ಬರೀ ಆಟ ಅಲ್ಲ, ಶಿವತಾಂಡವ. ಇದೇ ಶಿವತಾಂಡವ, ಇದೇ ರುದ್ರತಾಂಡವ. ಇವ್ರಿಗೆ 17 ಗುಂಡಿಲಿ ಒಂದು 3 ಅಸ್ಥಿಪಂಜರ ಸಿಕ್ಕಿಬಿಟ್ಟಿದ್ರೆ, ಅದರಲ್ಲಿ ಒಂದೇ ಒಂದು ಹುಡುಗಿದಾಗಿದ್ರೆ ಏನು ಮಾಡ್ತಿದ್ರು ಅನ್ನೋದು ಅಣ್ಣಪ್ಪ ಸ್ವಾಮಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅಣ್ಣಪ್ಪ ಸ್ವಾಮಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಆಮೇಲೆ ನೆನಪಿರಲಿ ನಿಮಗೆ, ಅಲ್ಲೆಲ್ಲಾದರೂ ಅಸ್ಥಿಪಂಜರ ಸಿಕ್ಕಿ ಅದು FSLಗೆ ಹೋದರೂ ಸಹಿತ ಅದು ಸಹಜ ಸಾವೋ ಅಸಹಜ ಸಾವೋ, ರೇಪ್ ಆಗಿದೆಯೋ ವಿಷ ಕುಡಿದಿದೆಯೋ ಗೊತ್ತಾಗಲ್ಲ. ಬರೀ ಗಂಡ ಹೆಣ್ಣ ಗೊತ್ತಾಗುತ್ತೆ. ಎಸ್, ಹೆಣ್ಣು ಅಂತ ಬಂದಿದ್ರೆ ಸಾಕಿತ್ತು. ಜಸ್ಟ್ ಹೆಣ್ಣಿನ ಶವ ಅಂತ ಬಂದಿದ್ರೆ ಸಾಕಿತ್ತು ಅಷ್ಟೇ ಬೇಕಾಗಿದ್ದು ಅವ್ರಿಗೆ. ಅವ್ರಿಗೂ ಗೊತ್ತಿತ್ತು ಒಂದು ಲಾಜಿಕಲ್ ಎಂಡ್ ಅಂತೂ ಇರಲ್ಲ ಇದರಲ್ಲಿ. ಓಕೆ, ಸಿಕ್ಕಿದ್ರೆ ಸಾಕಿತ್ತು. FSLಯಿಂದ ವರದಿ ಬರಲ್ಲ, ಜನರ ತಲೆಯಲ್ಲಿ ಕೊನೆವರೆಗೂ ಹೆಣ್ಣಿನ ಶವ ಸಿಕ್ತು ಅನ್ನೋದಿರುತ್ತೆ. ಆದರೆ ಹೆಂಗೆ ಸತ್ಲು ಅನ್ನೋದು ಕ್ವಶನ್ ಮಾರ್ಕ್ ಆಗಿ ಹೇಳ್ಕೊಂಡು ಅದು ಇವ್ರ ಕಥೆಯಲ್ಲಿ ಹೋಗ್ತಾ ಇರುತ್ತೆ. ಓಕೆ, ಈಗ ಅಲ್ಲೊಂದು ಡೆಬಿಟ್ ಕಾರ್ಡು, ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿದ ಕೂಡಲೇ
ಲಕ್ಷ್ಮಿ ಅನ್ನೋ ಯಾವುದೋ ಹುಡುಗಿಗೆ ಲಿಂಕ್ ಮಾಡಿ ಅವಳು ಸುಸೈಡ್ ಮಾಡ್ಕೊಂಡಿದ್ಲು ಅಂತೆಲ್ಲ ಕತೆ ಹೇಳಿ ಅದನ್ನು ಅವಳು ಶವದ ಸಮೇತ ಊತ ಹಾಕಿದ್ದಾರೆ ಅಂತ ಹೇಳಿ, ಆಮೇಲೆ ಆ ಲಕ್ಷ್ಮಿ ಇಲ್ಲದ ಹಾಸ್ಪಿಟಲ್ ಈಗಲೂ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಅವರೊಂದು ಅದಕ್ಕೊಂದು ಕ್ಲಾರಿಟಿನೂ ಕೊಡಲಿಲ್ಲ. ವಿಡಿಯೋ ಮಾಡಿಬಿಟ್ರು. ಏನು ಇವ್ರದ್ದೆಲ್ಲ ಸಂಜೆ ಬಂದರೆ ಆ ಪ್ಯಾನ್ ಕಾರ್ಡು ಇದು ಡೆಬಿಟ್ ಕಾರ್ಡ್ದು ವಿಡಿಯೋ ನೋಡ್ಬೇಕು ಇವ್ರದ್ದು. ಒಂದೊಂದು ಗಂಟೆ ಮಾಡಿದ್ದಾರೆ ವಿಡಿಯೋ. ಜಸ್ಟ್ ಪ್ಯಾನ್ ಕಾರ್ಡ್ ಡೆಬಿಟ್ ಕಾರ್ಡ್ ಇಟ್ಕೊಂಡು. ಓಕೆ, ಬಟ್ ಇವಾಗೆಲ್ಲ ಆಗ್ತಿರೋದಕ್ಕೆ ನೀ ನಾನು ಹೇಳ್ತಾ ಇರೋದು, ಇವರು ಹೇಳ್ತಾರೆ ಸತ್ಯದ ಪರ, ಇದ್ರ ಪರ, ನ್ಯಾಯದ ಪರ ಅಂತ. ಮಾಡಲಿ ನೋಡೋಣ. ಈಗ ತಿಮ್ರೋಡಿ ಅವ್ರ ಮನೆಗೆ SIT ಟೀಮ್ ಬಂದಿರೋದು ಯಾಕೆ ಅಂತ ಸ್ಟೋರಿ ಮಾಡಲಿ ನೋಡೋಣ ಅಂತ ಮಾಡಿ ಅಲ್ಲ. ಈಗ ಹೇಳಿಯಲ್ಲ, ಈಗ ಮೊನ್ನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅರೆಸ್ಟ್ ಆದಾಗ ಇವ್ರು ಬರಬೇಕಲ್ಲ, ಯಾವ ಕಾರಣಕ್ಕೆ ಅವ್ರು ಅರೆಸ್ಟ್ ಆಗಿದ್ದು, ಯಾವ ಕೇಸ್ನಲ್ಲಿ. ಜನನೂ ಅಂದ್ಕೊಂಡಿದ್ದಾರೆ ಅದು ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಾಗೆ ಅಥವಾ ಇದಕ್ಕೆ. ಅಲ್ಲ, ಅವ್ರು ಹಂಗೆ ಹೇಳಿ ಮಾಧ್ಯಮಗಳ ಮುಂದೆ ಹೇಳಿದ್ದೆ ಅದನ್ನ. ಅಲ್ಲಲ್ಲ, ಅವ್ರು ಹಂಗೆ ಅನ್ಕೊಂಡಿದ್ದಾರೆ. ಬಟ್ ಅದು BL ಸಂತೋಷ್ ಅವ್ರ ಬಗ್ಗೆ ಭಾಳ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡೋದಕ್ಕೆ ಕೊಟ್ಟಿರೋ ಒಂದು ಕೇಸ್ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ದು. ಅದೇ ನೀವೇ ಬೇಲಬಲ್ ಕೇಸು, ಬೇಲ್ ತಗೊಂಡು ಹೊರಗಡೆ. ಬಟ್ ಅವ್ರು ಹೇಳಿ ಸೌಜನ್ಯ ಹೋರಾಟವನ್ನ ಹತ್ತಿಕ್ಕುವ ನಾನು ಹೇಳ ಕೆಲಸ ಇದು ಅಂತ. ಮುಸುಕುದಾರಿ ಬಂದಾಗ ಅದನ್ನ ಸೌಜನ್ಯನ ಕಡೆ ಡೈವರ್ಟ್ ಮಾಡಕ್ಕೆ ಟ್ರೈ ಮಾಡಿದ್ರು. ಸೌಜನ್ಯಂಗೂ ಮುಸುಕುದಾರಿಗೂ ಸಂಬಂಧನೇ ಇಲ್ಲ. ಇವರು ಜೀವಂತ ಸಾಕ್ಷಿ ಬಂದಿದೆ ಅಂತ ಬಂದರು. ಇವರು ನಾನು ಹೇಳ್ತಾ ಇಲ್ವ, ಸೌಜನ್ಯ ಬರೀ ಹೆಸರಿಗೆ ನೆಪ ಅಷ್ಟೇ ಇವ್ರಿಗೆ. ನೀವು ಯೋಚನೆ ಮಾಡಿ, ಸೌಜನ್ಯ ವಿಚಾರದಲ್ಲಿ ಹೋರಾಟ ಮಾಡುತ್ತಿರುವ ಮಹೇಶ್ ಶೆಟ್ಟಿ ತಿಮ್ರೋಡಿ, ಸಮೀರಾ, ಗಿರೀಶ್ ಮಟ್ಟಣ್ಣನವರೆಗೂ ಅಲ್ಲಿ ಬುರುಡೆಗಳು, ಅಲ್ಲಿ ಶವಗಳನ್ನು ಹೂತಿದ್ದೇನೆ ಅಂತ ಹೇಳಿಕೊಂಡು ಬಂದ ಚಿನ್ನಯ್ಯನಿಗೂ ಏನು ಸಂಬಂಧ? ಎಲ್ಲಿಂದ ಎಲ್ಲಿಗೆ ಲಿಂಕ್ ಇದೆ ಇದರಲ್ಲಿ? ಯಾಕೆ ಚಿನ್ನಯ್ಯ ಹೋಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೇಲಿ ಉಳ್ಕೋಬೇಕು? ಯಾಕೆ ಸುಜಾತಾ ಭಟ್ ಹೋಗಿ ತಿಮ್ರೋಡಿ ಮನೇಲಿ ಉಳ್ಕೋಬೇಕು? ಯಾಕೆ ಸಮೀರ್ ಹೋಗಿ ತಿಮ್ರೋಡಿ ಮನೇಲಿ ಉಳ್ಕೋಬೇಕು? ಇವನ್ ಮಟ್ಟಣ್ಣ, ಜಯಂತಿ ಅವ್ರು ಬಿಡಿ, ಅವ್ರದೆಲ್ಲ ಒಂದೇ ಗ್ಯಾಂಗ್. ಏನು ಮಾತಿತ್ತಿದ್ರೆ ಡಿ ಗ್ಯಾಂಗ್. ಈಗ ಬುರುಡೆ ಗ್ಯಾಂಗ್ ಅಂತ ಯಾರು ಫೇಮಸ್ ಆಗ್ತಾ ಇದ್ದಾರಪ್ಪ? ಈಗ ಬುರುಡೆ ಗ್ಯಾಂಗ್ ಅಂತ ಫೇಮಸ್ ಆಗ್ತಿರೋದು ಯಾರು? ಉಲ್ಟಾ ಅದೇ ಹೇಳ್ತಾ ಇರೋದು. ಈ ಕಾಲಾಯ ತಸ್ಮೈ ನಮಃ ಅಂತ ನಾನು ಅವಾಗ ಪೋಸ್ಟ್ ಆಗ್ತಾ ಇದ್ದೆ. ಯಾರಾದರೂ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ವೆಯ್ಟ್ ಆ್ಯಂಡ್ ವಾಚ್ ಅಂತ ಹೇಳ್ತಾ ಇದ್ದೆ. ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಇರುವ ಆ ಧರ್ಮಕ್ಷೇತ್ರದಲ್ಲಿ ತನ್ನ ಕ್ಷೇತ್ರವನ್ನು ತಾನು ಹೇಗೆ ಉಳಿಸ್ಕೋಬೇಕು ಅಂತ ಅಣ್ಣಪ್ಪ ಸ್ವಾಮಿ ಗೊತ್ತಿರಲ್ವಾ? ಗೊತ್ತಿರಲ್ವಾ? ದೈವ ನಮ್ಮಲ್ಲಿ ಹೇಳ್ತಾರೆ, ದೇವತೆಗಳು ಬಿಟ್ಟರು ದೈವ ಬಿಡಲ್ಲ ಅಂತ. ಅಂದರೆ ನನಗೂ ಕೂಡ ಧರ್ಮಸ್ಥಳದಲ್ಲಿ ಹೇಳಿದರು, ಮಂಜುನಾಥ ಒಳ್ಳೆಯವನೇ, ಅಣ್ಣಪ್ಪ ಸರಿ ಇಲ್ಲ ಅಂತ. ಅಣ್ಣಪ್ಪ ಮತ್ತೆ ಅಲ್ಲಿ ನಿಂತಿರೋದು ವ್ಯಗ್ರ ರೂಪದಲ್ಲಿ, ವ್ಯಾಕ್ರ. ಇವ್ರನ್ನೇನು ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಇಷ್ಟೆಲ್ಲ ಆದರೂ ಅವ್ರು ಅಣ್ಣಸ್ವಾಮಿ ಬೆಟ್ಟಕ್ಕೆ ಬಂದು ಆಣೆ ಮಾಡೋಕ್ಕೆ ಯಾಕೆ ರೆಡಿ ಇಲ್ಲ? ಅವ್ರಿಗೆ ಗೊತ್ತಿಲ್ವಾ ಏನಾಗುತ್ತೆ ಅಂತ? ಸರ್ವನಾಶ ಆಗೋಗ್ಬಿಡ್ತಾರೆ. ಅಣ್ಣಪ್ಪ ಸ್ವಾಮಿನೇ ಒಂದು ಮೂಳೆ ಸಿಗ್ದಿದ್ದಂಗೆ ಮಾಡಿದ್ದಲ್ಲಿ. ಕ್ಷೇತ್ರಪಾಲ ಇವನ್ ದೇವರು ಮಾತ್ರ ಪವಿತ್ರ, ಇವನ್ ಧಾರ್ಮಿಕ ಕ್ಷೇತ್ರ ಮಾತ್ರ ಪವಿತ್ರ, ಇವನು ಶ್ರದ್ಧಾ ಕೇಂದ್ರಗಳು ಮಾತ್ರ ಸೂಪರ್ ಅದ್ಭುತ. ನಮ್ದಲ್ವೇ? ನಮ್ದು ಅದ್ಭುತದ ಜೊತೆಗೆ ಭಯಂಕರ ಶಿವತಾಂಡವ ಅಲ್ಲ? ಇನ್ನೂ ಇದೆ. ಎಸ್, ಇದ್ರ ಜೊತೆಗೆ ಈ ಒಂದು ಪ್ರಕರಣಕ್ಕೆ ನೀವು ಎಂಟ್ರಿ ಕೊಟ್ಟ ನಂತರ ನೀವಾಗಲೇ ಹೇಳ್ದಂಗೆ ತುಂಬ ಪರ್ಸನಲ್ ಅಟ್ಯಾಕ್ಗಳೆಲ್ಲ ಆಯಿತು. ಕೊನೆಗೆ ನಿಮ್ಮ ತಾಯಿ ಕೂಡ ವಿಡಿಯೋ ಮಾಡುವಂತಹ ಒಂದು ಸನ್ನಿವೇಶ ಕೂಡ ಆಯಿತು. ತುಂಬ ನೆಗೆಟಿವಿಟಿ, ತುಂಬ ಅಂದರೆ ಕೆಟ್ಟ ಕೊಳ್ಕ ಭಾಷೆಗಳಲ್ಲಿ ಕಮೆಂಟು, ಕೆಟ್ಟ ಕೊಳ್ಕ ಭಾಷೆಗಳಲ್ಲಿ ವಿಡಿಯೋಗಳನ್ನು ಮಾಡಿ ನಿಮಗೆ ಟ್ಯಾಗ್ ಮಾಡುವಂಥ ಕೆಲಸ, ಇದೆಲ್ಲವನ್ನು ನೀವು ಹಾಗೂ ನಿಮ್ಮ ಮನೆಯವರು ಹೆಂಗೆ ಫೇಸ್ ಮಾಡಿದ್ರಿ? ನಮಗೆ ತುಂಬ ಸ್ಪಷ್ಟವಾಗಿ ಇದು ಗೊತ್ತಿತ್ತು. ನಮಗೆ ಈ ನೆಗೆಟಿವ್ ಕಮೆಂಟ್ ಏನು ಹೊಸದಲ್ಲ. ನೆಗೆಟಿವ್ ಕಮೆಂಟ್ ಅನ್ನೋದು ನನಗೆ ಹೊಸದಲ್ಲ. ಆದರೆ ಒಂದು ಹೆಣ್ಣಿಗೆ ನ್ಯಾಯ ಕೇಳಿಕೊಂಡು ಬಂದಿದ್ದೀವಿ ಅಂತ ಹೇಳುವಂಥ ಒಂದು ವರ್ಗ ತಾನು ಉಪಯೋಗಿಸುವ ಭಾಷೆ. ಅವಳೊಬ್ಳು 3rd ಕ್ಲಾಸ್, ಅವಳು ಯಾರೋ ಇದ್ದಾಳೆ, ಅವಳ ಹೆಸರು ಹೇಳ್ಬಾರ್ದು, ಯಾರೋ ಒಬ್ಳು ಅಪವಿತ್ರ ಅಂತ ಏನೋ ಒಬ್ಳಿದ್ದಾಳೆ. ಅವಳು ಒಂದು ಹೆಣ್ಣಿಗೆ ನ್ಯಾಯ ಕೇಳ್ತಾಳೆ. ನನಗೆ ಮಗ ಅಂತ ನನಗೆ ಮಾತಾಡ್ತಾಳೆ. ಅವಳು ಪರ್ಸ್ನಲ್ 1000 ಇದ್ದಿರ್ಬೋದು, ನನಗೆ ಇಷ್ಟು ತಂದು ಕೊಟ್ಟಿದ್ದಾರೆ, ಅದು ಇದು ನಾನಂದೆ ಇಸ್ಕೊಂಡು ತೊಗೊಂಡೋಗಿ ಫಸ್ಟಿಗೆ. ನಾವು ಪರ್ಸ್ನಲ್ ಅಟ್ಯಾಕ್ ಹೋಗೋರಲ್ಲ, ನಾವು ಅಷ್ಟು ಕೆಳಗೆ ಇಳಿಯಲ್ಲ. ನಮ್ಮ ಫೋಕಸ್ ಏನಿದ್ರು ಧರ್ಮಸ್ಥಳ ಮತ್ತು ಸೌಜನ್ಯಗೆ ನ್ಯಾಯ ಅಷ್ಟೇ. ನಾವು ಆ ಕಡೆ ಈ ಕಡೆ ಹೋಗಲ್ಲ. ನೀವು ಎಷ್ಟನ ಮಾತಾಡಿ, ಒಂದ್ಸಲಿ ಅವ್ರ ಆತ್ಮಸಾಕ್ಷಿನ ಪ್ರಶ್ನೆ ಮಾಡ್ಕೊಂಡ್ಬಿಡ್ಲಿ.
ನಾನು ಮಾತಾಡದೇ ಇರೋದನ್ನು ನಾನು ಮಾತಾಡಿದ್ದೀನಿ ಅಂತ ನನ್ನ ಬಾಯಿಗೆ ತುರ್ಕಕ್ಕೆ ಪ್ರಯತ್ನ ಪಟ್ಟರು. ನಾನು ಹೇಳಿದ್ದು ಯಾವುದನ್ನೋ ಎಡಿಟ್ ಮಾಡಿ ಇಷ್ಟನ್ನು ಕಟ್ ಮಾಡಿ ಪೇಸ್ಟ್ ಮಾಡಿ ತಗೊಂಬಂದು ನೋಡಿ ಇವ್ನು ಹಿಂಗಂದ್ಬಿಟ್ಟ ಅಂತ ಹೇಳಿ ಸುಳ್ಳು ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಕೈಲಾಗದೆ ಮೈ ಪರ್ಚ್ಕೊಳ್ಳೋದಕ್ಕೆ ಏನೇನು ಮಾಡಬೇಕೆಲ್ಲ ಮಾಡಿದ್ದಾರೆ, ಇನ್ನೂ ಮಾಡ್ತಾರೆ. ಯಾಕಂದರೆ ಅಲ್ಲಿ ಏನೂ ವಿಷಯ ಇಲ್ಲ, ಅವ್ರಿಗೆ ಗೊತ್ತು. ಇವನ ಹತ್ರ ಪ್ರಾಪರ್ ವಿಷಯಗಳನ್ನ ಇಟ್ಕೊಂಡು ಮಾತಾಡ್ತಾನೆ, ಟು ದ ಪಾಯಿಂಟ್ ಮಾತಾಡ್ತಾನೆ, ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡ್ತಾನೆ, ರೆಕಾರ್ಡ್ಸ್ ಇಟ್ಕೊಂಡು ಮಾತಾಡ್ತಾನೆ. ಇವನ ಜೊತೆ ಏನು ಫೈಟ್ ಮಾಡೋದು? ಇವನ ಹತ್ರ ಏನು ಫೈಟ್ ಮಾಡೋಕ್ಕಾಗತ್ತೆ ಇವನ ಜೊತೆಯಲ್ಲಿ? ಸೊ ಪರ್ಸ್ನಲ್ ಅಟ್ಯಾಕ್ ಮಾಡಬೇಕು. ನನಗೆ ಇದರಲ್ಲಿ ನಾನು ನಮ್ಮ ಅಮ್ಮನಿಗೆ ಬಹಳ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ನಮ್ಮಮ್ಮ ಕಣ್ಣೀರು ಹಾಕಿದ್ದಿದೆ, ಬೇಜಾರು ಮಾಡ್ಕೊಂಡಿದ್ದಿದೆ. ಹೆಂಗಿತ್ತು ಮನೆ ಸಿಚುವೇಶನ್? ಅದು ಹೇಳ್ತೀನಲ್ಲ, ನನಗೆ ಮೊನ್ನೆ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿದ ಹಾಗೆ, ಅಣ್ಣ ಹೇಳ್ತಾ ಇದ್ರು ಸ್ಟೇಜ್ ಮೇಲೆ, ಮನೇಲಿ ಸೂತಕ ಬಂದರೆ ಹೆಂಗಿರುತ್ತೆ ಹಂಗಿತ್ತು. ಮನೇಲಿ ಸೂತಕ ಬಂದರೆ ಹೆಂಗಿರುತ್ತಲ್ಲ ಹಂಗೆ. ಅಂದರೆ ನಮ್ಮಮ್ಮನ ಮೊಬೈಲ್ನ ಒಂದಿಷ್ಟು ದಿನಗಳ ಕಾಲ ಮುಚ್ಚಿಡ್ಬೇಕಾಗಿ ಬಂತು. ನನ್ನ ಸೋಷಿಯಲ್ ಮೀಡಿಯಾ ಪೇಜ್ನ ಅವರು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಬ್ಲಾಕ್ ಮಾಡಬೇಕಾಗಿ ಬಂತು. ನನ್ನ ಪೇಜ್ ಅವ್ರಿಗೆ ಸಿಗಬಾರ್ದು, ಅವ್ರ ಕಮೆಂಟ್ಸ್ ಓದಬಾರ್ದು ಅಂತ. ಯಾರೋ ರಿಲೇಟಿವ್ ಊರಿಂದ ಯಾರೋ ಫೋನ್ ಮಾಡಿಬಿಟ್ಟು ಏನು ಕೀರ್ತಿ ಅಂತ ಹೇಳಿದಾಗ ಮಧ್ಯರಾತ್ರಿ 2 ಗಂಟೆಗೆ ನಮ್ಮಮ್ಮ ಹತ್ಕೊಂಡು ಬಿಕ್ಕಿ ಹತ್ತು ಬಂದು ಏನು ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ. ಅಂದರೆ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಬಂದವರು ಇನ್ನೊಂದು ಮನೆಯನ್ನು ಸರ್ವನಾಶ ಮಾಡ್ತೀವಿ ಅಂತ ನಿಂತ್ಬಿಟ್ರು. ಅಲ್ಲೂ ಒಂದಿಷ್ಟು ಜನ ಹೆಣ್ಮಕ್ಳಿದೆ. ಇಲ್ಲಿ ತನಕ ಮಂಜು ಎಲ್ಲಾದರೂ ಒಂದು ಕಡೆ ನಾವು ಸೌಜನ್ಯಾಗಿ ನ್ಯಾಯ ಸಿಗಬಾರ್ದು ಅಂತ ಹೇಳಿದ್ರು ಒಂದು ಬಿಟ್ಟು ಇವ್ರು ಹೇಳ್ತಿರೋ ಸುಳ್ಳುಗಳನ್ನು ಒಂದೊಂದಾಗಿ ಬಿಚ್ಚಿಡ್ತಿದ್ದೀವಿ ಅಷ್ಟೇ. ಬಿಟ್ಟರೆ ನಾವು ಯಾವತ್ತೂ ಸೌಜನ್ಯಾಗಿ ನ್ಯಾಯ ಸಿಗಬಾರ್ದು ಅಂತ ಹೇಳೇ ಇಲ್ಲ. ಇನ್ಫ್ಯಾಕ್ಟ್ ಅವಳಿಗೆ ನ್ಯಾಯ ಸಿಗೋದಾದರೆ ನಿಮ್ಮ ಹತ್ರ ಇರೋ ದಾಖಲೆಗಳನ್ನು ಇಟ್ಕೊಂಡು ನಮ್ಮ ಜೊತೆಗೆ ಬಂದರೆ ನಾವೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಸುಪ್ರೀಂ ಕೋರ್ಟ್ಗೆ ಅಂತ ಹೇಳಿದ್ದೀವಿ. ಅದೆಷ್ಟಾದರೂ ಖರ್ಚಾಗಲಿ. ಮೊನ್ನೆ ಧರ್ಮ ಸಂರಕ್ಷಣಾ ಸಮಾವೇಶದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರು ಏನು ಹೇಳಿದ್ರು, ಅಲ್ಲಿದ್ದ 6,000 ಜನ 7,000 ಜನ ಇದ್ರಲ್ಲ, ಅವ್ರನ್ನೆಲ್ಲ ಅಡ್ರೆಸ್ ಮಾಡಿ ಅದನ್ನೇ ಹೇಳಿತ್ತು. ಸೌಜನ್ಯಾಗೆ ನ್ಯಾಯ ಸಿಗುತ್ತೆ ಅಂತಾದರೆ ನೀವೆಲ್ಲರೂ ಬರ್ತೀರಾ ಅಂತಂದರೆ ಎಲ್ಲರೂ ಹೂ ಅಂತಾನೆ ಹೇಳಿದ್ದು. ಇವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನ್ಯಾಯ ಸಿಗೋದು ಕೋರ್ಟಲ್ಲಿ ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇವ್ರಿಗೆ ಯಾಕೆ ಬರ್ತಾ ಇಲ್ಲ? ಅವ್ರ ಹತ್ರ ಇರುವ ಸಾಕ್ಷಿಯನ್ನು ನೀವು ಕೊಡ್ರಿ ಸಾಕ್ಷಿನ ಅಂತ ಕೇಳುವ ಕನಿಷ್ಠ ಸೌಜನ್ಯ ಇವ್ರಿಗೆ ಯಾಕಿಲ್ಲ? ಏನು ಮಹಾ ಕೇಳ್ತಾ ಇದ್ದೀವಿ ನಾವು? ಬೇರೆ ಜಸ್ಟ್ ಸಾಕ್ಷಿ ಅಷ್ಟೇ. ಮನೆಯವರು ಇದರಿಂದ ಇಲ್ಲ ಹೆಂಗೆ ಹೊರಗೆ ಬಂದು ಹೊರಗೆ ಅಂತಂದರೆ ಒಂದೊಂದೇ ನಾನು ಅದೇ ಹೇಳ್ತೀನಲ್ಲ, ನಮ್ಮಮ್ಮ ಅದೇ 3 ಗಂಟೆ ಆಯಿತು ಮಲಗಿಲ್ಲ. ನಾವು ಮಲಗಲ್ಲ. ಬೆಳಗ್ಗೆಗೆ ಏನೋ ಬೇರೆ ಬೇಕು ಸ್ಟೋರಿ ಹುಡುಕ್ಬೇಕು, ತೆಗಿಬೇಕು, ಮಾಡ್ಬೇಕು ಏನಾದರೂ ಒಂದು ಯೋಚನೆ ಮಾಡ್ತಾನೆ. ನಾಳೆ ಇವ್ರು ಏನು ಮಿಸ್ಟೇಕ್ ಮಾಡಿದ್ದಾರೆ, ಇವ್ರದ್ದು ಎಲ್ಲಿ ತಪ್ಪಿದೆ, ಏನು ಸುಳ್ಳು ಹೇಳ್ತಿದ್ದಾರೆ ಹುಡುಕ್ಬೇಕು. ಮಾಡಿ ನಮ್ಮನ್ನು ನಾವು ನೆಮ್ಮದಿ ಅಂದರೆ ಲಿಟ್ರಲಿ ನೆಮ್ಮದಿ ಕಳ್ಕೊಂಡ್ಬಿಟ್ಟಿದ್ರು ಎಲ್ಲರೂ. ಸಾಕು, ಒಂದು ಹಂತದಲ್ಲಿ ನಮ್ಮಮ್ಮ ಬಂದು ಯಾವಾಗ ತುಂಬ ಪರ್ಸ್ನಲ್ ಹೋಗ್ಬಿಡ್ತೋ, ಫ್ಯಾಮಿಲಿ ಬಂದು ನಿಂತು ಬೇಡ ಮಗನೇ ನಿಲ್ಲಿಸ್ಬಿಡು ಅಂತಂದ್ರು. ಬೇಡ ಮಗನೇ ಸಾಕು, ತಪ್ಪಾಯಿತು ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಡು ಅಂತ. ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಆಮೇಲೆ ನೆಕ್ಸ್ಟ್ ಡೇ ನಮ್ಮಮ್ಮ ವಿಡಿಯೋ ಮಾಡಿ ಎಲ್ಲ ಉತ್ತರ ಮಾಡಿ ಒಂದಿಷ್ಟು ಜನ ಫೋನ್ ಮಾಡಿ ನಮ್ಮಮ್ಮನ ಜೊತೆ ಮಾತಾಡಿದ್ಮೇಲೆ ನಮ್ಮಮ್ಮ ಹೇಳಿದ್ರು, ನಿಲ್ಲಿಸ್ಬೇಡ ಮಗನೇ, ಮುಗಿಸ್ಬಿಡೋ ಈ ಸಲ, ಮುಗಿಸ್ಬಿಡ್ರಿ ಎಲ್ಲ ಸೇರ್ಕೊಂಡು ಈ ಸಲ. ಅವ್ರ ಸಪೋರ್ಟ್ ಇದೆಯಲ್ಲ, ಅದರಿಂದ ನಾವು ಅದನ್ನು ಇಷ್ಟು ಆರಾಮಾಗಿ ಇಷ್ಟು ಸಲೀಸಾಗಿ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಆಯಿತು. ಈಗ ಎವ್ರಿಥಿಂಗ್ ಈಸ್ ಓಕೆ ಇನ್ ಸೆನ್ಸ್ ಅದೇ ಹೇಳ್ತಿರಲ್ಲ, ನಾವು ಈಗಲೂ ಹೇಳೋದು ಓಕೆ ಆಗೋದು ನಮಗೆ ಅವರೆಲ್ಲ ಒಳಗಡೆ ಹೋದಾಗೆ. ಅಟ್ಲೀಸ್ಟ್ ಮನೇಲಿ ಸಿಚುವೇಶನ್ ಆರಾಮ್. ಓಕೆ, ಹಬ್ಬ, ಓಕೆ, ಗೌರಿ ಹಬ್ಬ ಖುಷಿಯಾಗಿ ಹಬ್ಬ ಮಾಡ್ಬೋದು, ಗೌರಿ ಗಣೇಶ ಹಬ್ಬ. ಓಕೆ. ಇನ್ನು ಮಾಧ್ಯಮಗಳಲ್ಲಿ ಒಂದು 3-4 ದಿನಗಳಿಂದ ಅಂದರೆ ಯಾವಾಗ ಚೆನ್ನೈನನ್ನು ಕಸ್ಟಡಿಗೆ ತೆಗೆದುಕೊಂಡ್ರೋ ಅಲ್ಲಿಂದ ಒಂದು ಸುದ್ದಿ ಪ್ರಸಾರ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ನಾನು ಮಾಧ್ಯಮದಲ್ಲಿ ಒಂದು 10-12 ವರ್ಷದಿಂದ ಕೆಲಸ ಮಾಡೋದ್ರಿಂದ ಹೆಂಗೆ ಸುದ್ದಿ ತೆಗಿತಾರೆ, ಹೆಂಗೆ ಸುದ್ದಿನ ಪಿಕ್ ಮಾಡ್ಕೊಂಡು ಹೆಂಗೆ ಜನರ ಮುಂದೆ ಇಡ್ತಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನನ್ನ ಹತ್ರ ಇದೆ, ನನಗೆ ಗೊತ್ತು. ಬಟ್ ಆದರೆ ಸಾಕಷ್ಟು ಜನ ಆ ವಿಡಿಯೋಸ್ಗಳಿಗೆ ಅಂದರೆ ಆ ಚಾನಲ್ಗಳಿಗೆ ಹೋಗಿ ನೋಡಿದಾಗ ನೀವು ಹೆಂಗೆ ಹೇಳ್ತೀರಾ ಅಪ್ರೂವರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು, ನೀವು ಹೆಂಗೆ ಹೇಳ್ತೀರಾ ಚೆನ್ನಯ್ಯ 5 ಜನರ ಹೆಸರು ಹೇಳಿದಾನೆ ಅಂದ್ಬಿಟ್ಟು, ನೀವು ಹೆಂಗೆ ಹೇಳ್ತೀರಾ ಚೆನ್ನಯ್ಯ ಹಿಂಗೆ ಇಂತಿಂಥದ್ದೇ ಕ್ವಶನ್ ಕೇಳಿದ್ರು, ಇಂತಿಂಥದ್ದೇ ಆನ್ಸರ್ ಕೊಟ್ಟ ಚೆನ್ನಯ್ಯ ಅನ್ನೋದನ್ನು ನೀವು ಹೆಂಗೆ ಹೇಳ್ತೀರಾ ಅನ್ನೋದು ಸಾಕಷ್ಟು ಜನರ ತಲೆಯಲ್ಲಿ ಮೂಡಿದಂತಹ ಪ್ರಶ್ನೆ.
ಇವರು ಮೇನ್ ಸ್ಟ್ರೀಮ್ ಮೀಡಿಯಾನ ಇವ್ರುಗಳು ಇಲ್ಲಿ ಯೂಟ್ಯೂಬಲ್ಲಿ ಕುತ್ಕೊಂಡು ಮಾತಾಡ್ತಾರಲ್ಲ ಆ ಥರ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಜನಗಳು. ಅವರೆಲ್ಲ ದಿನಕ್ಕೆ 8 ಸಿಕ್ತು 10 ಸಿಕ್ತು ಅಂದಾಗ ವಿತ್ ಪಾಯಿಂಟ್ ನಂಬರ್ಸ್ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಕರೆಕ್ಟಾಗಿ ಇಂಥದ್ದೇ ಅಸ್ಥಿಪಂಜರ ಸಿಕ್ಕಿದೆ, ಇಷ್ಟೇ ದಿನ ಹಳೇದು ಇದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಮೇನ್ ಸ್ಟ್ರೀಮ್ ಮೀಡಿಯಾಗಳು ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ಹೇಗೆ ಪೊಲೀಸ್ನವ್ರಿಗೆ ಇನ್ಫಾರ್ಮರ್ಸ್ ಇರ್ತಾರೋ ಹಾಗೆ ಈ ನ್ಯೂಸ್ ಚಾನಲ್ಸ್ಗಳಿಗೆ ರಿಪೋರ್ಟರ್ಗಳಿಗೂ ಇನ್ಫಾರ್ಮರ್ಸ್ ಇರ್ತಾರೆ. ಅದು ಯಾವ ಹಂತದಲ್ಲಿ ಬೇಕಾದ್ರೂ ಆಗಿರ್ಬೋದು, ಕಾನ್ಸ್ಟೇಬಲ್ ಹಂತದಿಂದ ಹಿಡಿದು IPS ಅಧಿಕಾರಿಯವರೆಗೂ ಯಾವ ಹಂತದ ಇನ್ಫಾರ್ಮರ್ ಬೇಕಾದ್ರೆ ಆಗಿರ್ಬೋದು. ದಟ್ಸ್ ಡಿಪೆಂಡ್ ಅಪಾನ್ ದ ಫ್ರೆಂಡ್ಶಿಪ್ ವಿತ್ ದ ಮೀಡಿಯಾ. ಓಕೆ, ಫ್ರೆಂಡ್ಶಿಪ್ ವಿತ್ ದ ಮೀಡಿಯಾ. ಓಕೆ. ಆಮೇಲೆ ಲಾಯರ್ ಕಡೆಯಿಂದನೂ ಇನ್ಫಾರ್ಮೇಷನ್ಸ್ ಬರುತ್ತೆ, ಲೋಕಲ್ ಪೊಲೀಸ್ನವರಿಂದನೂ ಇನ್ಫಾರ್ಮೇಷನ್ಸ್ ಬರುತ್ತೆ, ಮಹಜರು ಸಾಕ್ಷಿಗಳಿಂದಲೂ ಇನ್ಫಾರ್ಮೇಷನ್ ಬರುತ್ತೆ. ಮೇನ್ ಸ್ಟ್ರೀಮ್ ಮೀಡಿಯಾದವ್ರಿಗೆ ಆಯಿತು, ಇಲ್ಲಿ ತನಕ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬಂದಿದ್ದು ಸುಳ್ಳಾಗಿದ್ದು ಯಾವುದಿದೆ ಈ ಕೇಸಲ್ಲಿ? ಇಲ್ಲ. ಮೊನ್ನೆ ಕೂಡ ನಾನು ಹೇಳ್ತಾ ಇದ್ದೆ, ಮೊನ್ನೆ 2 ಕೇಸ್ನ ಎಕ್ಸಾಂಪಲ್ ಕೊಟ್ಟೆ ನಾನು. ಒಂದು ಪ್ರಜ್ವಲ್ ರೇವಣ್ಣ ಅವರ ಕೇಸು, ಇನ್ನೊಂದು ದರ್ಶನ್ ಅವರ ಕೇಸು. 2 ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಬ್ಮಿಟ್ ಆಗೋದಕ್ಕಿಂತ ಮುಂಚೆ ಮಾಧ್ಯಮಗಳು ಮಾಡಿರೋ ವರದಿನ ಒಂದ್ಸಲಿ ನೋಡಿ, ಮಾಧ್ಯಮಗಳ ಚಾರ್ಜ್ ಶೀಟ್ ಸಬ್ಮಿಟ್ ಆದಮೇಲೆ ಆ ಮಾಧ್ಯಮಗಳ ವರದಿಗೆ ಒಂದ್ಸರಿ ತಾಳೆ ಹಾಕಿ ನೋಡಿದ್ರೆ ನಿಮಗೆ ಇವ್ರು ಹೇಳ್ತಿರೋದು ಸತ್ಯನೋ ಸುಳ್ಳು ಅನ್ನೋದು ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ. ತುಲಾಭಾರ. ಎಸ್, ಬ್ಯಾಲೆನ್ಸ್ಡ್. ಓಕೆ, ಅದನ್ನೇ ಹೇಳೋದು. ಈಗ ನಾವು ಆ ನಿಟ್ಟಿನಲ್ಲಿ ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಅದು ಅಲ್ಲಲ್ಲ ರೀ, ಸಿಕ್ಕಾಪಟ್ಟೆ ಡೌಟ್ ಇದೆ. ಹೆಂಗೆ ನಾನು ಅದೇ ಹೇಳ್ತೀನಿ, ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ನಾನು 17 ವರ್ಷ, ನೀನು 12 ವರ್ಷ ಇದ್ದೆ. ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹೆಂಗೆ ಎತ್ತೀವಿ, ಯಾರನ್ನ ಹೆಂಗೆ ಕರ್ಕೊಂಬಂದು ಕೂರಿಸ್ತೀವಿ, ಯಾರನ್ನ ಎಲ್ಲೆಲ್ಲಿಂದ ಇವ್ರು ಹೆಂಗೆ ಸಿಕ್ಕಿದ್ರು ಗುರು ಅಂತ ಯೋಚನೆ ಮಾಡೋಷ್ರೊಳಗೆ ಹೆಂಗೆ ಕರ್ಕೊಂಬಂದು ಕೂರಿಸಿರ್ತೀವಿ, ಹೆಂಗೆ ಒಪ್ಸಿರ್ತೀವಿ. ಈಗ ಇವರು ಈ ರೋಡ್ನಲ್ಲಿ ಅವನಿದ್ದ ಅನ್ನೋ ಇನ್ಫಾರ್ಮೇಶನ್ನು SIT ಕೊಟ್ಟಿದ್ಯಾ? ಕೊಟ್ಟಿಲ್ಲ. ಮೀಡಿಯಾದಲ್ಲಿ ಬಂತು, ಸುಳ್ಳು ಹೇಳಿದ್ರಿ ಅಂತಂದ್ರು. ನಾನು ಹೇಳ, ಇವರು ಸುಮ್ಮನೆ ಜನಗಳು ಸುಮ್ಮನೆ ತೆಪ್ಪಗಿದ್ಬಿಟ್ರೆ ಮೀಡಿಯಾದವ್ರು ಏನಿದೆ ಸುದ್ದಿ ಮಾಡ್ಕೊಂಡಿರ್ತಾರೆ. ಇವರು ಈ ರೋಡಿಂದ ಅಂತ ಹೇಳಿದ ತಕ್ಷಣ ನೋಡಿ ಸುಳ್ಳು ಹೇಳ್ತಾ ಇದ್ದಾರೆ ಇವರೆಲ್ಲ, ಇವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಈ ರೋಡು ಅಂತಂದ್ರು. ನೆಕ್ಸ್ಟ್ ಡೇ ಎಲ್ಲರೂ ಈ ರೋಡಲ್ಲಿ ಅವ್ರ ಮನೆಗೆ ಹೋದ್ರು. ಅವನ ಹೆಂಡತಿಗೆ ಮೈಕಿಟ್ರು. ಓಕೆ, ಇಲ್ಲ ಇದ್ದಿದ್ದಲ್ವ ನಿನ್ ಗಂಡ ಅಂತ. ಅರ್ಥ ಮಾಡ್ಕೊಡ್ಬೇಕು. ಈಗ ಸುವರ್ಣ ನ್ಯೂಸ್ನ ಒಬ್ಬ ಅಜಿತ್ ಹನುಮಕ್ಕನವರ್, ರಿಪಬ್ಲಿಕ್ ಕನ್ನಡದ ಶೋಭಾ ಮಳವಳ್ಳಿ ಮೇಡಮು, ಪವರ್ ಟಿವಿಯ ರಾಕೇಶ್ ಶೆಟ್ರು, ಪಬ್ಲಿಕ್ ಟಿವಿಯ ರಂಗಣ್ಣ, ಇವ್ರು ಎಲ್ಲ ಸಾಮಾನ್ಯದವರು ಇವರೆಲ್ಲ. ಅವನು ಅಜಿತ್ಗೆ ಬಾಣ್ಲಿ ಅಂತಾನೆ 3A ವಿಡಿಯೋ ಮಾಡಿ ಪ್ರೊಫೆಷ್ನಲಿಸಮ್ ಇಲ್ಲ ಅಂತಾನೆ ಅನಿಸ್ತೀನಿ. ಇವಾಗ ಪ್ರೊಫೆಷ್ನಲಿಸಮ್ ಹೆಂಗೆ ತೋರಿಸ್ತಾ ಇದ್ದಾನಪ್ಪ? ಈ ಪಬ್ಲಿಕ್ ಟಿವಿಗೂ ಕೂಡ ಒಂದು ಮೊನ್ನೆ ಇವರು ಸಿ ನಾನು ಹೇಳ್ತಾ ಇರೋದು, ಅವರು ಲ್ಯಾಂಗ್ವೇಜ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಯಾರು ಅಂತ. ಅವ್ರ ಭಾಷೆ ನೋಡ್ರಿ. ಆಮೇಲೆ ಅವ್ರು ದೂರ್ತಾ ಇರೋದು ಯಾರನ್ನ? ನಮ್ಮ ಕಾವಂದ್ರನ್ನ. ಯಾವತ್ತಾದರೂ ಅವ್ರ ಬಾಯಲ್ಲ ಆ ಥರದ ಮಾತುಗಳು ನಾವು ಕೇಳಿದ್ದೀವ? ಅವ್ರ ಭಾಷೆ ಅಂದರೆ ಅದೇ ಹೇಳ್ತಾ ಇರೋದು, ಅವ್ರಿಗೆ ಮಾಧ್ಯಮದ ಎದುರುಗಡೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಮೀಡಿಯಾನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಏನು ಸುಳ್ಳು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಎಷ್ಟು ಸುಳ್ಳುಗಳು ಖಾಲಿಯಾಗಿದೆ ಅಂತಂದರೆ, ಸುಳ್ಳು ಹೇಳಿ 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 ಸುಜಾತ ಭಟ್ ಕೇಸ್ನಲ್ಲಿ ದೊಡ್ಡ ಇಂಟರ್ನ್ಯಾಷನಲ್ ನ್ಯೂಸ್ ಮಾಡಿ ನ್ಯಾಷನಲ್ ಮೀಡಿಯಾಗಳಲ್ಲಿ ಕೂರಿಸಿ, ಯೂಟ್ಯೂಬ್ ಚಾನಲ್ಗಳಲ್ಲಿ ಕೂರಿಸಿ, ಅನನ್ಯ ಭಟ್, ಜಸ್ಟಿಸ್ ಫಾರ್ ಅನನ್ಯ ಭಟ್ ಅಂತೆಲ್ಲ ಹೇಳಿ ಎಲ್ಲ ಮಾಡಿ ಇವತ್ತು ಅಮ್ಮ ನಾನು ಕೇಸ್ ವಾಪಸ್ ತಗೋತೀನಿ ಅಂತ ಹೋಗ್ತಾ ಇದ್ದೆ. ಮಗಳು ಬೇಡ ಅಸ್ತಿನೂ ಬೇಡನೆ ಇದ್ರಲ್ವ ಕೊಡೋದು. ಈಗ ಬುಡಕ್ಕೆ ಬಂತು, ಈ ಕೇಸ್ ವಾಪಸ್ ತಗೋತೀನಿ ಅಂತೆ. ಮತ್ತೆ ಇಷ್ಟು ದಿನ ಮಾಡಿದ್ದು ಈಗ ಅಂದರೆ ಪೊಲೀಸ್ ಬಿಟ್ಬಿಡ್ತಾರೆ ಈಗ ತಗೊಂಡಿದ್ದ. ಅದೇ ಇದೆ ಅದನ್ನೇ ಹೇಳ್ತಾರೆ. ಇವ್ರೇನು ಅನ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಮಾಡೋದು ಮಾಡಿಬಿಟ್ಟು ತಗೊಂಡ್ಬಿಡೋಣ ನಾನು ಡಿಸ್ಕ್ಲೇಮರ್ ಹಾಕಿದ್ದೆ ಅಂದರೆ ಏನು ಬಿಟ್ಬಿಡ್ತಾರಾ? ಎಲ್ಲ ಮಾಡೋದು ಮಾಡ್ಬಿಟ್ಟು ನಾನು ಕೇಸ್ ವಾಪಸ್ ತೊಗೊಂಡ್ಬಿಡ್ತೀನಿ ಅಂದರೆ ಬಿಟ್ಬಿಡ್ತಾರ? ಇನ್ನು ನನಗೆ ಡೌಟ್ ಆಗೋದು ಏನಪ್ಪ ಅಂತಂದರೆ, ನನಗೊಂದು ಡೌಟ್ ಇದೆ. ಈ ಮಾಸ್ಕ್ ಮ್ಯಾನ್ನ ಮಾಸ್ಕ್ ಹಾಕಿ ಕರ್ಕೊಂಬಂದಿದ್ದು ಏನಕ್ಕಪ್ಪ ಅನ್ನೋದನ್ನು ನಾನು ಪತ್ರಕರ್ತ ಆಗಿ ನಾನು ಡೌಟ್ಫುಲ್ ಹೇಳೋದಾದರೆ,
ಸುಜಾತಾ ಭಟ್ ಎನ್ನೋ ಕೇಸ್ನ ತಗೊಂಬಂದು ಮೀಡಿಯಾಗಳ ಮುಂದೆ ಬಿಟ್ಟರು, ಬೆನ್ನತ್ತಿ ಆ ಕೇಸ್ ಏನು ಅನ್ನೋದನ್ನ ಪ್ರೂವ್ ಮಾಡಿ ಬಿಸಾಕರು. ಬುರುಡೆ ಪ್ರಕರಣ ತಗೊಂಬಂದ್ಬಿಟ್ರು, ಅವ್ನು ಯಾರು ಅನ್ನೋದನ್ನ ಮೊಕ್ವಾಡ ತೆಗ್ಸಕ್ಕಿಂತ ಮುಂಚೆನೆ ಅವನ ಊರಿಗೆ ಹೋಗಿ ಅವನ ಇಬ್ರು ಹೆಂಡತಿರ್ನ ಮಾತಾಡಿಸಿ, ಅಣ್ತಂದಿರ್ನ ಮಾತಾಡಿಸಿ, ಅಕ್ಕಂಗಿರ್ನ ಮಾತಾಡಿಸಿ ತಗೊಂಬಂದು ಇದು ಮಾಡಿದ್ರು. ಆಮೇಲೆ ಮಾನವ ಹಕ್ಕುಗಳ ಆಯೋಗ ಅನ್ನೋದನ್ನ ಇವತ್ತು ಹೇಳಿದ್ರು, ನೆಕ್ಸ್ಟ್ ಡೇ ಅಷ್ಟರಲ್ಲೇ ಅವರೊಬ್ಬ ರೋಡಿ ಶೀಟ್ ಅನ್ನೋದನ್ನ ಮೇನ್ ಸ್ಟ್ರೀಮ್ ಪ್ರೂವ್ ಮಾಡಿದ್ರಲ್ಲ. ಇದಕ್ಕೋಸ್ಕರನೇ ಆತನಿಗೆ ಒಂದು ಮಾಸ್ಕ್ ಹಾಕಿ ಕರ್ಕೊಂಡ್ ಬಂದಿದ್ರು ಅಂತ ನಿಮ್ಗೂ ಕೂಡ ಅನ್ಸುತ್ತೆ. ಈ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಅವನ ಮುಖ ರಿವೀಲ್ ಮಾಡಬಾರ್ದು, ಅವನ ಹೆಸರು ರಿವೀಲ್ ಮಾಡಬಾರ್ದು. ಅಲ್ಲ, ಅದು ಪ್ಲಾನ್, ಪಾರ್ಟ್ ಆಫ್ ದ ಪ್ಲಾನ್ ಅಲ್ವಾ? ಪಾರ್ಟ್ ಆಫ್ ದ ಪ್ಲಾನೇ. ಆಮೇಲೆ ಅದಕ್ಕೊಂದು ಸೀರಿಯಸ್ನೆಸ್ ಬರಬೇಕು ಅಂತಂದ್ರೆ ಅದೆಲ್ಲ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಕ್ಯಾನ್ಸಲ್ ಮಾಡಿ ಅವನನ್ನ ಕಸ್ಟಡಿಗೆ ತಗೊಂಡ್ರು, ಒಂದು ನೆಕ್ಸ್ಟ್ ಮಿನಿಟ್ ಫೋಟೋ ಹೊಡೆದ್ರು ಚೆನ್ನಾಗಿ. ಸೆಕೆಂಡಿಗೆ ಬಂತು, ಸೆಕೆಂಡಲ್ಲಿ ಫೋಟೋ ಹೊಡೆದ್ರು, ಇವನೇ ಚೆನ್ನಯ್ಯ ಅಂತ, ಇವನೇ ಚಿನ್ನಯ್ಯ ಅಂದ್ರೆ ಇವನೇ ಅಂತ. ಓಕೆ, ಹೆಂಗೆ ಮಾಡಿರ್ಬೇಕು ವರ್ಕ್, ಹೆಂಗೆ ಮಾಡಿರ್ಬೇಕು. ಎಲ್ಲೋ ಮುಳುವಾಯ್ತು ಅನ್ಕೋತೀರಾ? ಅಂದ್ರೆ ಆರಂಭದಲ್ಲಿ ನೀವು ಕೇಳಿಸ್ಕೊಂಡಿರ್ತೀರಾ, ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಹೌದು, ಯಾವ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಇದನ್ನ ಟಚ್ ಮಾಡ್ತಾ ಇಲ್ಲ. ಇವರೆಲ್ಲರಿಗೂ ಕೂಡ ಸೂಟ್ ಕೇಸ್ ಹೋಗ್ಬಿಟ್ಟಿದೆ. ಮೈನ್ ಸ್ಟ್ರೀಮ್ ಮೀಡಿಯಾಗಳು ಮಾತಾಡದೇ ಇರೋದಕ್ಕೆ ಕಾರಣ ಅದು ಸೌಜನ್ಯ ವಿಚಾರದಲ್ಲಿ ನಡೀತಿದ್ದಂತಹ ಗಲಾಟೆ. ಸೌಜನ್ಯ ವಿಚಾರದಲ್ಲಿ ಮಾಧ್ಯಮಗಳ ಮೇಲೆ ರಿಸ್ಟ್ರಿಕ್ಷನ್ಸ್ ಇದೆ. ಆ ವಿಚಾರದಲ್ಲಿ ಮಾತಾಡಬಾರ್ದು, ಧರ್ಮಸ್ಥಳದ ಎಗೇನ್ಸ್ಟ್ ಹೋಗಬಾರ್ದು, ಅಂದರೆ ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡಬಾರ್ದು ಅನ್ನೋದಿದೆ. ಹಾಗಾಗಿ ಅವರು ಯಾಕೆ ಕೋರ್ಟ್ ಆರ್ಡರ್ ಇದೆ ಏನಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನಿದ್ರು. ಬಟ್ ಬುರುಡೆ ಇದೆಯಲ್ಲ, ಅದು ಹೊಸ ಪ್ರಕರಣ. ಬುರುಡೆ ಹೊಸ ಪ್ರಕರಣ ಅಲ್ಲ, ಸುಜಾತಾ ಭಟ್ ಹೊಸ ಪ್ರಕರಣ. ಅದಕ್ಕೆ ಬಂದರು ಒಳಗೆ, ಅದಕ್ಕೆ ಬಂದು ನಿಂತ್ಕೊಂಡ್ರು. ಅಲ್ಲೂ ಮಾಡಿದ ಮಿಸ್ಟೇಕ್ ಏನು ಅಂತಂದ್ರೆ, ಈ ಯಾರು ಸಂತೋಷ್ ಪರ ಹೋರಾಟಗಾರರು ಅಂತ ಕರ್ಸ್ಕೊಳ್ಳೋರು ಅವ್ರನ್ನ ಡೈರೆಕ್ಟಾಗಿ ಅಟ್ಯಾಕ್ ಮಾಡಕ್ಕೆ ಶುರು ಮಾಡಿಬಿಟ್ರು. ಈ ಮೇನ್ ಸ್ಟ್ರೀಮ್ ಮೀಡಿಯಾ ಇದೆಯಲ್ಲ, ಅಲ್ಲಿ ಯಾರು ಅವ್ರನ್ನ ತಿವಿಬಾರ್ದು. ತಿವಿದ್ರೆ ಇದೆಯಲ್ಲ, ಅವ್ರು ತಳ್ಳದೆ, ಸುಮ್ಮನೆ ತಿವಿದ್ರೆ ತಳ್ಳದೆ. ಅವರು ಯಾವ ಹಂತಕ್ಕೆ ತಳ್ತಾರೆ ಅಂತಂದ್ರೆ, ನೀನು ಬಂದು ಕ್ಲಾರಿಟಿ ಕೊಡ್ಬೇಕು, ಅಲ್ಲಿ ತನಕ ಬಿಡಲ್ಲ ಅವರು. ಸುಜಾತಾ ಭಟ್ ಅವ್ರಿಗೆ ಈ ಥರದೊಂದು ಹಿಸ್ಟ್ರಿ ಇದೆ ಅನ್ನೋದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಇನ್ನೂ ನನಗೆ ನೆನಪಿದೆ, ಫಸ್ಟ್ ಡೇ ಕಂಪ್ಲೇಂಟ್ ಆದಾಗ ನಾನು ರಿಪಬ್ಲಿಕ್ ಕನ್ನಡದಲ್ಲಿ ಕೂತಿದ್ದೆ. ಈ ಕಂಪ್ಲೇಂಟ್ ಆಗಿ ಸ್ಟೋರಿ ಬಂದ ತಕ್ಷಣ ನಾನು ಹೇಳಿದೆ, ಆ ಮಹಾತಾಯಿಗೆ ಒಂದು ಫೋಟೋ ಕೂಡ ಕೇಳಿ ನೋಡೋಣ ಅಂತ. ಆ ಮಹಾತಾಯಿಗೆ ಒಂದು ಫೋಟೋ ಕೂಡ ಕೇಳಿ ನೋಡೋಣ, ಇದರಲ್ಲಿ ಏನೋ ಇದೆ ಅಂತ. ನನಗೆ ಬೈದ್ರು ಬೈದ್ರು ಬೈದ್ರು. ಒಂದು ತಾಯಿಯ ಕಣ್ಣೀರು, ನಿನ್ನ ಶಾಪ ನಿನಗೆ ತಟ್ಟತ್ತೆ, ನೀನು ಸರ್ವನಾಶ ಆಗಿ ಹೋಗ್ತೀಯ. ಅಜ್ಜಿ ಏನು ಕೇಳ್ತಾ ಇದೆ, ಅದೇನಾದರೂ ನಿನ್ನ ಆಸ್ತಿ ಕೇಳ್ತೇನೋ, ಆಸ್ತಿ ಅಲ್ಲೇನೋ ಕೇಳಿದ್ದು. ಬೈದ್ರು 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 ಬೈದ್ರು. ಲಾಜಿಕಲ್ ಕ್ವಶನ್ಸ್ ಇಟ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ನೋಡಿ, ಆ ಅಜ್ಜಿಗೆ ಸ್ಟೇಜ್ ಆಗಿದ್ರೆ ಇಷ್ಟು, ಹಿಂಗಾಗಿದ್ರೆ ಹಿಂಗೆ, 2003 ಅವ್ರ ಮಗಳಿಗೆ ಸ್ಟೇಜ್ ಆಗಿರಬೇಕು, ಅದು ಹೆಂಗೆ ಇಲ್ಲಿಗೆ ಬರೋಕ್ಕೆ ಸಾಧ್ಯ, ಅವಳ ಡಾಕ್ಯುಮೆಂಟ್ಸು ಏನಾಯಿತು, ಡಾಕ್ಯುಮೆಂಟ್ಸ್ ಸುಟ್ಟು ಹೋಗಿದ್ರೂ ಸಹಿತ ಅವಳ SLC ಮಾರ್ಕ್ಸ್ ಕಾರ್ಡು ಬೋರ್ಡಲ್ಲಿರುತ್ತೆ, PUC ಮಾರ್ಕ್ಸ್ ಕಾರ್ಡ್ ಬೋರ್ಡಲ್ಲಿರುತ್ತೆ, CET ರ್ಯಾಂಕಿಂಗು ಬೋರ್ಡಲ್ಲಿರುತ್ತೆ. ಏನಿಲ್ಲ ಅಂತಂದ್ರೆ ಅವಳು ಓದಿದ ಸ್ಕೂಲ್ನ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ TCನಾದರೂ ಸಿಗುತ್ತೆ, ಅದನ್ನ ಹುಡ್ಕೊಂಬನ್ನಿ, ಅಲ್ಲಾದರೂ ಒಂದು ಫೋಟೋ ಇರುತ್ತೆ ಅಂತೆಲ್ಲ ಲಾಜಿಕಲಿ ಮಾತಾಡೋದು ಜನ ತಗೊಳಕ್ಕೆ ರೆಡಿ ಇರಲಿಲ್ಲ. ಈ ಸುಜಾತಾ ಭಟ್ ಶಾಪ ನಿನಗೆ ತಟ್ಟತ್ತೆ ಅಂದರು. ಇವತ್ತು ಅಣ್ಣ ನೀವು ಅವತ್ತೇ ಹೇಳಿದ್ರಲ್ಲಣ್ಣ, ಹೂನಪ್ಪ ನಾವು ಅವತ್ತೇ ಹೇಳಿದ್ವಿ. ನಾವು ಜರ್ನಲಿಸಮ್ ಓದ್ಕೊಂಡು ಜರ್ನಲಿಸಮ್ ಮಾಡಿದವರು, ಒಂದು ಕೇಸ್ ಬಂದಾಗ ಅದ್ರದ್ದು ಆಳ ಆಗಲ್ಲ ಗೊತ್ತಾಗ್ಬಿಡುತ್ತೆ. ನಾನು ಅಂದೇ ಹೇಳ್ತಾ ಇರೋದು. ನೆನ್ನೆ ಎಲ್ಲರೂ ಚಿನ್ನಯ್ಯನ ವಿಡಿಯೋ ಬಂದ ತಕ್ಷಣ ಎಲ್ಲರೂ ಅಂದ್ಕೊಂಡು, ಅಯ್ಯೋ ನೋಡಿ ಹಿಂಗಂತೆ, ಅವನೇ ಸತ್ಯ ಎಲ್ಲ ಹೇಳಿದ್ದಾನೆ, ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನೀವು ಫೋನ್ ಮಾಡಿದಾಗಲೂ ನಾನು ಕನ್ಫ್ಯೂಸ್ ಮಾಡೋಕ್ಕೆ ಅಂತ ನಾನು ಏನು ಕೇಳಿದೆ, ತಪ್ಪು ತಿಳ್ಕೊಂಡಿದ್ದೀರ ನೀವುಗಳು. ಕನ್ಫ್ಯೂಸ್ ಮಾಡೋಕ್ಕಲ್ಲ ಅದು ಬಿಡ್ತಾ ಇರೋದು, ಅವ್ರುಗಳು ಸೇಫ್ ಆಗೋಕ್ಕಷ್ಟೇ. ನಾವು ಇಲ್ಲಿ ತನಕ ಮಾತಾಡಿದ್ದು ಇವನ ಹೇಳಿಕೆ ಆಧಾರದ ಮೇಲೆ. ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಇತ್ತು, ಅದಕ್ಕೆ ನಾವು ಈ ವಿಡಿಯೋನ ಬಿಟ್ಟಿರಲಿಲ್ಲ. ಅವನು ನಮಗೆ ಆಲ್ರೆಡಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ದ, ನಮ್ಮ ಹತ್ರ ಅದಿತ್ತು, ಅದನ್ನ ಇಟ್ಕೊಂಡೆ ನಾವು ಮಾತಾಡಿದ್ದು. ಬಚಾವ್ ಆಗಕ್ಕೆ ಇವಾಗ ಅವೆಲ್ಲ ಬಿಡ್ತಾ ಇರೋದು. ಆಗ್ಬೋದಾ ಏನು ಬಚಾವ್? ಇದು ನಾರ್ಮಲ್ ಪೊಲೀಸ್ ಕೇಸ್ ಅಲ್ಲ, ಇದಕ್ಕೊಂದು SIT ರಚನೆ ಆಗುವ ಹಂತಕ್ಕೆ ಬಂತು ಅಂತಂದರೆ, ಈಗ ಧರ್ಮಸ್ಥಳದವ್ರಾಗಲಿ ಧರ್ಮಸ್ಥಳದ ಪರ ನಿಂತವರಾಗಲಿ ನಾವುಗಳು SIT ಬಂದ ತಕ್ಷಣ ಸ್ವಾಗತ ಅಂತಂದಿದ್ದು ಯಾಕೆ ಅಂತಂದರೆ, ಅಲ್ಲಿ ಆ ಥರದ ಅನ್ಯಾಯಗಳೇನು ನಡೆದಿರೋಕ್ಕೆ ಸಾಧ್ಯತೆ ಇಲ್ಲ ಅಂತ ಅವ್ರಿಗೂ ಗೊತ್ತಿತ್ತು, ನಮಗೂ ಗೊತ್ತಿತ್ತು. ನಾವು ಒಂದು ಅಧ್ಯಯನ ಮಾಡಿದ್ವಿ. ನನಗೆ ಇಲ್ಲಿಂದ ಬೆಳ್ತಂಗಡಿ ಇದು ಧರ್ಮಸ್ಥಳದ ಗ್ರಾಮ ಪಂಚಾಯತಿಗೆ ಹೋಗುವಂಥದ್ದು ನನಗೇನಿದೆ ದರ್ಪ. ಯಾಕಂದರೆ ನಮ್ಮ ಮೇಲೆ
ಈಗ ಬ್ಯಾಕ್ಔಟ್ ಆಗಂಗಿಲ್ಲ, ಎಂಟ್ರಿ ಕೊಟ್ಟಾಗೋಯ್ತು, ಹೆದರ್ಬಿಟ್ಟ ಅಂತ ಆಗುತ್ತೆ. ಆಮೇಲೆ ನಾನು ಹಿಂದೆ ಸರದೆ ಅಂತಂದರೆ, ಕೀರ್ತಿಯಣ್ಣನೇ ಹಿಂದೆ ಸರಿದು ಬಿಟ್ರು ಅಂತಂದ್ಬಿಟ್ಟು ಒಂದಿಷ್ಟು ಜನ ನಮ್ಮ ಹುಡುಗರು ಬ್ಯಾಕ್ಔಟ್ ಆಗ್ಬಿಡ್ತಾರೆ. ನೀವೇನು ತಲೆ ಕಚ್ಕೊಂಡ್ಬಿಡ್ರಿ, ನಾನು ನಿಂತಿಲ್ಲೇನಾ, ನನಗೆ ನೋಡ ಹಿಂಗೆ ಅಂತಿದ್ದಾರೆ, ನೋಡ ನನ್ನ ಫ್ಯಾಮಿಲಿಗೆ ಹಿಂಗೆ ಅಂತೀಯ, ನೋಡಲ್ಲ ನನ್ನ ತಂಗಿಗೆ ಹಿಂಗೆ ಹೇಳ್ತಾರೆ, ಬಿಟ್ಟೋಗಿರೋ ನಾನು ಹೆಂಡ್ತಿನೂ ಬಿಡ್ತಾ ಇಲ್ಲ, ಅವಳಿಗೂ ಮಾತಾಡ್ತಿದ್ದಾರೆ, ತಲೆ ಕಚ್ಕೊಬೇಡ್ರಿ, ನುಗ್ರಿ ಹೊಡಿದು ಹೇಳ್ತೀನಿ. ಸೊ ಅಷ್ಟು ಬಲವಾಗಿ ನಿಂತಿದ್ದಕ್ಕೆ ಈಗ ನೀವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಜೊತೆ ಮಾತಾಡಿದಾಗ ಫುಲ್ ಡೀಟೇಲ್ಸ್ಗಳನ್ನು ತೊಗೊಂಡು ಕೇಳಿದಾಗ ನಾನು ಹೇಳಿದೆ, ಮಂಜು ಇಲ್ಲಿ ಸತ್ಯ ಇದೆ, ನಾವು ಏನು ವಾದ ಮಾಡ್ತಾ ಇದೀವಿ ಅದ್ರಲ್ಲಿ ಸತ್ಯ ಇದೆ, ಅದಕ್ಕೆ ಸಂಬಂಧಪಟ್ಟ ಅದಕ್ಕೆ ಪೂರಕವಾದ ಎಲ್ಲ ದಾಖಲೆಗಳಿದೆ. ಹಾಗಾಗಿ ಧೈರ್ಯವಾಗಿ ಧರ್ಮಸ್ಥಳದ ಪರ ಮತ್ತು ಸೌಜನ್ಯ ಪರ ನಿಂತ್ಕೋಬೋದು. ನಾವು ನಮ್ಗೆ ಆ ಯೋಗ್ಯತೆ ಇದೆ, ರೈಟ್ಸ್ ಇದೆ. ನಾನು ಹೇಳ್ತೀನಲ್ಲ, ಅವ್ರ ಬಾಯಲ್ಲಿ ಇನ್ನೊಂದ್ಸಲಿ ಸೌಜನ್ಯ ಅಂತ ಬಂದರೆ ಜನ ಚಪ್ಪಲಿ ತೊಗೊಂಡು ಹೊಡಿತಾರೆ, ದಿನಗಳು ದೂರ ಇಲ್ಲ. ಅದಕ್ಕೆ ಆ ಹೆಣ್ಣು ಮಗುವಿಗೆ ಮಾಡಿದ ಅನ್ಯಾಯ ಇದೆಯಲ್ಲ, ಅದನ್ನು ಖಂಡಿತ ಸಹಿಸೋಕ್ಕೆ ಬರೆಸೋಕ್ಕೆ ಸಾಧ್ಯನೇ ಇಲ್ಲ. ಶೀಲ್ಡ್ ಅದೇ ನಂತರ ಆ ಶೋಲ್ಡರ್ ಮೇಲೆ ಗನ್ ಇಟ್ಟರು, ಶೀಲ್ಡಾಗಿ ಬಳಸ್ಕೊಂಡ್ರು. ಇವರು ಮಾತಿರ್ತಾರೆ, ನಮ್ಮ ಹೇಳ್ತಾರೆ ನೀವು ಧರ್ಮಸ್ಥಳ ಅಂತ ಅಂದ್ಕೊಂಡು ಧರ್ಮಸ್ಥಳ ಶೀಲ್ಡು. ನಾವು ಧರ್ಮಸ್ಥಳ ಶೀಲ್ಡಲ್ಲ, ನಮ್ಮ ಧರ್ಮಕ್ಷೇತ್ರವನ್ನು ನಾನು ನಂಬುವುದು ದೇವರನ್ನು ಯಾವಾಗಲೂ ಸಿಗಲ್ಲ ರೀ. ದೇವರ ಪರವಾಗಿ ನಿಂತ್ಕೊಳ್ಳೋಕೆ ಚಾನ್ಸ್ ನಮಗೆ ಸಿಕ್ಕಿದೆ, ನಾವು ನಿಂತ್ಕೊಂಡಿದ್ದೀವಿ ಅಷ್ಟೇ. ಏನು ದೇವರು ಅಂದರೆ ಏನು, ನೀವೇನು ಅನ್ಕೊಂಬಿಟ್ಟಿದ್ದಾರೆ, ಇವರೆಲ್ಲ ಏನು ಅನ್ಕೊಂಬಿಟ್ಟಿದ್ದಾರೆ ಅಂದರೆ ದೇವರನ್ನು ಸುಮ್ಮನೆ ಹೋಗೋದು, ಕೈ ಮುಗಿಯೋದು, ಕುಂಕುಮ ಇಟ್ಕೊಂಡು ಬಂದ್ಬಿಡೋದು ಅಂತನಾ? ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಅದು ಮೂಳೆ ಕರಗಿಸ್ಲಿಕ್ಕೂ ಬರುತ್ತೆ. ಅದೇ ತಿಮ್ಮರೋಡಿಯ ಮನೆ ಕೆಳಗಡೆ ಮೂಳೆಯನ್ನು ಸೃಷ್ಟಿಸೋಕ್ಕೂ ಬರುತ್ತೆ. ಆಯಿತಾ? ಓಕೆ. ಕುಸುಮಾವತಿ ಅವ್ರು ಹೇಳ್ತಾರಲ್ಲ, ಅಣ್ಣಪ್ಪ ಸ್ವಾಮಿ ನನ್ನ ತಲೆಗೆ 4 ಹೆಸರು ಕೊಟ್ಟ, ನಾನು ಹೇಳ್ಬಿಟ್ಟೆ ಅಂತ. ಅಣ್ಣಪ್ಪ ಸ್ವಾಮಿ 4 ಹೆಸರು ಯಾಕೆ ಕೊಟ್ಟ ಅಂದರೆ, ನೀವು ಈ ಟ್ರ್ಯಾಪಲ್ಲಿ ಒಂದಿನ ಸಿಗಾಕೊಳ್ಳಿ ಅಂತಾನೆ. ಅಣ್ಣಪ್ಪ ಸ್ವಾಮಿ ಸಿದ್ದರಾಮಯ್ಯನವರಿಗೆ SIT ಮಾಡುವ ಬುದ್ಧಿಯನ್ನು ಯಾಕೆ ಕೊಟ್ಟ ಅಂತಂದರೆ, ಇದಕ್ಕೊಂದು ಅಂತ್ಯ ಹಾಡಬೇಕು ಅಂತಾನೆ. ಯಾವಾಗಲೂ ಕೆಲಸ ಬಿಟ್ಟು ಹೋದ ಚಿನ್ನಯ್ಯ ನನ್ನ ಕರ್ಕೊಂಬಂದಿದ್ದು ಯಾಕೆ ಅಂದರೆ, ಅಣ್ಣಪ್ಪ ಸ್ವಾಮಿ ನಿನ್ನಿಂದಲೇ ಇದನ್ನು ಕೊನೆ ಮಾಡ್ತೀನಿ ಬಾ ಅಂತ ಹೇಳ್ತಾರಲ್ಲ. ಅವನು ಬುರುಡೆ ಹಿಡ್ಕೊಂಡು ಬಂದ. ಗಿಳಿಯಾರನ್ನ ಚೆನ್ನಾಗಿ ಹೇಳ್ತಾರೆ, ಶಿವ ರುಂಡಮಾಲೆ ಹಾಕ್ಕೊಳ್ಳೋದು, ರುಂಡಮಾಲೆ ಧರಿಸೋದು ಶಿವ ಶಾನದಲ್ಲಿ, ಗೊತ್ತಲ್ಲ? ಆ ರುಂಡದಲ್ಲೇ ಎಲ್ಲ ಕ್ಲಿಯರ್ ಮಾಡ್ತಾ ಇರೋದು. ಅವನು ತಂದ ರುಂಡ ಇದೆಯಲ್ಲ, ಅದನ್ನ ಹಿಡ್ಕೊಂಡೆ ಶಿವ ಇವಾಗ ಎಲ್ಲದನ್ನೂ ಕ್ಲಿಯರ್ ಮಾಡ್ತಾರೆ. ಹೆಂಗಿದೆ ನೋಡಿ, ಒಂದಕ್ಕೊಂದು ದೇವರಿಲ್ಲ, ಶಕ್ತಿ ಇಲ್ಲ, ಪವಾಡ ಇಲ್ಲ ಅಂತೀವಿ. ಇದೆಲ್ಲ ಏನು ಹಂಗಿದ್ರೆ ಏನು ನೋಡಿ, ಏನು ಕನೆಕ್ಷನ್ ನೋಡಿ, ಎಲ್ಲಿಂದ ಯಾವ ಡಾಟ್ಸ್ ಕನೆಕ್ಟ್ ಮಾಡಿದ್ರು ಅಲ್ಲಿ ದೇವರಿದ್ದಾನೆ ಅನ್ನೋದಕ್ಕೆ ನಮ್ಮ ಹತ್ರ ರೀಸನ್ ಸಿಗ್ತಾ ಇದೆ. ನನ್ನ ಪ್ರಕಾರ ಈಗ ಧರ್ಮಸ್ಥಳಕ್ಕೆ ಹೋಗೋ ಭಕ್ತರ ಸಂಖ್ಯೆ ಗಣನೀಯವಾಗಿ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಈಗಲೇ ಹೇಳ್ತಾ ಇದ್ದೀನಿ, ಯಾರ್ಯಾರು ಸಮೀರನ ವಿಡಿಯೋನ ಶೇರ್ ಮಾಡಿದ್ರಿ, ಯಾರ್ಯಾರು ಐ ಸ್ಟ್ಯಾಂಡ್ ವಿತ್ ಸಮೀರ್ ಅಂತ ನಿಂತಿದ್ರಿ, ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ಶೀಲ್ಡ್ ಹಿಡ್ಕೊಂಡು ಯಾರ್ಯಾರು ಇವರನ್ನೆಲ್ಲ ಸಪೋರ್ಟ್ ಮಾಡಿದ್ರಿ, ಧರ್ಮಸ್ಥಳಕ್ಕೆ ನಿಲ್ಲಿಸಿದ್ರಿ, ಕುಟುಂಬ ಸಮೇತರಾಗಿ ಧರ್ಮಸ್ಥಳಕ್ಕೆ ಹೋಗಿ ಅಣ್ಣಪ್ಪ ಸ್ವಾಮಿ ಹತ್ರ ಒಂದು ಕ್ಷಮೆ ಕೇಳಿ, ಮಂಜುನಾಥ ಸ್ವಾಮಿ ಒಂದು ತಪ್ಪು ಕಾಣಿಕೆ ಹಾಕ್ಬಿಟ್ಟು ಬಂದ್ಬಿಡಿ, ಕ್ಷಮಿಸ್ತಾನೆ ಬರುವಂತ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪು ಮಾಡಿದ್ದೀರಿ, ಇವರ ಸಮೂಹ ಸಂಘಿ ಒಳಗಾಗಿ ನೀವು ಮಿಸ್ಟೇಕ್ ಮಾಡಿದ್ದೀರಿ, ಇದು ಸರಿಯಾದ ಸಮಯ, ದಯವಿಟ್ಟು ಕುಟುಂಬ ಸಮೇತರಾಗಿ ಹೋಗಿ ಕ್ಷಮೆ ಕೇಳ್ಬಿಟ್ಟು ಬಂದ್ಬಿಡಿ. ಹೇಳ್ತೀನಿ ಕೇಳಿ, ಮಂಜುನಾಥ ಸ್ವಾಮಿ ಆಗಲಿ, ಅಣ್ಣಪ್ಪ ಸ್ವಾಮಿ ಆಗಲಿ, ನೀವು ಜೊತೆಯಲ್ಲಿ ನಿಂತರೆ ನಿಮ್ಮನ್ನು ಕಾಪಾಡ್ತಾರೆ. ನೀವು ಅವರಿಗೆ ಕೆಟ್ಟದಾಗ ನಡ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನು ನೀವು ಇವತ್ತಿನ ಅವರ ವಿರುದ್ಧ ನಿಂತವರ ಪರಿಸ್ಥಿತಿಯನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅದರ ಪ್ರೈಮ್ ವಿಟ್ನೆಸ್ ನಂಬರ್ 1 ಚಂದಪ್ಪ ಗೌಡ, ಸೌಜನ್ಯ ಅವರಪ್ಪ, ಇಲ್ಲ ಸಲ್ಲದ ಮಾತುಗಳನ್ನ ಅವತ್ತಿನ ದಿನ ಆಡಿದ್ರು. ಏನು ಮಾಡಲಿಲ್ಲ ಮಂಜುನಾಥ ಸ್ವಾಮಿ, ಕ್ಯಾನ್ಸರ್ ಲಾಸ್ಟ್ಗೆ ಪಾಪ ಕೊರಗಿ ಹೋದ್ರು. ಮುಂಚೆ ಬೇಡ, ಸಾವನ್ನು ಸಂಭ್ರಮಿಸೋದು ಬೇಡ, ನಾವು ಆ ಕ್ಯಾಟಗರಿ ಅಲ್ಲ. ಬಟ್ ಆದರೆ ಶಿಕ್ಷೆ ಹೆಂಗೆ ಕೊಡ್ತಾನೆ ನೋಡಿ ಅಂತ. ಇವ್ರುಗಳು ಫ್ಯಾಮಿಲಿಯಲ್ಲಿ ಏನೇನೆಲ್ಲ ಆಗಿದೆ ಗೊತ್ತಾ? ಅದು ಸುಮ್ಮನೆ ಅಲ್ಲ ರೀ. ಈಗ ಅಲ್ಲಿ ಬೆಟ್ಟದಲ್ಲಿ ಅಣ್ಣಪ್ಪ ಸ್ವಾಮಿ ಸರಿ 17 ಪಾಯಿಂಟಿಗೆ ಮುಗೀತು. ಎಲ್ಲಿ ತನಕ ಸುಮ್ಮನೆ ಇದ್ರು ಗೊತ್ತಾ ಅಣ್ಣಪ್ಪ ಸ್ವಾಮಿ? ಬಾಹುಬಲಿ ಬೆಟ್ಟಕ್ಕೆ ಬರೋ ತನಕ ಸುಮ್ಮನೆ ಇತ್ತು. ಬರಬಾರ್ದಿತ್ತು ಅವ್ರು. ಅಣ್ಣಪ್ಪ ಬೆಟ್ಟದ ಮುಂದೆ ಇರುವಂತಹ ಬಾಹುಬಲಿ ಬೆಟ್ಟ, ಬರೀ ಒಂದಿಷ್ಟು 50-100 ಮೀಟರ್ ದೂರದಲ್ಲಿರುವಂಥ
ಬೆಟ್ಟಕ್ಕೆ ಬಂದ್ರಲ್ಲ, ಬಾಹುಬಲಿ ಬೆಟ್ಟದಲ್ಲಿ ಅಲ್ಲಿ ಅಗೀತಾ ಇದ್ದರೆ ಅಣ್ಣಪ್ಪ ಈ ಬೆಟ್ಟದಲ್ಲಿ ಕೂತು ನೋಡ್ತಾ ಇದ್ರು. ಹೌದಾ, ಬಂದ್ರ ಒಳಗೆ, ಇನ್ಮೇಲೆ ನನ್ನ ಆಟ ನಾನು ಆಡ್ತೀನಿ, ಇನ್ಮೇಲೆ ನನ್ನ ಆಟ ನಾನು ಆಡ್ತೀನಿ. ಏನು ಆಟ ಆಡಿದ್ರು, ಬಾಬಾ ಶಿವತಾಂಡವ ಬೇಕಲ್ಲ ಸಮೀರ್, ಇನ್ನೂ ಇದೆ ಅಂತ. ಇನ್ನೂ ಇದೆ. ಓಕೆ ಓಕೆ ಇನ್ನು ಈ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ನಡೆಗಳನ್ನು ಮಾತಾಡೋದಾದರೆ, ಐ ಅಪ್ರಿಷಿಯೇಟ್ ನಮ್ಮ DCM, ನಮ್ಮ ಹೆಮ್ಮೆಯ ಹಿಂದೂ ಹುಲಿ DK ಶಿವಕುಮಾರ್ ಅವ್ರನ್ನ. ಆ ಒಬ್ಬ ಮನುಷ್ಯ ಫರ್ಮಾಗಿ ನಿಂತಿದ್ದಕ್ಕೇನೆ ಇವೆಲ್ಲ ಆಗಿತ್ತು. ಯಾವ BJPಗರೂ ಮಾತಾಡೋಕ್ಕೆ ಮುಂಚೆ ಇದು ಷಡ್ಯಂತ್ರ ಅಂತ ಬಂದು ಹೇಳಿದವರು ನಮ್ಮ DCM, ನಮ್ಮ ಹುಲಿ DK ಶಿವಕುಮಾರ್. ಬಂಡೆ ಧರ್ಮಸ್ಥಳದ ಎದುರು ಬಂಡೆ ಆಗಿ ನಿಂತವರು DK ಶಿವಕುಮಾರ್. ಯಾರು ಏನು ಕ್ರೆಡಿಟ್ ತಗೊಳ್ಳೋಕ್ಕೆ ಪ್ರಯತ್ನ ಪಟ್ಟರು ಇವತ್ತು, ಇದು ಪವರ್ ಆಫ್ DK ಶಿವಕುಮಾರ್. ಆ DK ಶಿವಕುಮಾರ್ ಅವ್ರ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದ್ದಾರೆ ಅವರೆಲ್ಲ. ಒದ್ದೊಳಗಾಕ್ಸಿ ಸರ್, ಒದ್ದೊಳಗಾಕ್ಸಿ ಸರ್, ನಿಮ್ಮ ಜೊತೆಗೆ ನಾವಿದ್ದೀವಿ, ನಿಮ್ಮ ಜೊತೆಗೆ ನಾನಿದ್ದೀವಿ. ನಾನು ಹೇಳ್ತೀನಲ್ಲ, DK ಶಿವಕುಮಾರ್ ಅವ್ರ ವಿಚಾರದಲ್ಲಿ ನನಗಿವತ್ತು ನನ್ನ ಕ್ಷೇತ್ರದಲ್ಲಿ ಬಂದ DK ಶಿವಕುಮಾರ್ ನಿಂತರೆ, BJPಯಿಂದ ನೀವು ಯಾರನ್ನೇ ನಿಲ್ಸಿದ್ರು ನಾನು ಓಟ್ ಹಾಕ DK ಶಿವಕುಮಾರ್ ಅವ್ರಿಗೆ, ನಾನು ಓಟ್ ಹಾಕ DK ಶಿವಕುಮಾರ್ ಅವ್ರಿಗೆ. ಹುಲಿ ಅಂದರೆ ಹಂಗಿರ್ಬೇಕು. ಎಲ್ಲರೂ ಕುಂಭಮೇಳಕ್ಕೆ ಹೋಗ್ಬಿಟ್ರೆ ಪಾಪ ಪರಿಹಾರ ಆಗ್ಬಿಡುತ್ತಾ, ಕುಂಭಮೇಳಕ್ಕೆ ಹೋಗ್ಬಿಟ್ರೆ ಹಿಂಗಾಗ್ಬಿಡುತ್ತಾ, ಅದ್ರ ಬದಲು ಇದು ಮಾಡ್ಬೋದಿತ್ತು, ಅದು ಮಾಡ್ಬೋದಿತ್ತು ಅಂತೇಳಿ ಕಾಂಗ್ರೆಸ್ನವರು, ವಿರೋಧ ಪಕ್ಷದವರು ಮಾತಾಡ್ತಾ ಇದ್ರೆ, ಈ ಮನುಷ್ಯ ಕುಂಭಮೇಳಕ್ಕೆ ಹೋಗಿ ಅಲ್ಲಿಂದ ಒಂದು ಫೋಟೋ ಹಾಕ್ತಾರೆ, ನಾಮ ಬಳ್ಕೊಂಡು ಅಲ್ಲಿಂದ ಒಂದು ಫೋಟೋ ಹಾಕ್ತಾರೆ. ಸಕ್ಕತ್ತಾಗಿತ್ತು ಎಲ್ಲ ವ್ಯವಸ್ಥೆ ಅಂತ. ಏನಾಗಬೇಕು? ಇಶಾ ಫೌಂಡೇಶನ್ ಮಹಾಶಿವರಾತ್ರಿ ಕಾರ್ಯಕ್ರಮ ಅಂತಂದರೆ ಅಲ್ಲಿ ಯಾರು ಕಾಂಗ್ರೆಸ್ನವ್ರು ಹೋಗಲ್ಲ. ಅಮಿತ್ ಶಾ ಬಂದಿದ್ರೆ ಅವ್ರ ಪಕ್ಕದಲ್ಲಿ ಹೋಗಿ DK ಶಿವಕುಮಾರ್ ಕೂರ್ತಾರೆ. ಇಶಾ ಫೌಂಡೇಶನ್ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಟ್ವೀಟ್ ಮಾಡ್ತಾರೆ, ಅದ್ಭುತ ಕಾರ್ಯಕ್ರಮ ಅಂತ. ದಟ್ ಇಸ್ DK ಶಿವಕುಮಾರ್. ಧರ್ಮಸ್ಥಳದ ವಿರುದ್ಧ ಎಲ್ಲರೂ ಬೊಬ್ಬೆ ಹೊಡಿತಾ ಇದ್ರು. ಧರ್ಮಸ್ಥಳಕ್ಕೆ ಹೋಗಿ ವೀರೇಂದ್ರ ಹೆಗ್ಡೆ ಕುರಿತು ಮಾತಾಡಿ, ನನ್ನಂಥ 1000 DKಶಿಗಳು ನಿಮ್ಮ ಜೊತೆಗಿದ್ದಾರೆ ಅಂತ ಹೇಳ್ಬಿಟ್ಟು ಬರ್ತಾರೆ. ಅದು DK ಶಿವಕುಮಾರ್. ವಿಧಾನಸೌಧದ ಒಳಗೆ ನಿಂತು RSSನ ಗೀತೆ ಹಾಡ್ತಾರೆ. ಅದು DK ಶಿವಕುಮಾರ್. ಒಳಗಡೆ DCM ಆಗಿ ಸರ್ಕಾರವನ್ನು ಹೇಗೆ ಡಿಫೆಂಡ್ ಮಾಡ್ಕೋಬೇಕು ಹಾಗೆ ಡಿಫೆಂಡ್ ಮಾಡಿಕೊಂಡು ಹೊರಗಡೆ ಬಂದು ದೇವಸ್ಥಾನದ ಭಕ್ತನಾಗಿ ಷಡ್ಯಂತ್ರ ನಡೀತಿದೆ ಇಲ್ಲಿ ಅಂತ ಹೇಳ್ತಾರೆ. ಅದು DK ಶಿವಕುಮಾರ್. ಮಾಲೆಯನ್ನು ಕೈಯಲ್ಲಿ ಹಿಡಿದು ಜಪ ಮಣಿಯನ್ನು ತಿರುಗಿಸ್ತಾ ಪೂಜೆ ಮಾಡ್ತಿರೋ ವಿಡಿಯೋನ ಧೈರ್ಯವಾಗಿ ಬಿಡ್ತಾರೆ ಹೊರಗೆ. ಅದು DK ಶಿವಕುಮಾರ್. ಪವರ್ಫುಲ್ DK ಶಿವಕುಮಾರ್ ಧರ್ಮಸ್ಥಳದ ಎದುರು ಬಂಡೆಯಾಗಿ ನಿಂತಿದ್ದಕ್ಕೆ ಸರಾಗವಾಗಿ ಕೆಲಸಗಳಾಗ್ತಾ ಇದೆ ಅಷ್ಟೆ. ತನಿಖೆ ಹಾದಿ ತಪ್ಪಲಿಲ್ಲ. ತಪ್ಪಕ್ಕೆ ಬಿಟ್ಟು ನೋಡಿ, ಅವಕಾಶ ಕೊಟ್ಟಾಯ್ತು, ತೋಡಿದ್ದಾಯ್ತು, ಎಲ್ಲ ಹೇಳ್ದಾಗ ಮಾಡಿದ್ದಾಯ್ತಲ್ಲ, ಇನ್ನು ಬಿಡಕ್ಕಾಗತ್ತಾ? ಇನ್ನು ಹೆಂಗೆ ಹೋಗ್ಬೇಕೋ ಹಂಗೆ ಹೋಗ್ಬೇಕಲ್ಲ. ಟ್ರಾನ್ಸ್ಪರೆನ್ಸಿ ತೋರೋ ಏನು ಮಾಡಿದ್ರು? ಸರ್ಕಾರ ಇನ್ನು ಮುಂದೆ SIT ವಿಚಾರದಲ್ಲಿ ತಲೆ ಹಾಕಲ್ಲ. ಫ್ರೀ ಹ್ಯಾಂಡ್, ನೋ ಇಂಟರ್ಫಿರೆನ್ಸ್. ನಿಮಗೇನು ಬೇಕು ಮಾಡಿ ಅಂತ ಬಿಟ್ರು. ಹೆಂಗಿದೆ ಈಗ? ಈಗ ಹೆಂಗಿದೆ? ಟಿಲ್ ಟುಡೇ ನೋ ಇಂಟರ್ಫಿರೆನ್ಸ್. ಚಿಕ್ಕ ಇಂಟರ್ಫಿರೆನ್ಸ್ ಬರೆದಿಟ್ಕೊಳ್ಳಿ. ಇದು SIT ಎಲ್ಲ ಮುಗಿದು ಧರ್ಮಸ್ಥಳದವರು ಆ ಥರದ ತಪ್ಪನ್ನು ಮಾಡಿಲ್ಲ ಅಂತ ಪ್ರೂವ್ ಆದಾಗ ಲಕ್ಷಾಂತರ ಜನ ಸೇರಿ ಸಿದ್ದರಾಮಯ್ಯನವ್ರನ್ನ DK ಶಿವಕುಮಾರ್ ಅವ್ರನ್ನ ಸನ್ಮಾನ ಮಾಡಬೇಕು. ಯಾರಿಗೆ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಅವರಿಬ್ಬರಿಗೆ ಸನ್ಮಾನ ಮಾಡಬೇಕು. ನಾನಂತೂ DK ಶಿವಕುಮಾರ್ ಅವ್ರ ಕಾಲಿಗೆ ಬಿದ್ದು ಒಂದು ಆಶೀರ್ವಾದ ತಗೋಬೇಕು. ಹಾರ್ಟ್ಫುಲಿ ಸೇ
ಸಿ ನೀವು ನನಗೆ ಹೇಳ್ತಾ ಇದ್ದೀರಲ್ಲ ಫ್ಯಾಮಿಲಿ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ಅಷ್ಟು ನೆಗೆಟಿವಿಟಿ ಬಂತು ನೋಡಿ. ಅವ್ರನ್ನ ಸಪೋರ್ಟ್ ಮಾಡುವ ಒಂದು ವರ್ಗ ಏನಿದೆ ಅವರು ಅಷ್ಟೂ ಜನ ಅದರ ವಿರುದ್ಧ ನಿಂತಿದ್ದಾರೆ. ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ರಾಜಕೀಯವನ್ನು ಬದಿಗಿಟ್ಟು ತನ್ನ ಧರ್ಮಕ್ಷೇತ್ರವನ್ನು ಉಳಿಸ್ಕೊಳ್ಳೋಕೆ ನಿಂತ್ಕೊಂಡ್ರಲ್ಲ, ಎಷ್ಟು ಗಟ್ಟಿಗೆ ಉಂಡ್ಕೇಬೇಕು ಅದಕ್ಕೆ. ಅವನು ಡಿಬೇಟ್ಗೆ ಹೋಗಿದ್ದೆ ಮೊನ್ನೆ. ಡಿಬೇಟಲ್ಲಿ ನಾನು ಧರ್ಮಸ್ಥಳದ ಪರವಾಗಿ ಸೌಜನ್ಯ ವಿಚಾರವಾಗಿ ನಾನು ಮಾತಾಡ್ತಾ ಇದ್ರೆ ಆಪೋಸಿಟ್ನಲ್ಲಿ ಬಂದಿದ್ದಂಥ ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಿದ್ದ ಒಬ್ಬ ವ್ಯಕ್ತಿ DKಶ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾನೆ. ನಾನು ಅವ್ರನ್ನ ಇಸ್ಕೊಂಡು ಮಾತಾಡ್ತಾ ಇದ್ದೀನಿ. ಓಕೆ, ಸಿ ಆ ಖುಷಿ ಇದೆಯಲ್ಲ ಅದು ಬೇರೆ. ಅದು ಓಕೆ, ಸರ್ಕಾರದ ನಡೆ ನಿರ್ಧಾರಗಳ ಬಗ್ಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ? 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನೋ ಮ್ಯಾಟರ್ ವಾಟ್. ಓಕೆ ಓಕೆ ಓಕೆ. ಇನ್ನು ಕೊನೆಯದಾಗಿ ಕೇಳಬೇಕು ಅಂತಂದರೆ, ಈ ಒಂದು ಪ್ರಕರಣ ಇಲ್ಲಿಗೆ ಬಂದು ನಿಂತ್ಕೊಂಡಿದೆ, ಕಂಪ್ಲೀಟಾಗಿ ಗೆದ್ರ ಇಲ್ಲ, ಗೆಲುವು ಯಾವಾಗ? ಸಿ ಈ ಸಲ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಡಲೇಬೇಕು. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಆಲ್ರೆಡಿ ಸಾಕಷ್ಟು ಜನ ಸಂಭ್ರಮಿಸೋಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ಜೊತೆ ಇರುವ ಸಾಕಷ್ಟು ಜನ ಯುವಕರನ್ನು ಸಹ ನಾನು ನೋಡಿದ್ದೇನೆ, ಧರ್ಮಕ್ಕೆ ಜಯವಾಯಿತು ಎನ್ನುವ ಒಂದಷ್ಟು ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ. ನೋಡಿ, ಎಲ್ರಿಗೂ ಒಂದು ಕ್ಲಾರಿಟಿ ಬೇಕಾಗಿದೆ, ಗೆದ್ದಾಯ್ತಾ? ಮೊನ್ನೆ ಅಜಿತ್ತು, ಗಿಳಿಯಾರು ಮತ್ತು ಪ್ರಶಾಂತ್ ನಾಥ್ ಅವರಿರೋ ಒಂದು ಫೋಟೋ ಹಾಕಿ ಅದ್ರ ಕೆಳಗಡೆ ಹಾಕಿದ್ದೆ, ಇಲ್ಲಿಗೆ ಮುಗಿದಿಲ್ಲ, ಇಲ್ಲಿಂದ ಆರಂಭ ಅಂತ. ಇಲ್ಲಿಂದ ಆರಂಭ. ಒಂದು 35-40 ಜನದ ಒಂದು ಪಟ್ಟಿ ಇದೆ. ಯಾರ್ಯಾರು ಸುಳ್ಳು ಹೇಳಿ ಧರ್ಮಕ್ಷೇತ್ರವನ್ನು ಹಾಳು ಮಾಡಬೇಕು ಅಂತ ನಿಂತಿದ್ರಲ್ಲ, ಅವರೆಲ್ಲ ಸುಮಾರು ದಿನ ಆರಾಮಾಗಿ ಒಂದಿಷ್ಟು ದಿನ ಕೋರ್ಟಿಗೆ ಸ್ಟೇಷನ್ಗೆ ಓಡಾಡ್ತಾ ಇದ್ದಾರೆ. ಚೆನ್ನಾಗಿರುತ್ತಲ್ಲ ನೋಡೋಕ್ಕೆ. ವೆಯ್ಟ್ ಆ್ಯಂಡ್ ವಾಚ್. ಮುಗಿದಿಲ್ಲ, ಆರಂಭ. ಹಂಗೆ ಅನ್ಕೊಂಡ್ರು ನಿಮ್ಮ ಫಾಲೋವರ್ಸಿಗೆ ಒಂದು ಮಾತು, ದಯವಿಟ್ಟು ಯಾರು ಸಂಭ್ರಮಿಸೋದು ಬೇಡ. ಇದು ಇಲ್ಲಿಯ ತನಕದ ಬೆಳವಣಿಗೆಗಳ ಕಂಪ್ಲೀಟ್ ಕ್ರೆಡಿಟ್ಟು ಅಣ್ಣಪ್ಪ ಸ್ವಾಮಿಗೆ ಹೋಗುತ್ತೆ. ಇನ್ನು ಮುಂದೆ ಅಣ್ಣಪ್ಪ ಸ್ವಾಮಿ ಮಾಡುವಂಥದ್ದು ಸಾಕಷ್ಟಿದೆ. ವೈಯಕ್ತಿಕ ತೇಜೋವಧೆ, ಕೆಟ್ಟ ಮಾತುಗಳ ಬೈಗುಳ, ವಾಚಾಮಗೋಚರ ಪದಗಳು, ಅಪ್ಪ ಅದೆಲ್ಲಕ್ಕೂ ಒಂದು ಕಡೆ ಅಣ್ಣಪ್ಪ ಸ್ವಾಮಿ ಉತ್ತರ ಕೊಟ್ಟರೆ ನಾವು ಕೊಡಬೇಕಲ್ಲ. ಅದನ್ನೆಲ್ಲ ಕೊಟ್ಟಾಗ ಸಂಭ್ರಮಿಸೋಣ. ಸೌಜನ್ಯಾಗೆ ನ್ಯಾಯ ಸಿಕ್ಕಾಗ ಸಂಭ್ರಮಿಸೋಣ. ಸೌಜನ್ಯಾಗೆ ಅನ್ಯಾಯ ಮಾಡಿದವ್ರು ಯಾರು ಅಂತ ಜಗತ್ತಿಗೆ ತಿಳಿಸಿ ಸಂಭ್ರಮಿಸೋಣ. ಅಲ್ಲಿವರೆಗೂ ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ. ನಾವಿಷ್ಟೇ ಹೇಳೋದು, ಯಾರ್ಯಾರು ಇವಾಗ ಕ್ಷೇತ್ರದ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ರು ಅವರೆಲ್ಲ ಧರ್ಮ ಸೈನಿಕರು. ಧರ್ಮ ಸೈನಿಕ ಯುದ್ಧ ಗೆದ್ದೊಡನೆ ಮನೆಗೆ ವಾಪಸ್ ಬಂದು ರಿಟೈರ್ಮೆಂಟ್ ತೊಗೊಳ್ಳಲ್ಲ, ಬಾರ್ಡ್ರಲ್ಲೇ ಇರಬೇಕು. ಸೊ ಯುದ್ಧ ಭೂಮಿಯಲ್ಲೇ ಇರಬೇಕು. ಯುದ್ಧ ನಡೀದೇ ಇರಲಿ. ಹಾಗಾಗಿ ನಾವೆಲ್ಲ ಧರ್ಮ ಸೈನಿಕರು. ನಮ್ಮ ಕೆಲಸ ನಡೀತಾನೇ ಇರಬೇಕು. ಯುದ್ಧ ಗೆಲ್ಲುವ ದಿನ ಬರುತ್ತೆ, ಆ ದಿನ ಸಂಭ್ರಮಿಸೋ ದಿನವೂ ಬರುತ್ತೆ. ಓಕೆ, ಇದಿನ್ನೂ ಆರಂಭ, ಮುಂದಿದೆ ಮಾರಿ ಹಬ್ಬ. ಇನ್ನು ನನಗೆ ನಿಮ್ಮ ಒಬ್ಬ ಹುಡುಗ ಕೂಡ ಫೋನ್ ಮಾಡಿದ್ದ. ಅಂದರೆ ಗೋಲ್ಡನ್ ಕನ್ನಡಿಗ ಎನ್ನುವ ಪೇಜನ್ನು ಇನ್ಸ್ಟಾಗ್ರಾಮ್ನಲ್ಲಿ ಓದಿದಂತಹ ಹುಡುಗ, ಕ್ರಿಯೇಟರು ಸುಮಂತ್ ಅಂತ ಆತನ ಹೆಸರು. ಅದನ್ನು 56,000 ಜನ ಫಾಲೋವರ್ಸ್ ಇರುವ ಒಂದು ಅಕೌಂಟನ್ನು ಡಿಲೀಟ್ ಮಾಡಿಸಲಾಗಿದೆ ಅಂತ ಹತ್ಕೊಂಡು ಫೋನ್ ಮಾಡಿದ್ದ ಪಾಪ. ಸಮೀರ್ ಹೇಳಿತನವನ್ನು ನಾನು ಅದಕ್ಕೆ ಯಾವಾಗಲೂ ಹೇಳೋದು, ಕಾಪಿರೈಟ್ ಫ್ರೀ, ಯಾರು ಬೇಕಾದ್ರೆ ಯೂಸ್ ಮಾಡಿ ಅಂತೆಲ್ಲ ಕತೆ ಹೊಡೆದು. ಈಗ ಅವನ ವಿರುದ್ಧವಾಗಿ ಯಾರ್ಯಾರು ಮಾತಾಡಿದ್ರು, ಅವನು ಹೇಳಿದ ಸುಳ್ಳುಗಳನ್ನು, ಅನನ್ಯ ಭಟ್ ವಿಚಾರದಲ್ಲಿ ಅವನು ಹೇಳಿದ ಸುಳ್ಳುಗಳನ್ನು ನೋಡಿ, ಇವನು ಹಿಂಗೆ ಸುಳ್ಳು ಹೇಳ್ದ, ಇದೆಲ್ಲ ಸತ್ಯ, ಇವಾಗ ಗೊತ್ತಾಯ್ತಾ ಅಂತ ಕೇಳಿ ಮಾಡಿರೋ ವಿಡಿಯೋಗೆ ಕಾಪಿರೈಟ್ ಕೊಟ್ಬಿಟ್ಟು ಪೇಜ್ಗಳನ್ನು ಡಿಲೀಟ್ ಮಾಡಿಸಿದ್ದಾನೆ. ಎಂತ ಹೇಳಿ, ರಣ ಹೇಳಿ ಕಾಪಿರೈಟ್ ಕೊಟ್ಟು ಪೇಜ್ಗಳನ್ನ ಡಿಲೀಟ್ ಮಾಡಿಸ್ತಾ ಇದ್ದಾನೆ. ಹಿಂಗೆ ಭಯ ಹುಟ್ಟಿರ್ಬೇಕು ಲೆಕ್ಕ. ಕಾಪಿರೈಟ್ ಫ್ರೀ ತಗೊಳ್ಳಿ, ಯೂಸ್ ಮಾಡಿ, ಎಲ್ಲರಿಗೂ ತಲುಪಿಸಿ. ಹೌದಪ್ಪ, ಅನನ್ಯ ಭಟ್ ವಿಚಾರದಲ್ಲಿ ನೀನು ಹೇಳಿದ ಸುಳ್ಳೇ ಅನ್ನೋದನ್ನು ಅರ್ಥ ಮಾಡಿಸ್ಲಿಕ್ಕೆ ಅವ್ರೊಂದು 10 ಸೆಕೆಂಡ್ ವೀಡಿಯೋ ಬಳಸ್ಕೊಂಡ್ರೆ ಅದು ಕಾಪಿರೈಟ್ ಹಾಕ್ಬಿಟ್ಟು ಡಿಲೀಟ್ ಮಾಡಿಸ್ತೀಯ.
ಒಂದೇ ಅಲ್ಲ, ಕುಡ್ಲಾ ಸ್ಟೋರೀಸ್ ಅಂತ ಮತ್ತೊಂದು ಪೇಜು ಹೋಯಿತು. ಇನ್ನೂ 3-4 ನನಗೂ ಕೊಟ್ಟಿದ್ದಾನೆ. ನಂದು ವಾರ್ನಿಂಗಲ್ಲಿ ನಿಂತಿದೆ. ಓಕೆ ಓಕೆ, ಸತ್ಯ ಹೇಳೋನಿಗೆ ಭಯ ಯಾಕೆ? ಆ ಹುಡುಗನ ಪೇಜು ನೋಡೋಣ, ರಿಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆಗಿಲ್ಲ ಅಂತಂದ್ರೂ ಓಕೆ, ಮತ್ತೆ ಅಷ್ಟೇ ಫಾಲೋವರ್ಸ್ ಬರೋ ಥರ ಮಾಡ್ತಾರೆ ನಮ್ಮ ಜನ ಇದ್ದಾರೆ. ಸತ್ಯಕ್ಕೆ ಯಾವತ್ತಿಗೂ ಜಯ ಇದೆ. ಓಕೆ, ಕೊನೆಯದಾಗಿ ಸೌಜನ್ಯ ವಿಚಾರವಾಗಿ, ಸೌಜನ್ಯ ನ್ಯಾಯ ಕೊಡಿಸುವ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯ ಹೋರಾಟಗಳಾದರೂ ಅಲ್ಲಿ ಕೀರ್ತಿ ಶಂಕರಘಟ್ಟ ಇರ್ತಾರೆ. ಅವರ ಪ್ರಯತ್ನವನ್ನು ಅವರು ಫ್ರಂಟ್ ರೋಲ್. ಅದರ ಜೊತೆಗೆ ಆ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಪರಿಸ್ಥಿತಿ ಬಂದರೂ ಕೂಡ, ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ದುಡ್ಡಿಲ್ಲ ಅಂದರೂ ಕೂಡ ಅದಕ್ಕೂ ಕೂಡ ಬೇಕಾದಂತಹ ಕಂಪ್ಲೀಟ್ ಜವಾಬ್ದಾರಿಯನ್ನು ಕೀರ್ತಿ ಶಂಕರಘಟ್ಟ ತಗೋತಾರೆ. ಖಂಡಿತ. ನಾವು ಅದೇ ಹೇಳ್ತಿದ್ದೀವಲ್ಲ, ನಮ್ಮದು ಏನು ಧರ್ಮ ಸಂರಕ್ಷಣೆ ಅಂತ ನಿಂತಿದ್ದೀವಲ್ಲ, ನಾವುಗಳು ಎಲ್ಲರೂ ಸಿದ್ಧರಿದ್ದೇವೆ. ಆಕೆಗೆ ನ್ಯಾಯ ಸಿಗೋದೇ ಆದರೆ ಅವರ ತಾಯಿ ರಿಟ್ ಪಿಟಿಷನ್ ಹಾಕಿ ಅವರ ಬಳಿ ಇರುವ ಸಾಕ್ಷಿಗಳನ್ನೆಲ್ಲ ಪ್ರೊಡ್ಯೂಸ್ ಮಾಡೋದಾದರೆ ನಾವು ಸೌಜನ್ಯ ತಾಯಿ ಕುಸುಮಾವತಿ ಅವರ ಜೊತೆಲಿ ಹಿಂದೆನೂ ಇದ್ವಿ, ಇವತ್ತು ಇದ್ದೀವಿ, ನಾಳೆನೂ ಇರ್ತೀವಿ. ನಮ್ಮ ವೀಕ್ಷಕರಿಗೆ ಈ ಮೂಲಕ ನಿಮಗೆ ಅಂದರೆ ಈ ವಿಚಾರದಲ್ಲಿ ಆರಂಭದಲ್ಲಿ ಏನೆಲ್ಲ ತೊಡಕುಗಳಾಗಿತ್ತು ಆ ತೊಡಕುಗಳನ್ನೆಲ್ಲ ಇದು ಮಾಡಿಕೊಂಡು, ಅಂದರೆ ಅವರೇ ಅರ್ಥ ಮಾಡ್ಕೊಂಡು ಇವಾಗ ಸಾರಿ ಅಂತ ಕೇಳ್ತಾ ಇರುವಂತಹ ಸಾಕಷ್ಟು ಜನ ವೀಕ್ಷಕರಿಗೆ, ಅವತ್ತು ಬೈದಿದ್ದಂತಹ ಸಾಕಷ್ಟು ಜನ ವೀಕ್ಷಕರಿಗೆ ಒಂದು ಮಾತಿನದು. ಇಲ್ಲ ನೋಡಿ, ಅವತ್ತು ನೀವು ಬೈದಾಗಲೂ ಸಹಿತ ನನಗೇನು ಬೇಜಾರಾಗಿಲ್ಲ. ಯಾಕಂತಂದರೆ ನಾನು ಯಾವಾಗಲೂ ಹೇಳ್ತೀನಿ, ಈಗಲೂ ಹೇಳ್ತೀನಿ, ಸ್ಕ್ರೀನ್ ಮೇಲೆ ಬರ್ತಾ ಇರೋ ಸೀನಲ್ಲಿ ಇಬ್ಬರು ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರೂ ಸಹಿತ ಒಂದು ಎಮೋಷ್ನಲ್ ಸೀನ್ ಬಂದರೆ ಕಣ್ಣೀರು ಹಾಕೋ ಜನ ನಾವು. ಸೊ ಹಾಗಿರುವಾಗ ಒಬ್ಬ ವಿಡಿಯೋ ಮಾಡಿ ಹಂಗಂತೆ ಹಿಂಗಂತೆ ಅಂತ ತಲೆ ಪರ್ಚ್ಕೊಂಡು ಬಾಯಿ ಹಿಂಗೆಲ್ಲ ಮಾಡಿಕೊಂಡು ಕೈ ಕ್ಯಾಮ್ರಾಗೆ ತುರುಕಿ ವಿಡಿಯೋ ತೋರಿಸಿ ಹಿಂಗೆಲ್ಲ ಮಾಡಿದಾಗ ಜನ ಪಾಪ ಡಿಸ್ಕ್ಲೇಮರ್, ನಾವು ಎಂಥ ಬುದ್ಧಿವಂತ ಅಂದರೆ ವೀಡಿಯೋಗೆ ಅಷ್ಟೆಲ್ಲ ಖರ್ಚು ಮಾಡಿದವನು ಆ 3 ಸೆಕೆಂಡ್ ಡಿಸ್ಕ್ಲೇಮರ್ಗೆ ಇನ್ನೊಂದು ಸ್ವಲ್ಪ ಖರ್ಚು ಮಾಡಿಬಿಟ್ಟು ಸ್ವಲ್ಪ ದೊಡ್ಡದಾಗಿ ಕನ್ನಡದಲ್ಲೇ ಬರೆದು ಹಾಕ್ಬಿಡ್ತಾನೆ. ಎಂಥ ಬುದ್ಧಿವಂತ ಅಂದರೆ ಸಣ್ಣದಾಗಿ ಇಂಗ್ಲೀಷಲ್ಲಿ ಬರೆದು ಡಿಸ್ಕ್ಲೇಮರ್ನ ವೀಡಿಯೋ ಮಾಡಿಬಿಟ್ಟು ಅದು ನೋಡಿ ಜನ ಪಾಪ, ನಾನು ಯಾವಾಗ ಹೇಳ್ತಿದ್ದೆ ಮಬ್ಬಾಗಿದ್ದೀರಿ ಅಂತ, ಜನ ಮಬ್ಬಾಗಿದ್ದಾರೆ ಅಂತಿದ್ದೆ ನಾನು ಯಾವಾಗಲೂ. ಮಬ್ಬಾದ್ರೆ ಅಷ್ಟೇ, ಅವ್ರದ್ದೇನು ತಪ್ಪಿಲ್ಲ. ನೀವು ನೋಡಿ, ಅವತ್ತು ನೀವು ಬೈದಿದ್ದಕ್ಕೂ ನಂಗೆ ಏನು ಬೇಜಾರಿಲ್ಲ. ಇವತ್ತು ನೀವು ಬಂದು ಇಲ್ಲ ಅವತ್ತು ನಾವು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ವಿ ಸಾರಿ ಅಂತ ಕೇಳಿದ್ರೆ ನಾನು ಸಂತೋಷನೂ ಪಡಲ್ಲ, ನಾನು ಅದಕ್ಕೆ ಸಂತೋಷವೂ ಪಡಲ್ಲ ಈಗ. ಯಾಕೆಂದರೆ ಎಲ್ಲರೂ ಹೇಳ್ತಾರೆ ಹೋರಾಟ ಅಂತ. ನಾನು ಇದರಲ್ಲಿ ಯಾವ ಹೋರಾಟವನ್ನು ಮಾಡಿಲ್ಲ. ನಾನು ಒಬ್ಬ ಧರ್ಮ ಸೈನಿಕನಾಗಿ ನನ್ನ ನಂಬಿಕೆಯ, ನನ್ನ ಅಪ್ಪ ನಂಬಿದ, ನನ್ನ ತಾತ ನಂಬಿದ, ನನ್ನ ಮುತ್ತಾತ ನಂಬಿದ ಒಂದು ಧರ್ಮಕ್ಷೇತ್ರ ಶ್ರದ್ಧಾ ಕೇಂದ್ರವನ್ನು ಯಾರೋ ಅಲ್ಲಾಡ್ಸೋಕೆ ಬಂದಾಗ ಅದರ ವಿರುದ್ಧ ಒಂದು ಧ್ವನಿಯಾಗಿ ನಿಂತಿದ್ದೆ ಅಷ್ಟೇ, ಬಿಟ್ಟರೆ ಯಾವ ಹೋರಾಟ ಮಾಡಲಿಲ್ಲ. ಅದಕ್ಕೆ ಹೋರಾಟದ ರೂಪ ಕೊಡ್ಬೋದೇನೋ ಅಷ್ಟೇ ಬಿಟ್ಟರೆ, ಬಟ್ ನನ್ನ ಧ್ವನಿ ಯಾವ ಸೋಷಿಯಲ್ ಮೀಡಿಯಾದಿಂದಾಗಿ ಅದರ ಹೆಸರು ಕೆಡಿಸೋ ಪ್ರಯತ್ನ ಮಾಡಿದ್ರು ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿರುದ್ಧ ಆಗಿ ನಿಂತು ಗಟ್ಟಿಯಾಗಿ ಒಂದು ಧ್ವನಿಯಾಗಿದ್ದೀನಿ ಅಷ್ಟೇ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಉಳಿಗಾಲ ಇಲ್ಲ ಅನ್ನೋದು ಹಂತವಾಗಿ ಇವರಿಗೆಲ್ಲ ಗೊತ್ತಾಗ್ತಾ ಇದೆ. ಮುಂದೆಯೂ ಈ ಥರದ ನಮ್ಮದು ಯಾವುದೋ ಇನ್ನೊಂದು ಧರ್ಮಕ್ಷೇತ್ರಕ್ಕೆ ಸಮಸ್ಯೆ ಆದಾಗಲೂ ಇಷ್ಟೇ ಗಟ್ಟಿಯಾಗಿ, ಇಷ್ಟೇ ಬಲವಾಗಿ ನಿಂತು ಎದುರಿಸುವ ಶಕ್ತಿಯನ್ನು ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ನಮಗೂ ಕೊಡಲಿ. ಆ್ಯಂಡ್ ಈ ತರಹದ ಪ್ರಾಪಗಂಡಗಳಿಗೆ, ಟ್ರ್ಯಾಪ್ಗಳಿಗೆ ನಮ್ಮ ಜನ ಮತ್ತೆ ಬೀಳದೇ ಇರಲಿ ಅಂತಷ್ಟೇ ನಾನು ಕೇಳ್ಕೊಳ್ಳೋ. ಎಸ್, ಥ್ಯಾಂಕ್ ಯು ಸೊ ಮಚ್. ತುಂಬ ವಿಚಾರಗಳನ್ನ ಹಂಚ್ಕೊಂಡ್ರಿ. ಇದೇ ಗಿರೀಶ್ ಮಟ್ಟಣ್ಣನವರು ಹೇಳಿದಂತಹ ಒಂದು ನುಡಿ ಅಥವಾ ಮಾತಿನ ಮೂಲಕ ಈ ಇಂಟರ್ವ್ಯೂನ ಮುಗಿಸ್ತಾ ಇದ್ದೀನಿ. ಈ SIT ಫಾರ್ಮ್ ಆದಾಗ ಇದೇ ಗಿರೀಶ್ ಮಟ್ಟಣ್ಣನವರು ಒಂದು ಮಾತನ್ನು ಹೇಳಿದರು, ಸುಳ್ಳಿನ ಕೀಲಿಕೈಯಿಂದ ಸತ್ಯದ ಬಾಗಿಲನ್ನು ಮುಚ್ಚೋದಕ್ಕೆ ಆಗಲ್ಲ ಅಂತ. ಅದೇ ಮಾತನ್ನು ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸುಳ್ಳಿನ ಕೀಲಿಕೈಯಿಂದ ಸತ್ಯದ ಬಾಗಿಲನ್ನು ಮುಚ್ಚೋದಕ್ಕೆ ಆಗಲ್ಲ ಅನ್ನೋದಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಅದೇ ನಿಮ್ಮ ಮುಂದಿರುವ ಸಾಕ್ಷಿ ಅಂತ ಹೇಳ್ತಾ ಈ ಇಂಟರ್ವ್ಯೂನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ.